ಕ್ಷೇತ್ರಕ್ಕೆ ಆಗಮಿಸಿದ ಪೂಜ್ಯ ಶ್ರೀ 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 ವಿಜೇಂದ್ರ ತೀರ್ಥ ಶ್ರೀಪಾದ ಸ್ವಾಮೀಜಿ, ಶ್ರೀ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ವಿಜಯಧ್ವಜ ತೀರ್ಥಪೀಠ ಚಿತ್ರಾಪುರ, ಇವರು ಅತಿ ಕಿರಿಯ ಸ್ವಾಮೀಜಿ ಆಗಿರುತ್ತಾರೆ ಅಲ್ವಾ. ನಾವು ತಿಳಿದಂಥ ಮಟ್ಟಿಗೆ ಇಷ್ಟು ಸಣ್ಣ ವಯಸ್ಸಿನ ಸ್ವಾಮೀಜಿಯನ್ನು ನಾವು ಕಂಡಿದ್ದೇ ಇಲ್ಲ ಅಂತ ನನ್ನ ಅನಿಸಿಕೆ. ವಯಸ್ಸಿನಲ್ಲಿ ಕೇವಲ 19-20 ವರ್ಷ ಪೂರೈಸಿರುವ ಇವರು ಕಿರಿ ವಯಸ್ಸಿನಲ್ಲಿ ಆಧ್ಯಾತ್ಮಿಕತೆಯ ಬಗ್ಗೆ ಸರ್ವ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕೈಂಕರ್ಯವನ್ನು ಕೈಗೊಂಡಿರುತ್ತಾರೆ. ಈ ಧೀಮಂತ ಯತಿಗಳಿಗೆ ನಮ್ಮ ಈ ಭಜನಾ ಮಂದಿರದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಭಜನಾ ಮಂದಿರದ ಅಧ್ಯಕ್ಷರಾದ ವಿಜಯ್ ಕುಮಾರ್ ಹಾಗೂ ಉಪಾಧ್ಯಕ್ಷ ಶ್ರೀ ಸಚೀಂದ್ರ ಇವರು ಕೂಡಿ ಫಲಪುಷ್ಪ ಶಾಲು ಸ್ಮರಣಿಕೆ ನೀಡಿ ಗೌರವಿಸಬೇಕಂತ ಕೇಳಿಕೊಳ್ಳುತ್ತೇನೆ. ಗೌರವ ಸ್ವೀಕರಿಸಿದ ಪೂಜ್ಯನೀಯ ಸ್ವಾಮೀಜಿಯವರಿಗೆ ಹಾಗೂ ಗೌರವ ಮಾಡಿದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ವಂದನೆಗಳು. ಹಾಗೂ ತುಳಸಿ ಮಾಲೆಯನ್ನು ಅರ್ಪಿಸಿದಂಥ ಈರುವರೆ ಮಕ್ಕಳಿಗೂ ಅಭಿನಂದನೆಗಳು. ನಮ್ಮ ಇಂದಿನ ಧಾರ್ಮಿಕ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ಶ್ರೀ ನವೀನ್ ರಾಜ್ ಕೆಜೆ ಇವರು ವಹಿಸಿಕೊಳ್ಳಬೇಕಾಗಿತ್ತು. ಈಗಾಗಲೇ ಹಾದಿಯಲ್ಲಿದ್ದಾರೆ, ಬರುವವರಿದ್ದಾರೆ. ಆನಂತರ ನಮ್ಮ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಧಾರ್ಮಿಕ ಉಪನ್ಯಾಸವನ್ನು ಮಾಡಲಿಕ್ಕಿದ್ದಾರೆ ಶ್ರೀ ಗಣರಾಜ್ ಭಟ್ ಕಿದಿಲ, ಈಗಾಗಲೇ ಉಪಸ್ಥಿತರಿದ್ದಾರೆ. ಇವರು ಹಿಂದೂ ಜಾಗರಣ ವೇದಿಕೆ ಕರ್ನಾಟಕ ದಕ್ಷಿಣ ಪ್ರಾಂತ ಕಾರ್ಯಕಾರಿಣಿ ಸದಸ್ಯರಾಗಿದ್ದುಕೊಂಡು ಹಿಂದೂ ಮಾತೃಧರ್ಮಕ್ಕೆ ಮರಳಿ ಬರಲು ಯತ್ನಿಸಿ ಸಫಲರಾದಂತಹ ಕೀರ್ತಿಯನ್ನು ಗಳಿಸಿರುತ್ತಾರೆ. ಇವರು ನಿಮಗೆಲ್ಲ ಅರ್ಥವಾಗಿರಬಹುದು. ಇವರಿಗೆ ನಮ್ಮ ಈ ಮಂದಿರದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ಪುಷ್ಪರಾಜ ಕಾಡಬಳಿ ಫಲಪುಷ್ಪ ಶಾಲು ಹೊದಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ. ನಮ್ಮ ಇಂದಿನ ಧಾರ್ಮಿಕ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಶ್ರೀ ಯುವರಾಜ ದೇವಿನಗರ ವ್ಯವಸ್ಥಾಪನಾ ಸಮಿತಿ ತಲಪಾಡಿ ಇದರ ಸದಸ್ಯರಾಗಿದ್ದುಕೊಂಡು ಊರಿನಲ್ಲಿ ತುಂಬ ಜನಾನುರಾಗಿಯಾಗಿದ್ದಾರೆ. ನಮ್ಮ ಭಜನಾ ಮಂದಿರದೊಂದಿಗೂ ತುಂಬ ನಿಕಟ ಬಾಂಧವ್ಯವನ್ನು ಹೊಂದಿರುವಂಥ ಇವರು ಹಾಗೂ ಊರಿನಲ್ಲಿ ತುಂಬ ಜನಪ್ರಿಯರಾಗಿರುತ್ತಾರೆ. ಇವರಿಗೆ ನಮ್ಮ ಭಜನಾ ಮಂದಿರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ವಹಿಸುತ್ತಾ ಯುವರಾಜ ದೇವಿ ನಗರ ಇವರಿಗೆ ಉಮೇಶ ಕಾಡಬಳಿ ಇವರು ಫಲಪುಷ್ಪ ಶಾಲು ಸ್ಮರಣಿಕೆ ನೀಡಿ ಗೌರವಿಸಬೇಕಂತ ಕೇಳಿಕೊಳ್ಳುತ್ತೇನೆ. ಧಾರ್ಮಿಕ ಸಭಾ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಯಶೋಧರ ಶೆಟ್ಟಿ, ಇವರು ಸಿವಿಲ್ ಕಂಡಕ್ಟರ್ ಆಗಿದ್ದುಕೊಂಡು ಊರಿನಲ್ಲಿ ಜನಪ್ರಿಯ ವ್ಯಕ್ತಿಯಾಗಿರುತ್ತಾರೆ. ಸಮಾಜಮುಖಿ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಕುಂಜತ್ತೂರು ಪರಿಸರದಲ್ಲಿ ಜನಾನುರಾಗಿಯಾಗಿದ್ದಾರೆ. ಇವರಿಗೆ ನಮ್ಮ ಮಂದಿರದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಾ ಯಶೋಧರ ಶೆಟ್ಟಿ ಸನ್ನಡಕ ಕುಂಜತ್ತೂರು ಇವರಿಗೆ ಶ್ರೀ ಪ್ರವೀಣ್ ಕಣ್ಣುತೀರ್ಥ ಇವರು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾರೆ.
ಧಾರ್ಮಿಕ ಸಭಾ ಕಾರ್ಯಕ್ರಮದ ಮತ್ತೋರ್ವ ಅತಿಥಿ ಶ್ರೀಮತಿ ವಿನಯ ಭಾಸ್ಕರ್ ಪಯ್ಯತೋಡು. ನಿಮಗೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಮಂಜೇಶ್ವರ ಪಂಚಾಯತ್ ಸದಸ್ಯರಾಗಿದ್ದುಕೊಂಡು ಕ್ಷೇತ್ರದ ಅಭಿವೃದ್ಧಿಗೆ ತನ್ನನ್ನು ಪೂರ್ಣವಾಗಿ ತೊಡಗಿಸಿಕೊಂಡು ಊರಿನಲ್ಲಿ ಜನಪ್ರಿಯರಾಗಿರುತ್ತಾರೆ. ಇವರಿಗೆ ಮಂದಿರದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಾ ಶ್ರೀಮತಿ ಸುಕನ್ಯಾ ಪಯ್ಯತೋಡು. ವಂದನೆಗಳು. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಸಭಾಧ್ಯಕ್ಷನ ವಹಿಸಲಿರುವಂತಹ ನವೀನ್ ರಾಜ್ ಕೆಜೆ ಇವರು ಆಗಮಿಸಲಿದ್ದಾರೆ. ಇವರಿಗೂ ನಮ್ಮ ಭಜನಾ ಮಂದಿರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಇದ್ದೇನೆ. ವಂದನೆಗಳು. ಇದರೊಂದಿಗೆ ಸ್ವಾಗತ ಭಾಷಣ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ್ದೇನೆ. ಶ್ರೀ ಶ್ರೀ ವಿದ್ಯೇಂದ್ರ ತೀರ್ಥ ಶ್ರೀಪಾದರು ಶ್ರೀ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ವಿಜಯಧ್ವಜ ತೀರ್ಥಪೀಠ ಚಿತ್ರಾಪುರ ಇವರು ಹಾಗೂ ಇವರೊಂದಿಗೆ ಅತಿಥಿಗಳೆಲ್ಲ ಸೇರಿಕೊಂಡು ದೀಪವನ್ನು ಪ್ರಜ್ವಲಿಸಬೇಕಾಗಿ ವಿನಯಪೂರ್ವಕವಾಗಿ ಕೇಳಿಕೊಳ್ಳಬೇಕು. ಕುಳಿತಿರುವ ಸಕಲ ಭಕ್ತಾಭಿಮಾನಿಗಳಿಗೆ ನಮಸ್ಕರಿಸುತ್ತಾ, ಪೂರ್ವದಲ್ಲಿ ರಾಷ್ಟ್ರೀಯ ಹೆದ್ದಾರಿ 66, ಪಶ್ಚಿಮದಲ್ಲಿ ನಮ್ಮ ಹಿರಿಯರಿಂದ ಪ್ರೀತಿಯಿಂದ ಕರೆಯಲ್ಪಡುವ ಸಮುದ್ರ ರತ್ನಾಕರ ಅಂದರೆ ಬೋರ್ಗರೆಯುವ ಅರಬ್ಬಿ ಸಮುದ್ರ, ಹಾಗೆಯೇ ಉತ್ತರದಲ್ಲಿ ತಲಪಾಡಿ ಹೊಳೆ, ದಕ್ಷಿಣದಲ್ಲಿ ಹೊನ್ನೆ ಊರಿನ ಸರಹದ್ದಿನ ನಡುವೆ ಇರುವ ಈ ಪುಟ್ಟ ಊರೇ ಕಣ್ಣತೀರ್ಥ. ಅಂದೊಡನೆ ನಮ್ಮ ಮನದ ಮುಂದೆ ಪುರಾಣದಲ್ಲಿ ಬರುವ ಶಾಕುಂತಲೆಯನ್ನು ಸಾಕಿ ಸಲುಹಿದ ಕಣ್ವ ಋಷಿಗಳ ನೆನಪಾಗುತ್ತದೆ. ಅವರು ಇದೇ ಪರಿಸರದಲ್ಲಿ ವಾಸವಾಗಿದ್ದರೆಂಬ ಪ್ರತೀತಿ ಇದೆ. ಅದಕ್ಕೆ ಪುರಾವೆಯೋ ಎಂಬಂತೆ ಇಲ್ಲಿಂದ ಅನತಿ ದೂರದಲ್ಲಿ ಅವರು ದಿನಾಲೂ ಅಭ್ಯಂಜನಗೈಯುತ್ತಿದ್ದ ಪುಷ್ಕರಣಿಯೊಂದಿದೆ. ಅದಕ್ಕೆ ತುಳುವಿನಲ್ಲಿ ಎಡ್ಡೆನೀರು ಎಂಬ ಹೆಸರಿನಿಂದ ಕರೆಯುತ್ತಾರೆ. ಈಗಲೂ ಶ್ರಾವಣ ಅಮಾವಾಸ್ಯೆಗೆ ಸಮುದ್ರ ಸ್ನಾನದ ನಂತರ ಈ ಕೆರೆಯಲ್ಲೂ ತೀರ್ಥ ಸ್ನಾನಗೈಯುವ ಸಂಪ್ರದಾಯವಿದೆ. 1948ರ ಸುಮಾರಿಗೆ ನಮ್ಮಿ ಪ್ರದೇಶದಲ್ಲಿ ಸುಮಾರಾಗಿ 50ರಿಂದ 60 ಮನೆಗಳಿದ್ದವು. ನಮ್ಮ ಹಿರಿಯ ಆಸ್ತಿಕ ಭಕ್ತರ ಆಸ್ತಿಯಿಂದ ಮುಳಿಹುಲ್ಲಿನ ಜೋಪಡಿಯೊಂದಿಗೆ ಪ್ರಾರಂಭವಾದ ಭಜನಾ ಮಂದಿರವು ಪ್ರತಿ ಗುರುವಾರ ಅನುಕ್ರಮಣಿಕೆಯಂತೆ ಸದಸ್ಯರು ಕೊಟ್ಟ ಭಜನಾ ಸೇವೆಯಿಂದ ಹಂತ ಹಂತವಾಗಿ ಬೆಳೆದು 2 ಮಾಡಿನ ಕಟ್ಟಡ ಹಾಗೂ 2002ನೇ ಇಸವಿಯ ಹೊತ್ತಿಗೆ ಊರ ಹಾಗೂ ಪರ ಊರ ದಾನಿಗಳ ಸಹಕಾರದಲ್ಲಿ ಮಂದಿರವು ವಿಜೃಂಭಣೆಯಿಂದ ಬ್ರಹ್ಮಕಲಶೋತ್ಸವವನ್ನು ದೇಗುಲೋಪಾದಿಯಲ್ಲಿ ಭವ್ಯವಾಗಿ ದಿವ್ಯವಾಗಿ ರೂಪುಗೊಂಡಿತು. ನಮ್ಮ ಮಂದಿರದಲ್ಲಿ ಪ್ರತಿ ವರ್ಷ 24 ಗಂಟೆಗಳ ಸತತ ಅಹೋರಾತ್ರಿ ಸಂಕೀರ್ತನೆಯು ಸೂರ್ಯೋದಯದಿಂದ ಪ್ರಾರಂಭಗೊಂಡು ಮರುದಿನ ಸೂರ್ಯೋದಯದ ತನಕ ನಡೆಯುತ್ತದೆ. ತದನಂತರ ಮಂಗಳೋತ್ಸವದ ಮರುದಿನ ಏಕಃ ಭಜನೆಯಲ್ಲಿ ಉಪಯೋಗಿಸಲಾದ ಪುಷ್ಪಗಳನ್ನು ಸಮುದ್ರದಲ್ಲಿ ಸಮರ್ಪಣೆ ಮಾಡುವ ಮೂಲಕ ವಸಂತ ಭಜನೆಯನ್ನು ಆಚರಿಸುತ್ತೇವೆ. ಪ್ರತಿ ವರ್ಷ ಏಕಃ ಭಜನೆಯ ಪೂರ್ವಭಾವಿಯಾಗಿ ನಮ್ಮ ಊರಿನ ಆಸುಪಾಸಿನ ಮನೆಗಳಿಗೆ ನಗರ ಸಂಕೀರ್ತನೆಯು ನಡೆಯುತ್ತದೆ. ಈ ನಗರ ಸಂಕೀರ್ತನೆಯು ಹಿಂದಿನ ದಿನಗಳಲ್ಲಿ ಉಚ್ಚಿಲದ ಸರಹದ್ದು ಅಲಂಕಾರಗುಡ್ಡೆ ಮಂಜೇಶ್ವರ ಸರಹದ್ದಿನವರೆಗೆ ಹೋಗುತ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಶಾಸನದ ಕೆಲವು ಕಟು ನಿಯಮಗಳಿಂದ ಅದನ್ನು ಮೊಟಕುಗೊಳಿಸಿ ಕೇವಲ ನಮ್ಮ ಊರಿಗೆ ಮಾತ್ರ ಸೀಮಿತವಾಗುವ ಹಾಗೆ ಮಾಡಿರುವೆವು. ಏಪ್ರಿಲ್ ತಿಂಗಳಲ್ಲಿ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ, ರಾಮನವಮಿಯಂದು ಎಳನೀರು ಅಭಿಷೇಕ, ಅಷ್ಟಮಿಯ ಪ್ರಯುಕ್ತ ಆಟೋಟ ಸ್ಪರ್ಧೆ ಹಾಗೂ ಶ್ರೀಕೃಷ್ಣ ದೇವರ ಸಂಭ್ರಮದ ಶೋಭಾಯಾತ್ರೆ ಮತ್ತು ರಾತ್ರಿ ಚಂದ್ರೋದಯದ ತನಕ ಸಂಕೀರ್ತನೆ, ಹನುಮ ಜಯಂತಿ,
ಗಣೇಶೋತ್ಸವದಲ್ಲಿ ಭಜನಾ ಸಂಕೀರ್ತನೆಯನ್ನು ನಡೆಸಿಕೊಂಡು ಬರುತ್ತಿದ್ದೇವೆ. ದುರ್ಗಾ ಪೂಜೆಯಂದು ವಾಹನಗಳಿಗೆ ಆಯುಧ ಪೂಜೆಯನ್ನು ಪ್ರಾರಂಭಿಸಿದ್ದೇವೆ. 2008ನೇ ಇಸವಿಯಲ್ಲಿ ಭಜನಾ ಮಂದಿರದ ಸಂಭ್ರಮದ ರಜತ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಸಿದ್ದೇವೆ. ಆ ಪ್ರಯುಕ್ತ ನಡೆದ ಅಖಂಡ ಭಜನಾ ಸಪ್ತಾಹದಲ್ಲಿ ಸುಮಾರು 56 ಭಜನಾ ತಂಡಗಳು ಸಂಕೀರ್ತನೆಯಲ್ಲಿ ಭಾಗವಹಿಸುವುದರೊಂದಿಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶ್ರೀ 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 ವಿಶ್ವೇಶ್ವರ ತೀರ್ಥ ಸ್ವಾಮೀಜಿ ಆಧೋಕ್ಷಜ ಮಠ ಉಡುಪಿ ಮತ್ತು ಶ್ರೀ ಮೋಹನದಾಸ ಸ್ವಾಮೀಜಿ ಮಾನಿಲಧಾಮ ಯತಿಗಳ ಶುಭ ಆಶೀರ್ವಾದದೊಂದಿಗೆ ಹಲವಾರು ಗಣ್ಯರ ಧಾರ್ಮಿಕ ಸಂದೇಶದ ನುಡಿಗಳನ್ನು ಭಕ್ತಾಭಿಮಾನಿಗಳಿಗೆ ಅವಕಾಶ ನೀಡಿ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಜರುಗಿಸಿದ್ದೇವೆ. ಸಾಮಾಜಿಕ ಕಳಕಳಿಯಲ್ಲಿ ನಮ್ಮಿ ಭಜನಾ ಮಂದಿರ ಮುಂಚೂಣಿಯಲ್ಲಿದ್ದು ಹಲವಾರು ಕೆಲಸಗಳನ್ನು ಈ ತನಕ ಮಾಡುತ್ತಾ ಬಂದು ಕಳೆದ ಬಾರಿ ನಮ್ಮೆಲ್ಲರನ್ನು ಕಾಡಿಸಿದ ಭೀಕರ ಸಾಂಕ್ರಾಮಿಕ ರೋಗ ಕೊರೋನಾದಂತಹ ಸಮಯದಲ್ಲಿ ಜಾತಿ ಭೇದ ಎಣಿಸದೆ ಹಲವಾರು ಬಡ ಕುಟುಂಬಗಳಿಗೆ ಅಕ್ಕಿಯನ್ನು ಉಚಿತವಾಗಿ ಭಜನಾ ಮಂದಿರದ ಪರವಾಗಿ ನೀಡಿದ್ದೇವೆ. ಪರಿಸರದ ಹಲವು ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ಸಹಕಾರಗಳನ್ನು ನೀಡುತ್ತಾ ಬಂದಿದೆ. ಶ್ರೀರಾಮಾಂಜನೇಯ ದೇವರು ಈ ಪ್ರದೇಶದಲ್ಲಿ ನಿಜವಾಗಿಯೂ ನೆಲೆ ನಿಂತ ಬಗ್ಗೆ ಹಾಗೂ ಹಲವಾರು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸಿದ ನಿದರ್ಶನಗಳು ನಮ್ಮ ಭಕ್ತಾದಿಗಳ ಮುಂದೆ ಇದೆ. ಈ ಭಜನಾ ಮಂದಿರದಲ್ಲಿ ಬರುವಂತಹ ಸೇವೆಗಳಿಂದ ವಿಶೇಷ ಭಜನೆ ಆಗಿರಲಿ ಅಥವಾ ಎಳ್ಳೆಣ್ಣೆ ಕೊಡುವುದಾಗಲಿ ಅಥವಾ ಉಳಿದ ಪೂಜೆ ಪುನಸ್ಕಾರಗಳನ್ನು ನೋಡುವಾಗ ನಮಗೆ ಆಗಲೇ ಗೊತ್ತಾಗ್ತದೆ ಇಲ್ಲಿ ಎಷ್ಟು ದೇವರ ಬಗ್ಗೆ ಅವರಿಗೆ ಏನಾದರೂ ಕಷ್ಟ ಕಾಲಕ್ಕೆ ಹೇಳಿದಂತಹ ಸಮಸ್ಯೆಗಳು ಪರಿಹಾರ ಆದರೆ ಮಾತ್ರ ಅಂತಹ ಇದನ್ನು ಭಜನಾ ಮಂದಿರಕ್ಕೆ ಕೊಡ್ತಾರೆ. ಹೀಗೆ ಹಲವಾರು ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿದ ನಿದರ್ಶನಕ್ಕಾಗಿ ಇಂತಹ ಸೇವೆಗಳನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ದೇವರ ಸೇವೆ ಎಂಬುದು, ದೇವರ ಅರ್ಚನೆ ಎಂಬುದು, ದೇವರ ಸಾಕ್ಷಾತ್ಕಾರವೆಂಬುದು ಸುಲಭವಾಗಿ ನಾವು ಹಾಡಬಲ್ಲ ಭಜನೆಯಿಂದ ಮಾತ್ರ ಸಾಧ್ಯ. ಭಜನೆಯಿಂದ ವಿಭಜನೆ ಆಗಲು ಸಾಧ್ಯವಿಲ್ಲ ಎಂಬ ಪ್ರತೀತಿ ಇದೆ. ಆದುದರಿಂದ 75 ವರ್ಷಗಳು ಕಳೆಯುತ್ತಿರುವ ಭಜನಾ ಮಂದಿರದ ಈ ಪ್ರದೇಶದಲ್ಲಿ ಬಾಳಿ ಬದುಕಿದ ನಾವೆಲ್ಲರೂ ಕೃತಾರ್ಥರು ಎಂದು ಮನಸಾರೆ ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತಾ ಶ್ರೀರಾಮಚಂದ್ರ ದೇವರ ಚರಣ ಕಮಲದಲ್ಲಿ ನನ್ನ ಪ್ರಸ್ತಾವನೆಯ ವಿಷಯಕ್ಕೆ ವಿರಾಮ ಇಡುತ್ತಿದ್ದೇನೆ. ವಂದನೆಗಳು ಸುಕನ್ಯಾ. ಈಗಾಗಲೇ ತಾವು ಅದರ ಚರಿತ್ರೆಯನ್ನು ತಿಳಿಸಿದ್ದೀರಿ. ವಂದನೆಗಳು. ಶ್ರೀ ಶ್ರೀ ವಿದ್ಯೇಂದ್ರ ತೀರ್ಥ ಶ್ರೀಪಾದರು ಶ್ರೀ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ವಿಜಯಧ್ವಜ ತೀರ್ಥ ಪೀಠ ಚಿತ್ರಾಪುರ. ವಿಜಯಧ್ವಜ ತೀರ್ಥ ಪೀಠ ಅಂತ ಹೇಳಿದ ಕೂಡಲೇ ವಿಜಯಧ್ವಜ ತೀರ್ಥರು ಈ ಕಣ್ಣುತೀರ್ಥ ಮಠಕ್ಕೆ ಬಹಳ ಹತ್ತಿರದವರು ಮತ್ತು ಆ ಕಾಲದಲ್ಲಿ ಇಲ್ಲಿ ನೆಲೆಸಿದವರು ಕೂಡ. ಭಾಗವತಕ್ಕೆ ಅವರೊಮ್ಮೆ ವ್ಯಾಖ್ಯಾನವನ್ನು ಬರೆಯುತ್ತಿರುವಂತಹ ಸಂದರ್ಭದಲ್ಲಿ ಕಣ್ಣುತೀರ್ಥದಲ್ಲಿ ವಿಜಯಧ್ವಜ ತೀರ್ಥರು ಸನಿಹದ ಅಶ್ವತ್ಥಕಟ್ಟೆಯ ಎಲೆಗಳು ಝೇಂಕರಿಸಿತು ಕೇಳಿತಂತೆ. ಅದರ ಝೇಂಕಾರ ನಿಲ್ಲಿಲ್ಲ. ಅವರ ಏಕಾಗ್ರತೆಗೆ ಭಂಗ ಉಂಟಾದಾಗ ತನ್ನ ಕೈ ಸನ್ನೆಯಿಂದಲೇ ಎಲೆಯ ಶಬ್ದದ ಸದ್ದಡಗಿಸಿ ಪವಾಡ ನಡೆಸಿದರೆಂದು ಹೇಳಲಾಗುತ್ತದೆ. ಇಂದಿಗೂ ಅಲ್ಲಿ ಎಲೆಗಳು ಎಷ್ಟು ಜೋರಾಗಿ ಅಲುಗಾಡಿದರೂ ಶಬ್ದ ಮಾಡುವುದಿಲ್ಲ ಎಂಬುದನ್ನು ನಾವು ಗಮನಿಸಬಹುದು. ಈಗ ಪರಮ ಪೂಜ್ಯ ಸ್ವಾಮೀಜಿಯವರಿಂದ ಅನುಗ್ರಹ ಭಾಷಣವನ್ನು ನಾವು ನಿರೀಕ್ಷಿಸುತ್ತಾ ಇದ್ದೇವೆ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀ ಗುರುಭ್ಯೋ ನಮಃ. ಈಗ ಪ್ರಸ್ತಾವನೆಯಲ್ಲಿ ಅನೇಕ ವಿಚಾರಗಳನ್ನು, ನಮ್ಮ ಸ್ಥಳದ ಮಹತ್ವವನ್ನು ನಾವೆಲ್ಲ ತಿಳ್ಕೊಂಡ್ವಿ. ಕಣ್ವ ತೀರ್ಥ ಅಂದರೆ ಕಣ್ವ ಋಷಿಗಳ ಒಂದು ವಿಶೇಷ ತಪೋಭೂಮಿಯಾದಂತಹ ಕ್ಷೇತ್ರ ಇದು. ಇಂತಹ ಸ್ಥಳದಲ್ಲಿ ರಾಮನ ಸೇವೆ ನಡೀತಾ ಇರುವಂಥದ್ದು ಬಹಳ ಸಂತೋಷ ನಮಗೆಲ್ಲ. ಕಣ್ವ ತೀರ್ಥರು ವಿಶೇಷವಾಗಿ ರಾಮದೇವರ ಉಪಾಸನೆಯನ್ನು ಮಾಡಿದರು. ಈಗಲೂ ಕೂಡ ನಮ್ಮ ಹತ್ತಿರದಲ್ಲೇ ಪೇಜಾವರ ಮಠದಲ್ಲಿ ಅದು ಪೂಜೆಗೊಳ್ತಾ ಉಂಟು ರಾಮದೇವರು. ಅಂತಹ ಒಂದು ಕ್ಷೇತ್ರದಲ್ಲಿ ನಾವೆಲ್ಲ ಸೇರಿ 75 ವರ್ಷ
ಮುಗೀತೀಗ 76ನೇ ವರ್ಷದ ನಾವು ಕಾಲಿಡ್ತಾ ಇದ್ದೀವಿ. ಭಜನಾ ಮಹೋತ್ಸವವನ್ನು ಭಾಳ ಒಗ್ಗಟ್ಟಿನಲ್ಲಿ ಮಾಡ್ಕೊಂಡು ಬಂದಿದ್ದೇನೆ. ನಾವೊಂದು ಸಂಸ್ಥೆಯನ್ನು ನಡೆಸಬೇಕು ಅಂತ ಹೇಳಿದ್ರೆ 5 ವರ್ಷ ಆಗುವಾಗಲೇ ಸಾಕಾಗ್ತದೆ, ನಮಗೆ ಯಾಕೆ ಬೇಕು ಅನ್ನಿಸ್ತದೆ. 10 ವರ್ಷ ಆಗುವಾಗ ಮತ್ತೆ ಕೇಳೋದೇ ಬೇಡ. ಇನ್ನು 25 ಸ್ವಲ್ಪ ಹೆಸರು ಮಾಡಬೇಕು ಅಂತೆಲ್ಲ ಬಂದರೆ 25 ವರ್ಷದವರೆಗೆಲ್ಲ ಹೋಗ್ತೇವೆ. 50 ವರ್ಷ ಆಗೋದು ಸಾಕು, ಒಂದು ತಲೆಮಾರು ಮುಗಿದಿರ್ತದೆ, ಅಲ್ಲಿವರೆಗೆ ಸಾಕು ಅಂತ ಆಗಿಬಿಡ್ತದೆ. ಇನ್ನೂ ಅದನ್ನು ನಡೆಸ್ಕೊಂಡು ಹೋಗ್ಬೇಕು, ಆ ಉತ್ಸಾಹ ಇರಬೇಕು ಅಂತ ಹೇಳಿದ್ರೆ ಅದು ದೇವರೇ ನಡೆಸ್ಕೊಂಡು ಹೋಗ್ಬೇಕು. ಆದ್ದರಿಂದ ಇಲ್ಲಿ ಏನು ಭಜನೆ ಆಗ್ತಾ ಉಂಟು ಅದು 75 ವರ್ಷದಿಂದ ಏನು ನಡೀತಾ ಉಂಟು, ಅದು ರಾಮದೇವರ ಅನುಗ್ರಹ, ಹನುಮಂತನ ಅನುಗ್ರಹ. ಆದ್ದರಿಂದ ಇಷ್ಟು ವರ್ಷ ಆದರೂ ಕೂಡ ಅದು ನಿಲ್ಲದೆ ನಡೆದುಕೊಂಡು ಬರ್ತಾ ಉಂಟು. ಈ ಒಂದು ರಾಮದೇವರ, ಹನುಮಂತನ ಸನ್ನಿಧಾನ, ಆಂಜನೇಯನ ಸನ್ನಿಧಾನ ಎಲ್ಲಿ ಉಂಟೋ ಅಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳನ್ನು, ಒಂದಷ್ಟು ಧಾರ್ಮಿಕ ಕ್ರಿಯೆಗಳು ಚೆನ್ನಾಗಿ ನಡೆಯುವುದಕ್ಕೆ ಸಾಧ್ಯವಾಗ್ತದೆ ಅಂತ ನಾವು ಗಮನಿಸಬೇಕು. ನಾವು ಮೊನ್ನೆ 22ನೇ ತಾರೀಕು ರಾಮದೇವರ ಪ್ರಾಣ ಪ್ರತಿಷ್ಠೆ ನಡೆಯಿತು ಅಯೋಧ್ಯೆಯಲ್ಲಿ. ಅದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಹೇಗೆ ಮಾಡಬೇಕು, ನಮ್ಮ ಮನೆಯಲ್ಲಿ ಕೂರಿಸ್ಕೊಳ್ಬೇಕು ರಾಮದೇವರನ್ನು. ಆಗ ಮಾತ್ರ ಅಯೋಧ್ಯೆಯಲ್ಲಿರುವಂತಹ ಮಂದಿರ ಅದು ಶಾಶ್ವತವಾಗಿ ಇರುವುದಕ್ಕೆ ಸಾಧ್ಯವಾಗ್ತದೆ. ಈ ನಿಟ್ಟಿನಲ್ಲಿ ಯಾವ ರೀತಿ ರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ, ನಾವೆಲ್ಲ ರಾಮದೇವರನ್ನು ತಂದು ನಮ್ಮ ಮನೆಯಲ್ಲಿ ಕೂರಿಸ್ಕೊಳ್ಬೇಕು. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ರಾಮದೇವರ ಅನೇಕ ಆದರ್ಶಗಳು ನಮಗೆ ನೋಡ್ತೇವೆ ನಾವು. ಅವನು ಬದುಕಿದ್ದಾಗ ಹೇಗೆ ಬದುಕಿದ ಅಂತ ಹೇಳಿ, ತಂದೆಯ ಮಾತನ್ನು ಕೇಳಿ ಅವನು, ನಿಮಗೆಲ್ಲ ಕತೆ ಗೊತ್ತುಂಟು, ಅವನು ರಾಜನಾಗಬೇಕಿತ್ತು, ಅವನಿಗೆ ಪಟ್ಟಾಭಿಷೇಕ ಆಗಬೇಕಿತ್ತು. ಹಾಗೆ ಮಾಡಲಿಲ್ಲ ರಾಮ. ತಂದೆ ಹೇಳಿದ, ತಂದೆ ಮಾತನ್ನು ಪಾಲಿಸಬೇಕು ಅಂತೇಳಿ ಸೀದಾ ಕಾಡಿಗೆ ಹೋಗಿಯೇ ಬಿಟ್ಟ. ಇನ್ನು ಕಾಡಿಗೆ ಹೋದರೆ ನಾವು ಅಷ್ಟೇ ಕೆಲವೆಲ್ಲ ವ್ರತ ಮಾಡುವುದು ಅಂತ ಇರ್ತದೆ. ಹೇಗೆ ಅಂತ ಹೇಳಿದ್ರೆ, ಈಗ ಉಪವಾಸ ಸತ್ಯಾಗ್ರಹ ಹೇಳಬಾರದು, ಉಪವಾಸ ಸತ್ಯಾಗ್ರಹ ಅಂತೇಳಿ ಮಾಡ್ತಾರೆ. ಹಿಂದ್ಗಡೆಯಿಂದ ಎಲ್ಲ ತಿಂದ್ಕೊಂಡು ಬಂದು ಎದುರುಗಡೆ ಸ್ಟೇಜಲ್ಲಿ ಕೂತ್ಕೊಳ್ತಾರೆ ಕೆಲವರು, ಎಲ್ಲ ಕಡೆ ಅಂತಲ್ಲ. ಹಾಗೆ ರಾಮ ಕಾಡಿಗೆ ಹೋದ. ಕಾಡಿನಲ್ಲಿ ಒಬ್ಬ ಭಿಕ್ಷು ಹೇಗಿರ್ತಾನೆ ಆ ರೀತಿ ಬದುಕಬೇಕು ಅಂತ ಹೇಳಿ ನಿಯಮ ಇರುತ್ತದೆ. ಕಾಡಿನಲ್ಲಿ ಹೇಗೆ ವಾಸ ಮಾಡ್ತಾರೆ ಆ ರೀತಿ ಮಾಡಬೇಕು ಅಂತ. ಇವನು ರಾಜ, ಇವನಿಗೆ ಏನು ಬೇಕಾದ್ರೂ ತಗೊಂಡು ಹೋಗ್ಬೋದು ಕಾಡಿಗೆ, ಅಪ್ಪನೇ ಬೇಡ ಅಂತೇನು ಹೇಳ್ತಾ ಇರಲಿಲ್ಲ. ಅವನ ಜನರೆಲ್ಲ ಅವನೊಟ್ಟಿಗೆ ಬಂದುಬಿಟ್ಟಿದ್ರು. ಆದರೂ ಏನನ್ನೂ ತಗೊಂಡು ಹೋಗಲಿಲ್ಲ, ಕೇವಲ ನಾರು ಮಡಿ ಉಟ್ಟು ಸೀದಾ ಕಾಡಿಗೆ ಹೋದ. ಅಂದರೆ ಅಲ್ಲಿ ಮುಖ್ಯ ಉದ್ದೇಶ ಏನು ಅಂದರೆ, ತಂದೆಯ ಮಾತನ್ನು ಪರಿಪಾಲನೆ ಮಾಡಬೇಕು. ತಂದೆ ಹೇಳಿದ್ದೇನು, ಕಾಡಿಗೆ ಹೋಗಬೇಕು. ಕೈಕೇಯಿ ಏನು ಹೇಳಿದ್ದು, ಅವನು ವನದಲ್ಲಿ ವಾಸ ಮಾಡಬೇಕು, ವನದಲ್ಲಿ ಹೇಗೆ ವಾಸ ಮಾಡ್ತಾರೆ ಅದೇ ರೀತಿ ವಾಸ ಮಾಡಬೇಕು ಅಂತ ಹೇಳಿ. ರಾಮದೇವರು ಕಾಡಿನಲ್ಲಿ ಯಾವ ರೀತಿ ವಾಸ ಮಾಡಬೇಕು ಹಾಗೆ ವಾಸ ಮಾಡ್ತಾ ಇದ್ರು. ಅದರಿಂದ ಎಷ್ಟು ಆದರ್ಶ ಪುರುಷನಾಗಿ, ತಮ್ಮ ಅಣ್ಣನಾಗಿ ಹೇಗಿರಬೇಕು, ಗಂಡನಾಗಿ ಹೇಗಿರಬೇಕು, ಒಬ್ಬ ರಾಜನಾಗಿ ಹೇಗಿರಬೇಕು, ಎಲ್ಲ ರೀತಿಯಲ್ಲಿ ನಮಗೆ ತೋರಿಸಿಕೊಡ್ತಾನೆ. ಅದಕ್ಕೆ ರಾಮಾಯಣದಲ್ಲಿ ರಾಮನ ಬಗ್ಗೆ ಹೇಳಬೇಕಾದ್ರೆ, ಅವನು ಯಾವ ರೀತಿ ಇದ್ದ ಅಂತ ಕೇಳಿದರೆ, ಅವನ ಸ್ಪಷ್ಟ ಚಿತ್ರಣ ಕೊಡೋದಾದ್ರೆ ಹೇಗೆ ಕೊಡ್ಬೋದು ನೀವು ಅಂತ ಹೇಳಿದರೆ, ರಾಮೋ ವಿಗ್ರಹವಾನ್ ಧರ್ಮ. ರಾಮ ಅಂತ ಹೇಳಿದ್ರೆ ಧರ್ಮ ಸ್ವರೂಪ. ಧರ್ಮಾಚರಣೆ ಅಂತ ನೀವೇನು ಮಾಡ್ತೀರಿ, ಧರ್ಮಾಚರಣೆ ಮಾಡುವಾಗ ನೀವು ಯಾವುದನ್ನು ಗುಣಗಳು ಅಂತ ಹೇಳಿ ಗ್ರಹಣೆ ಮಾಡ್ತೀರಿ, ಅದೆಲ್ಲ ರಾಮನಲ್ಲಿ ಉಂಟು. ಅದೇ ಮಾಡುವುದು ಅಂತ ಹೇಳಿದ್ರೆ ರಾಮನ ಆರಾಧನೆ ಮಾಡುವುದು ಅಂತ ಹೇಳಿ ಅರ್ಥ. ಅದರಿಂದ ರಾಮ ಧರ್ಮ ಸ್ವರೂಪನಾಗಿದ್ದಾನೆ. ಆದ್ದರಿಂದ ರಾಮ ನಮ್ಮ ಮನೆಯಲ್ಲಿ ಒಂದು ಪ್ರತಿಷ್ಠೆ ಆಗಬೇಕಂದ್ರೆ ನಾವೇನು ಮಾಡಬೇಕು, ನಾವು ಧರ್ಮಾಚರಣೆಯನ್ನು ಮಾಡಬೇಕು. ನಮ್ಮ ಸನಾತನ ಧರ್ಮ ಏನನ್ನು ಹೇಳ್ತದೆ ಅದನ್ನು ನಾವು ಆಚರಣೆಯನ್ನು ಮಾಡಬೇಕು. ಅದನ್ನು ಆಚರಣೆ ಮಾಡಬೇಕಂದ್ರೆ ಇನ್ನು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ ತುಂಬ ಉಂಟು. ಯಾಕಿದನ್ನೆಲ್ಲ ಹೇಳುದು ಅಂತ ಹೇಳಿದ್ರೆ, ಆ ರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ಎಷ್ಟು ಜನರ ಕಾರ್ಯಕರ್ತರ ಪ್ರಾಣತ್ಯಾಗ ಮಾಡಿದ್ದಾರೆ, ಅಲ್ಲಿ ಎಷ್ಟು ಜನ ಕಷ್ಟಪಟ್ಟಿದ್ದಾರೆ. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗುವವರೆಗೆ ಎಷ್ಟೆಷ್ಟೋ ವ್ರತಗಳನ್ನು ಮಾಡಿದಂತಹ ನಮ್ಮ ಭಕ್ತರನ್ನು ನಾವು ನೋಡ್ತೇವೆ. ಯಾಕೆ ಅವರು ಅಷ್ಟೆಲ್ಲ ಮಾಡಿದರು ಅಂತ ಹೇಳಿದ್ರೆ, ನಮ್ಮ ಧರ್ಮದ ಒಂದು ನಿಷ್ಠೆಯನ್ನು ಅವರು ಉಳಿಸ್ಕೊಂಡಿದ್ದಾರೆ. ಅದನ್ನು ನಾವು, ನಮ್ಮ ಜವಾಬ್ದಾರಿ ಅದಕ್ಕಿಂತ ಹೆಚ್ಚು ಉಂಟು. ಈಗ ಅವರಷ್ಟು ಮಾಡಿ ಅದನ್ನು ಸಾರ್ಥಕಪಡಿಸಿಕೊಂಡ್ರು. ನಾವು ಸುಮ್ಮನೆ ಇಲ್ಲಿ ಕೂತ್ಕೊಂಡು ನೋಡ್ತೀವಿ, ಎಲ್ಲ ಫೋಟೋ ನೋಡಿ ವಿಡಿಯೋ ನೋಡಿ ಚೆಂದ ಇದೆ ಅಂತ ಹೇಳಿಬಿಡ್ತೀವಿ. ಆದರೆ ನಮ್ಮ ಕರ್ತವ್ಯ ಏನು, ಅದನ್ನು ನಾವು ಮಾಡಬೇಕಲ್ಲ. ಆದ್ದರಿಂದ ನಾವು ಕೂಡ ಧರ್ಮಾಚರಣೆ ಮಾಡಬೇಕು ಅಂದರೆ ನಮ್ಮ ಸಂಸ್ಕೃತಿ, ಸನಾತನ ಧರ್ಮದ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು. ಆ ಅಧ್ಯಯನ ಮಾಡಿದಾಗ ಒಂದಷ್ಟು ವಿಚಾರಗಳು ನಮಗೆ ತಿಳಿತದೆ, ನಮ್ಮ ಧರ್ಮ ಏನು ಅಂತೇಳಿ. ಆಗ ಯಾರಾದರೂ ನಮ್ಮ ಧರ್ಮದ ಬಗ್ಗೆ ಬೈದರೆ ನಾವು ಆನ್ಸರ್ ಮಾಡೋಕ್ಕಾಗ್ತದೆ. ಈಗ ಯಾರು ಬೈದರೆ ನಮಗೆ ಗೊತ್ತಿರುವುದಿಲ್ಲ, ನಾವೇನು ಹೇಳೋದು ಅವರಿಗೆ, ಏನೂ ಹೇಳೋಕ್ಕಾಗಲ್ಲ, ಸುಮ್ಮನೆ ಕೂರಬೇಕು. ಅದರಿಂದ ಒಂದಷ್ಟು ವಿಚಾರಗಳನ್ನು ನಾವು ತಿಳಿದ್ವಿ ಅಂತ ಹೇಳಿದ್ರೆ
ನಮಗೆ ರಾಮದೇವರ ರಾಮ ಧರ್ಮದ ಆಚರಣೆ ಮಾಡುವುದು ಅದು ಸಾರ್ಥಕ ಅನಿಸಿಕೊಳ್ತದೆ. ನಮ್ಮ ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಇಂತಹ ಕಾರ್ಯಗಳು ನಡಿಬೇಕು. ಯಾರು ಕೂಡ ಇಲ್ಲಿ ಅನಕ್ಷರಸ್ಥರು ಅಂತಿಲ್ಲ. ಈಗ ಎಲ್ಲರೂ ಕೂಡ ಒಳ್ಳೆ ವಿದ್ಯಾವಂತರೇ. ಎಲ್ಲ ಇಂಗ್ಲೀಷು, ಕನ್ನಡ ಬರೆದಿದ್ದು ಇಂಗ್ಲೀಷ್ ಬರ್ತದೆ. ಅಂತಹ ವಿದ್ಯಾರ್ಥಿಗಳೇ ಅಷ್ಟು ವಿದ್ಯಾವಂತರೇ ನಮ್ಮಲ್ಲಿ ಇರುವಂಥದ್ದಾದ್ದರಿಂದ ನಮ್ಮ ಧರ್ಮ ಗ್ರಂಥಗಳನ್ನು ಅವಶ್ಯವಾಗಿ ಅಧ್ಯಯನ ಮಾಡಬೇಕು. ಆ ವಿಚಾರಗಳನ್ನು ಒಂದಷ್ಟು ನಾವು ತಿಳ್ಕೊಳ್ಬೇಕು. ಮತ್ತು ಇದೆಲ್ಲ ಕಾರ್ಯಕ್ರಮಗಳನ್ನು ಕೂಡ ಮಾಡಬೇಕು. ನಾವು ಇದನ್ನೆಲ್ಲ ಮಾಡ್ತೀವಿ, ಅದನ್ನು ಬಿಟ್ಟು ಬಿಡ್ತೇವೆ. ಎಲ್ಲ ಭಜನೆ ಮಾಡ್ತೇವೆ, ಅದೆಲ್ಲ ಬೇಕು. ಭಜನೆ ಎಲ್ಲಿ ಮಾಡ್ತೀವೋ ಅಲ್ಲಿ ವಿಭಜನೆ ಇಲ್ಲ, ಒಗ್ಗಟ್ಟಿರ್ತದೆ. ಹೌದು, ಭಗವಂತನ ವಿಶೇಷ ಅನುಗ್ರಹ ಸಂಕೀರ್ತನೆಗೆ ಉಂಟು. ಅದೆಲ್ಲವನ್ನು ಮಾಡಬೇಕು. ಆದರೆ ಅದು ಮಾತ್ರ ಮಾಡುವುದಲ್ಲ, ಅದರೊಟ್ಟಿಗೆ ನಮ್ಮ ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡಲೇಬೇಕು. ನಾವು ಹಿಂದೂಗಳಾಗಿದ್ದೇವೆ, ಇಷ್ಟು ಹಿಂದೂ ಕಾರ್ಯಕರ್ತರು ಅದಕ್ಕೆ ಪ್ರಾಣತ್ಯಾಗ ಮಾಡಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ನಾವು ಸಲ್ಲಿಸುವುದು ಗೌರವ ಹೇಗೆ ಅಂತ ಹೇಳಿದ್ರೆ ನಾವು ನಮ್ಮ ಧರ್ಮ ಗ್ರಂಥವನ್ನು ನಾವು ಅಧ್ಯಯನ ಮಾಡಬೇಕು. ಆದ್ದರಿಂದ ನಾವು ಇಂತಹ ಕಾರ್ಯಕ್ರಮಗಳಾದಾಗ ಇದನ್ನೆಲ್ಲ ಶ್ರದ್ಧೆಯಿಂದ ಮಾಡ್ತೇವೆ. ನಮಗೆ ಆ ದೇವರ ವಿಶೇಷ ಅನುಗ್ರಹ ಇದರಿಂದ ಸಿಗ್ತದೆ. ಈ ಅನುಗ್ರಹ ಹೇಗಿರಬೇಕು ಅಂತ ಹೇಳಿದ್ರೆ ಇನ್ನು ಒಂದು ವರ್ಷದಲ್ಲಿ ನೆಕ್ಸ್ಟ್ ಇನ್ನೊಂದು ಏಕಾಹ ಭಜನೆ, ಅಹೋರಾತ್ರಿ ಭಜನೆ ಬರುವಾಗ ಒಂದಷ್ಟು ಹೊಸ ವಿಚಾರಗಳು ತುಂಬಿಕೊಂಡು ನಾವಿಲ್ಲಿ ಬಂದಿರಬೇಕು. ಈಗ ನಮಗೆ ಇಲ್ಲಿ ಬಂದು ನಮ್ಮ ಧರ್ಮದ ಬಗ್ಗೆ ತಿಳಿಸುವವರು ಬರ್ತಾರೆ, 1 ಗಂಟೆ ಅವರು ಪ್ರವಚನ ಮಾಡ್ತಾರೆ, ಹೇಳ್ತಾರೆ, ನಾವು ಕೇಳ್ತೇವೆ. ಇವತ್ತಿಗೆ ಕರೆಕ್ಟ್ ಎಲ್ಲ ನೆನಪಿರ್ತದೆ, ನಾಳೆ ದಿವಸ ಮರೆತೋಗಿರ್ತದೆ. ಹಾಗಾಗಬಾರ್ದು. ನಾವೇ ಸ್ವಂತ ಅಧ್ಯಯನ ಮಾಡಬೇಕು. ಆ ರೀತಿ ಮಾಡಿದಾಗ ನಾವು ಗಟ್ಟಿ ಆಗ್ತೇವೆ. ಇದು ಯಾರಿಗೋ ಉಪಯೋಗ ಅಲ್ಲ, ನನಗೆ ಅದರಿಂದ ಉಪಯೋಗ ಆಗುವುದಿಲ್ಲ, ಇನ್ಯಾರಿಗೋ ಉಪಯೋಗ ಆಗುವುದಿಲ್ಲ. ಉಪಯೋಗ ಯಾರಿಗೆ? ನಮಗೆ. ನಮ್ಮ ಧರ್ಮದ ಆಚರಣೆಯನ್ನು ನಮಗೆ ಗೊತ್ತಿರ್ತದೆ. ಅದರಿಂದ ಇಂತಹ ಒಂದು ವಿಚಾರವನ್ನು ನಾವೆಲ್ಲ ಮೈಗೂಡಿಸಿಕೊಳ್ಬೇಕು. ನಾನಾ ಜನಸ್ಯ ಶುಶ್ರೂಷಾ ಕರ್ತವ್ಯ ಕರ್ಮನ್ವಿತೇ ಅಂಥೇಳಿ ಯಾವಾಗಲೂ ಕೂಡ ನಮ್ಮ ಧರ್ಮಶಾಸ್ತ್ರ ಹೇಳುವಂಥದ್ದು. ಧರ್ಮಾಚರಣೆ ಈ ರೀತಿಯಲ್ಲಿ ನಾವು ಆಚರಣೆಯನ್ನು ಮಾಡುವುದಾದರೆ, ಇನ್ನೊಂದು ಧರ್ಮಾಚರಣೆ ಹೇಗೆ ಅಂತ ಹೇಳಿದ್ರೆ, ಯಾರು ಕಷ್ಟದಲ್ಲಿರ್ತಾರೋ ಅವರ ಸೇವೆಯನ್ನು ಮಾಡುವುದು, ಅದು ಧರ್ಮಾಚರಣೆ ಇನ್ನೊಂದು ಮುಖ. ಇದು ವೈದಿಕವಾಗಿ ಅಂದರೆ ನಮ್ಮ ಸನಾತನ ಗ್ರಂಥಗಳನ್ನು ಅಧ್ಯಯನ ಮಾಡುವುದು ಒಂದು ರೀತಿಯಲ್ಲಿ ಆದರೆ, ಇನ್ನೊಂದು ಮುಖ ಸಮಾಜದಲ್ಲಿ ಯಾರು ಕಷ್ಟದಲ್ಲಿರ್ತಾರೆ ಅವರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡೋದು. ಈಗ ಸಹಾಯ ಮಾಡೋದು ಅಂತ ಹೇಳಿದ್ರೆ ನಾವಿನ್ನೊಂದಷ್ಟು ಸಾಲ ಮಾಡಿ ನಾವು ಕಷ್ಟಪಡುವುದು ಅಂತ ಅರ್ಥ ಅಲ್ಲ. ಆ ರೀತಿ ನಾವು ಸಹಾಯ ಮಾಡುವುದಲ್ಲ. ಸಹಾಯ ಮಾಡೋದು ಹೇಗೆ ಅಂತ ಹೇಳಿದ್ರೆ, ನಮ್ಮ ಕೈಲಿದ್ದಷ್ಟು ಅವರಿಗೆ ನಮ್ಮ ಕೈಲಿ ಸಹಕಾರ ಇಡೋಕ್ಕಾಗ್ತದೋ ಅಷ್ಟು ಸಹಕಾರವನ್ನು ನಾವು ಆ ಕಷ್ಟದಲ್ಲಿರೋರಿಗೆ ಕೊಡಬೇಕು. ಇದು ಮಾಡಿದ್ವಿ ಅಂತ ಹೇಳಿದರೆ ಬೇರೆ ಯಾವುದೇ ನಾವು ಸಾಧನೆ ಮಾಡಬೇಕಾಗಿಲ್ಲ, ದೇವರ ಆರಾಧನೆ ಮಾಡಬೇಕಾಗಿಲ್ಲ. ದೇವರೇ ಇಷ್ಟೇ ಕೆಲಸಕ್ಕೆ ನಮಗೆ ಒಲಿದು ಬಿಡ್ತಾನೆ. ಆದ್ದರಿಂದ ಈ ಒಂದು 2 ಚಿಂತನೆಗಳನ್ನು ಇಟ್ಟುಕೊಂಡು ನಮ್ಮ ಸುತ್ತಮುತ್ತ ಇರುವಂತಹ ಕಷ್ಟದಲ್ಲಿರುವವರಿಗೆ ಒಂದು ಸಹಕಾರವನ್ನು ನೀಡುವುದು, ಅವರ ಸೇವೆಯನ್ನು ಮಾಡುವಂಥದ್ದು, ಅದರೊಟ್ಟಿಗೆ ನಮ್ಮ ಧರ್ಮ ಗ್ರಂಥಗಳ ಚಿಂತನೆಯನ್ನು ಅಧ್ಯಯನವನ್ನು ಮಾಡುವಂಥದ್ದು, ನಾವೆಲ್ಲರೂ ಕೂಡ ಈ 2 ಚಿಂತನೆಗಳನ್ನು ಮೈಗೂಡಿಸಿಕೊಳ್ಳಬೇಕು. ಈ ದಿವಸ ರಾಮಸೇವಾ ಭಜನಾ ಮಂಡಳಿ ಕಣವತೀರ್ಥದವರು ವಿಶೇಷವಾಗಿ ಇಂತಹ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು ಭಜನಾ ಮಂದಿರ ಅಂತ ಹೇಳಿದ್ರೆ ಅನೇಕ ರೀತಿಯಲ್ಲಿ ನಮ್ಮನ್ನು ಜಾಗೃತಿಯನ್ನು ಉಂಟು ಮಾಡೋದಕ್ಕೆ ಅದು ಕಾರಣವಾಗ್ತದೆ. ಅಂತಹ ಒಂದು ಸಂಘಟನೆಯನ್ನು ನಡೆಸಿಕೊಂಡು ನೀವೇನು ಬರ್ತಾ ಇದ್ದೀರಿ, ಇದು ವಿಶೇಷವಾಗಿ ರಾಮನ ಚಿತ್ತಕ್ಕೆ ಬರಬೇಕು. ಇನ್ನು ವಿಶೇಷವಾಗಿ ಈ ಒಂದು ಮಂಡಳಿಯಿಂದ ಸಮಾಜದ ಜಾಗೃತಿಯೊಟ್ಟಿಗೆ ನಮ್ಮ ಸಂಸ್ಕೃತಿಗಳನ್ನು ಆಚರಣೆಯನ್ನು ಮಾಡುವುದಕ್ಕೆ ಪೂರಕವಾಗಿ ದೇವರ ಅನುಗ್ರಹ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ, ನಾಳೆಯ ದಿವಸ ಅಹೋರಾತ್ರಿ ಭಜನೆ ಇಲ್ಲಿ ನಡೆಯುವುದಕ್ಕಿದೆ. ಅದಕ್ಕೆಲ್ಲ ರಾಮ ಆಂಜನೇಯ ದೇವರ ವಿಶೇಷ ಅನುಗ್ರಹ ಇರಲಿ. ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಆ ದೇವರ ಹನುಮಂತನ ರಾಮನ ವಿಶೇಷ ಅನುಗ್ರಹ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇವೆ. ರಾಮಾರ್ಪಣ ವಸ್ತು. ಹಿರಿಯ ಸ್ವಾಮೀಜಿಯವರ ಹಿರಿಯ ಚಿಂತನೆ ನಾವೆಲ್ಲ ಕೇಳಿದೆವು. ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಬೇಕಾಗಿದ್ದ ಶ್ರೀ ನವೀನ್ ರಾಜ್ ಕೆಜೆ ಅವರು, ನ್ಯಾಯವಾದಿ, ನೋಟರಿ, ಅಧ್ಯಕ್ಷರು ಮಂಜೇಶ್ವರ ಗಣೇಶೋತ್ಸವ ಸಮಿತಿ ಈಗಾಗಲೇ ಆಗಮಿಸಿದ್ದಾರೆ. ಅವರನ್ನು ನಾವು ಸ್ವಾಗತಿಸ್ತಾ ಇದ್ದೇವೆ. ಶ್ರೀ ಅಕ್ಷಯ ಮುಗುಲ್ಯ ಇವರು ಶ್ರೀ ನವೀನ್ ರಾಜ್ ಕೆಜೆ ನ್ಯಾಯವಾದಿ ಇವರನ್ನು ಗೌರವಿಸಬೇಕಂತ ಕೇಳಿಕೊಳ್ಳುತ್ತೇವೆ.
ಸ್ವೀಕರಿಸಿದಂತಹ ಶ್ರೀ ನವೀನ್ ರಾಜ್ ಕೆಜಿ ಇವರಿಗೂ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ರತ್ನಾಕರ ದೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಶ್ರೀರಾಮದೇವರ ಅಡಿದಾವರೆಗಳಿಗೆ ಎರಗುತ್ತಾ ಇಷ್ಟು ಹೊತ್ತು ನಮ್ಮೆಲ್ಲರನ್ನ ಆಶೀರ್ವದಿಸಿದ ಯತಿವರ್ಯರ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ, ಗ್ರಾಮದಲ್ಲಿ ನೆಲೆಯಾಗಿ ನಮ್ಮೆಲ್ಲರನ್ನ ವೇದಿಕೆಯಲ್ಲಿ ಉಪಸ್ಥಿತ ಅಧ್ಯಕ್ಷರೇ, ಉಪಸ್ಥಿತ ಗಣ್ಯರೇ ಹಾಗೂ ಇಲ್ಲಿ ಸೇರಿದ ಸಭ್ಯ ಮಾತಾ ಭಗಿನಿಯರೇ, ಸಮಯ 9:30. ಸ್ವಾಮಿಲ ಪಾತಿರത്ത് പോത്താണ്ട് ನಣ ಇಂಬಿಯೇತು ಪುರತು ಕೊಯ್ಪೆನ ಗೊತ್ತುಚ್ಚಿ ಎಂಕಳು ಬತ್ತನೆ ಜೋಕಳನ ಆಟತ್ತು ಬೇರೆ. ಎಲ್ಲರ ಮನಸ್ಸಿನಲ್ಲಿ ಇದಿರಬಹುದು. ಶ್ರೀರಾಮ ಸೇವಾ ಭಜನಾ ಮಂದಿರದವರು ಈ ಒಂದು ಕಾರ್ಯಕ್ರಮವನ್ನು ಸಂಯೋಜಿಸಿ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ಅವರ ಹಿಂದಿನ ಆಲೋಚನೆ ಏನು ಅಂತ ನಾವು ಒಮ್ಮೆ ಆಲೋಚಿಸಿದ್ರೆ ನಮಗೆ ತಿಳಿಯುತ್ತೆ. ಧಾರ್ಮಿಕ ಭಾಷಣ ಎನ್ನುವ ನೆಲೆಯಲ್ಲಿ ನನ್ನನ್ನು ಪರಿಚಯಿಸಿದರು. ಕೆಲವರಿಗಂತೂ ಯೋಚನೆ ಮಾಡುವವರಿಗೆ ಪ್ರಶ್ನೆ ಮೂಡುತ್ತೆ. ಯಾಕಂದರೆ ಧರ್ಮ ಎನ್ನುವುದನ್ನು ಜಗತ್ತಿಗೆ ಬೋಧಿಸಿದ ಒಂದೇ ಒಂದು ದೇಶ ಇದ್ದರೆ ಅದು ಭಾರತ. ಇಡೀ ಪ್ರಪಂಚಕ್ಕೆ ಧರ್ಮದ ಶಕ್ತಿಯನ್ನು, ಧರ್ಮದ ಮಹಿಮೆಯನ್ನು ಬೋಧಿಸಿದ ಭಾರತ ಜಗದ್ಗುರುವಾಯಿತು, ವಿಶ್ವಜನನಿ ವಿಶ್ವಗುರುವಾಯಿತು. ಇಡೀ ಪ್ರಪಂಚಕ್ಕೆ ಧರ್ಮವನ್ನು ಬೋಧಿಸಿದಂತಹ ಭಾರತದಲ್ಲಿ ಒಂದು ಧಾರ್ಮಿಕ ಭಾಷಣದ ಅಗತ್ಯತೆ ಇದೆಯೇ? ಪ್ರಶ್ನೆ ಬಂದರೆ ತಪ್ಪಲ್ಲ. ಆದರೆ ಈ ಭಾಷಣಗಾರ ಬಂದು ಹೊಸತನ್ನು ಏನೂ ಹೇಳಲಿಕ್ಕಿಲ್ಲ. ಯಾಕೆಂದರೆ ನಾವು ತಿಳಿದವರು ಯಾರೂ ಇಲ್ಲ. ನಮ್ಮೊಳಗೆ ಗೊತ್ತಿರುವ ಕೆಲವೊಂದು ವಿಚಾರಗಳನ್ನು ಮಾತ್ರ ಮತ್ತೆ ಮತ್ತೆ ಹೇಳುವ ಪ್ರಯತ್ನವನ್ನು, ನೆನಪಿಸುವ ಪ್ರಯತ್ನವನ್ನು ಮಾಡ್ತೇನೆ. ಬಂಧುಗಳೇ, ಧರ್ಮ ಎಂದಾಗ ನಮಗೆಲ್ಲರಿಗೂ ಮೂಡುವ ಪ್ರಶ್ನೆ ಧರ್ಮ ಅಂದರೆ ಏನು ಅಂತ. ಒಬ್ಬರು ಕವಿ ಬಹಳ ಅರ್ಥ ಆಗುವ ರೀತಿಯಲ್ಲಿ ಹೇಳಿದರು, ಪತಿತಂ ಪತಂತಂ ಪತಿಷ್ಯಂತಂ ಯಹ ಉದ್ಧರತಿ ಸಹ ಧರ್ಮ. ಬಿದ್ದವನನ್ನ, ಬೀಳುತ್ತಿರುವವನನ್ನ, ಬೀಳಲಿರುವವನನ್ನ ಉದ್ಧರಿಸುವುದೇ ಧರ್ಮ. ಎಷ್ಟು ಸೊಗಸಾಗಿದೆ, ಚಿಕ್ಕ ಮಗುವಿಗಾದ್ರೆ ಅರ್ಥ ಆಗುತ್ತೆ. ಆದರೆ ಭಾರತೀಯರು ಪ್ರತಿಯೊಬ್ಬರೂ ಕೂಡ ಮೊದಲಿನಿಂದಲೇ ಮಾಡಿಕೊಂಡು ಬಂದದ್ದು ಇದನ್ನೇ ಅಂತ. ಯಾರನ್ನು ಬೀಳಲಿಕ್ಕೆ ಬಿಡಲಿಲ್ಲ, ಬೀಳುವವನಿಗೆ ಸಹಾಯ ಹಸ್ತವನ್ನು ಚಾಚಿದವರು ಭಾರತೀಯರು, ಯಾವ ದೇಶಗಳೇ ಬರಲಿ. ಆದರೆ ನಮ್ಮ ಪಠ್ಯಪುಸ್ತಕಗಳದ್ದು ಯಾವುದನ್ನು ನೆನಪಿಸಲಿಲ್ಲ. ನಮ್ಮ ಪಠ್ಯಪುಸ್ತಕಗಳು ಇವತ್ತಿಗೂ ಯಾವುದನ್ನು ಹೇಳುತ್ತೆ? ಅತೀ ಹೆಚ್ಚು ಹೊಡೆತ ತಿಂದ ಒಂದೇ ಒಂದು ದೇಶ ಇದ್ದರೆ ಭಾರತ ಅಂತ. ಡಚ್ಚರು ಹೋದ್ರು, ಇರಾಕಿಗಳು ಹೋದ್ರು, ಮಂಗೋಲರು ಹೋದ್ರು, ಬ್ರಿಟಿಷರು ಹೋದ್ರು, ಚೀನಿಯರು ಹೋದ್ರು, ಪಾಕಿಸ್ತಾನದವರು ಹೋದ್ರು, ಅಫ್ಘಾನಿಸ್ತಾನ ಹೋದ್ರು, ಇವರು ಹೋದ್ರು, ಎಲ್ಲರಿಂದ ಒದಿಸಿಕೊಂಡಂತಹ ದೇಶ ಒಂದಿದ್ರೆ ಭಾರತ. ತಪ್ಪಲ್ಲ, ಭಾರತ ಒದಿಸಿಕೊಂಡದ್ದು ಹೌದು. ಆದರೆ ಆಶ್ಚರ್ಯ ಏನು ಗೊತ್ತಾ? ಎಲ್ಲರ ಕೈಯಿಂದ ಒದಿಸಿಕೊಂಡರೂ ಕೂಡ ಭಾರತ ಇನ್ನೂ ಸಾಯಲಿಲ್ಲ ಎನ್ನುವುದು ಆಶ್ಚರ್ಯ. ಪ್ರಪಂಚದಲ್ಲಿ ಹುಟ್ಟಿಕೊಂಡ ಅದೆಷ್ಟೋ ದೇಶಗಳು ಇಂದಿಗೆ ಕಣ್ಮರೆಯಾಗಿದೆ ಅಂತ. ಸಂಸ್ಕೃತಿ ಸಂಸ್ಕಾರಗಳನ್ನು, ಭಾಷೆಯನ್ನು ಮರೆತು ಬಿಟ್ಟಿದೆ, ಸತ್ತು ಹೋಗಿದೆ. ಆದರೆ ಅದಷ್ಟು ದೇಶಗಳು ಬಂದು ನಮ್ಮ ಮೇಲೆ ಹೊಡೆತವನ್ನು, ಸವಾರಿಯನ್ನು ಮಾಡಿದರೂ ಕೂಡ, ಹೊಡೆದರೂ ಕೂಡ ಭಾರತ ಸಾಯಲಿಲ್ಲ. ಯಾಕೆ ಸಾಯಲಿಲ್ಲ ಅಂತ ನೋಡಿಕೊಂಡು ಬಂದಾಗ ನಮಗೆ ಕಾಣುವ ಸತ್ಯ, ನಾವು ನಂಬಿದ್ದು ನಮ್ಮನ್ನಲ್ಲ, ನಾವು ನಂಬಿದ್ದು ನಮ್ಮ ಶಿಕ್ಷಣವನ್ನಲ್ಲ, ನಾವು ನಂಬಿದ್ದು ನಮ್ಮ ಭಾಷೆಯನ್ನಲ್ಲ, ನಾವು ನಂಬಿದ್ದು ನಮ್ಮ ಶಕ್ತಿಯನ್ನಲ್ಲ, ನಾವು ನಂಬಿದ್ದು ನಮ್ಮ ಜಾತಿಯನ್ನಲ್ಲ, ನಾವು ನಂಬಿದ್ದು ಸನಾತನ ಸಂಸ್ಕಾರವನ್ನ, ಅದರೊಳಗಿರುವ ದೇವರನ್ನ. ದೇವರನ್ನು ನಂಬಿದ ಕಾರಣ ಭಾರತ ಇವರಿಗೆ ಸಾಯಲಿಲ್ಲ. ಯಾಕೆ? ನಮಗೆ ಗೊತ್ತಿಲ್ಲದ ಒಂದು ಸಂಸ್ಕೃತಿ ನಮ್ಮೊಳಗೆ ಅಡಕಾಗಿದೆ ಅಲ್ಲ. ಅಣುರೇಣು ತೃಣಕಾಷ್ಟಗಳಲ್ಲೂ ನಾವು ದೇವರನ್ನು ಕಾಣಲಿಕ್ಕೆ ಪ್ರಾರಂಭಿಸ್ತೀವಿ. ನಮ್ಮ ಹಿರಿಯರ ಕಾಲದಿಂದ ಹೇಗೆ? ಒಂದು ಚಿಕ್ಕ ಪರೀಕ್ಷೆಗೆ ಹಚ್ಚೋಣ. ನಾವೆಲ್ಲ ಸಾಲಾಗಿ ಕೂತಿದ್ದೀವಲ್ಲ, ನಮ್ಮ ಕಾಲು ಎದುರು ಕೂತ ವ್ಯಕ್ತಿಗೆ ತಾಗಿದ್ರೆ ಆ ಎದುರು ಕೂತ ವ್ಯಕ್ತಿ ಯಾವ ಜಾತಿಯವನು, ಯಾವ ವರ್ಣದವನು, ಹೇಗಿದ್ದಾನೆ, ಆಫೀಸರ, ಬಡವನ, ನಾವು ನೋಡೋದಿಲ್ಲ. ತಕ್ಷಣ ಕ್ರಿಯೆಗೆ ಪ್ರತಿಕ್ರಿಯೆ, ಕಾಲವನಿಗೆ ತಾಗಿದ ತಕ್ಷಣ ನಮ್ಮ ಕೈ ಹೋಗಿ ನಮಸ್ಕಾರ ಮಾಡುತ್ತೆ ಅಲ್ವಾ? ಯಾವುದಾದ್ರೂ UKG LKG ಫಸ್ಟ್ ಸ್ಟ್ಯಾಂಡರ್ಡ್ ಹೇಳಿಕೊಟ್ಟಿದೆ? ಇದನ್ನ ಹೇಳಿಕೊಡ್ಲೇ ಇಲ್ಲ. ನಮ್ಮ ತಾಯಿ ಹೇಳಿಕೊಟ್ರಲ್ಲ.
ಹಾಗಾಗಿ ಜಗತ್ತಿನಲ್ಲಿ ಪ್ರಶ್ನಾತೀತವಾದ ಒಂದೇ ಒಂದು ಜೀವ ಇದ್ರದು ತಾಯಿ ಅಂತ. ಎಲ್ಲದಕ್ಕೂ ಪ್ರಶ್ನೆ ಇದೆ. ಈಗಿನ ಬುದ್ಧಿಜೀವಿ ಮನಸ್ಥಿತಿ ಅಂತೂ ಪ್ರಶ್ನೆ ಮಾಡದ ವಿಚಾರವೇ ಇಲ್ಲ. ಎಲ್ಲದಕ್ಕೂ ಪ್ರಶ್ನೆ ಮಾಡ್ತಾರೆ, ಒಂದೇ ಒಂದಕ್ಕೆ ಪ್ರಶ್ನೆ ಕೇಳಲಿಲ್ಲ. ಯಾವುದೊಂದರ ತಾಯಿ. ನೋಡಿ, ಆಶ್ಚರ್ಯ ಮಾಡಿ, ತಾಯಿ ನಮಗೆ ಬುದ್ಧಿ ಬೆಳೀತಾ ಇರುವಾಗ ಒಬ್ಬ ವ್ಯಕ್ತಿಯನ್ನು ತೋರಿಸಿ ಹೇಳ್ತಾನೆ, ಮಗು ಅವ ನಿಮ್ಮ ತಂದೆ ಅಂತ. ಯಾವ ಮಗು ಆದ್ರೂ ಅಮ್ಮ ನಿಮ್ಮ ಮಾತು ನಂಬಲಿಕ್ಕಾಗುದಿಲ್ಲ, DNA ಸರ್ಟಿಫಿಕೇಟ್ ಕೊಡ್ತೀರಾ ಅಂತ ಕೇಳಿದ. ಪ್ರಶ್ನೆ ಮಾಡಿಲ್ಲ. ಎಷ್ಟು ದೊಡ್ಡ ಬುದ್ಧಿಜೀವಿಯೂ ಕೇಳಲಿಲ್ಲ, ಡಾಕ್ಟರೇಟ್ ಪದವಿ ಪಡೆದವರು ಕೇಳಲಿಲ್ಲ. ಸರ್ಟಿಫಿಕೇಟ್ ಕೇಳದೆ ನಾವು ತಾಯಿಯ ಮಾತನ್ನು ಒಪ್ಪಿದ್ವಿ, ಆ ಅಪ್ಪನನ್ನು ಅಪ್ಪಿದ್ವಿ. ಯಾಕೆ? ತಾಯಿಯ ಮೇಲಿರುವಂತಹ ಶ್ರದ್ಧೆ, ನಂಬಿಕೆ. ಅದು ಆ ಮಾತೃತ್ವ ಎನ್ನುವುದನ್ನ ನಾವು ಕೇವಲ ನಮ್ಮ ಹೆತ್ತ ತಾಯಿಯಲ್ಲಿ ಮಾತ್ರ ಕಂಡದ್ದಲ್ಲ. ಆ ಅಮ್ಮ ಹೇಳಿಕೊಡ್ತಾಳೆ, ಪೆದುನಾಳ ಮಾತ್ರ ಅಪ್ಪೆತ್ತು, ಮತ್ತೆ ಯಾರಲ್ಲ, ನಿಮಗೆ ಯಾರ ಋಣವನ್ನೆಲ್ಲ ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲೋ ಅವರೆಲ್ಲ ತಾಯಿ. ಹಾಗಾದ ಕಾರಣ ಹೆತ್ತವಳು ತಾಯಿ, ಹೊತ್ತವಳು ತಾಯಿ, ಕುಡಿಯುವ ನೀರು ತಾಯಿ, ಉಸಿರಾಡುವ ಗಾಳಿ ತಾಯಿ. ನಮ್ಮ ಕರುವಿಗೆ ಸ್ವಲ್ಪ ಕೊಟ್ಟು ಹೆಚ್ಚನ್ನ ನಮಗಾಗಿ ಕೊಡುವ ಆ ಅಮೃತದ ಸುದೆಯನ್ನು ಹರಿಸುವ ಆ ಗೋವು, ಅದು ನಮ್ಮ ತಾಯಿ ಅಂತ ನಮ್ಮ. ಇದನ್ನ ನಂಬಿಕೊಂಡು ಬಂದ ಕಾರಣ ಇಂತಹ ಸಂಸ್ಕಾರಯುತವಾದಂತಹ ನಾಡಿಗೆ ಅಳಿವಿಲ್ಲ. ಇದು ದೇವರ ಮೆಟ್ಟಿದ ನಾಡು. ಇಂಥ ಸಂಸ್ಕಾರಗಳು ಅಳಿಯೋವರೆಗೆ ಭಾರತಕ್ಕೆ ಅಳಿವಿಲ್ಲ. ಹಾಗಾಗಿ ಯಾರೇ ಬಂದು ಭಾರತವನ್ನು ಒದ್ದರೂ ಕೂಡ ಭಾರತ ಸಾಯುವುದಿಲ್ಲ. ಸನಾತನ ಸಂಸ್ಕಾರ ನಮ್ಮಲ್ಲಿದೆಯಲ್ಲ, ನಮ್ಮ ಪಠ್ಯ ಪುಸ್ತಕ ಹೇಳಿಕೊಡುತ್ತೆ. 47ರ ಸ್ವಾತಂತ್ರ್ಯ, 47ನೇ ಇಸವಿಯಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು. ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗಿದ್ರು. ಅದೇ ಯಾರಪ್ಪನ ಆಸ್ತಿನ ತೊಲಗಿದ್ರು? ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗಿದ್ದಲ್ಲ, ಬ್ರಿಟಿಷರನ್ನು ನಾಯಿಗಳನ್ನು ಅಟ್ಟಿದ ಹಾಗೆ ಅಟ್ಟಿದ್ದು ಭಾರತದ ಪರಾಕ್ರಮ. ಭಾರತದ ವೀರ ಸೈನಿಕರು, ಬೀದಿ ಭಾಷೆಯಲ್ಲಿ ಹೇಳದಿದ್ರೆ ಕಂಡು ನಾಯಿಗೆ ಕಲ್ಲು ಡಕ್ಕಿ ಲೆಕ್ಕ, ಅಟ್ಟಿದ್ದು. ಓಡಿ ಹೋದವರು ಭಾರತವನ್ನು ಬಿಟ್ಟು ಹೋಗುವಾಗ ಅವರ ಆಸೆ ಮಾತ್ರ ಭಾರತವನ್ನು ಬಿಟ್ಟು ಹೋಗಲಿಲ್ಲ ಅಂತ. ಬ್ರಿಟಿಷ್ ಅಧಿಕಾರಿ ಒಬ್ಬ ಹೇಳ್ತಾನಂತೆ, ಇವತ್ತಲ್ಲ ನಾಳೆಯಾದರೂ, ನನ್ನ ಕಾಲಕ್ಕಲ್ಲ ನನ್ನ ಮರಿಮೊಮ್ಮಕ್ಕಳ ಕಾಲಕ್ಕಾದ್ರೂ ಭಾರತವನ್ನು ವಶಪಡಿಸಿಕೊಳ್ತೇವೆ. ಹೇಗಂದ್ರೆ, ಭಾರತ ಸಂಸ್ಕಾರದ ಆಧಾರದಲ್ಲಿ ಇರುವ ದೇಶ, ಆ ಸಂಸ್ಕಾರವನ್ನೇ ಕಟ್ ಮಾಡಿದ್ರೆ. ಭಾರತ ಭಜನೆಯ ಆಧಾರದಲ್ಲಿರುವ ದೇಶ, ಭಜನೆ ಇರುವವರೆಗೆ ವಿಭಜನೆ ಇಲ್ಲ, ಭಜನೆಯೇ ಸತ್ತು ಹೋದ್ರೆ. ಈ ಯೋಚನೆಯನ್ನು ವಿದೇಶಿ ಮಾನಸಿಕತೆಗಳು ಮಾಡಿದ್ರು. ಆದರೆ ನಮ್ಮಲ್ಲಿ ಭಜನೆ ಆಡಿಲಿಕ್ಕಷ್ಟು ಸುಲಭ ಇಲ್ಲ. ನನಗೆ ನಿಮ್ಮ ಭಜನಾ ಮಂದಿರದ ಹೆಸರೇ ಒಂದು ಆಕರ್ಷಣೀಯ ಅಂತ ಆಯ್ತು. ಯಾಕೊತ್ತಾ, ಎಲ್ಲಾ ಕಡೆ ಶ್ರೀರಾಮ್ ಭಜನಾ ಮಂದಿರ, ಶ್ರೀದೇವಿ ಭಜನಾ ಮಂದಿರ, ಶ್ರೀಕೃಷ್ಣ ಭಜನಾ ಮಂದಿರ ಕೇಳಿದ್ದೇವೆ. ಇದು ಶ್ರೀರಾಮ ಸೇವಾ ಭಜನಾ ಮಂದಿರ ಅಂತ. ಎಷ್ಟು ಚಂದ ಅದು! ಶ್ರೀರಾಮನ ಸೇವೆಯನ್ನು ಮಾಡುವ ಭಜಕರು ತಯಾರಾಗುವ ಮಂಡಳಿ ಅದು. ಇಂತಹ ನಿಮ್ಮಂತಹ ಶ್ರೀರಾಮ ಸೇವಕರು ತಯಾರಾದ ಕಾರಣ ಇಂದಿಗೆ ಪ್ರಧಾನ ಸೇವಕನಾಗಿ ರಾಮನ ಸೇವೆಯನ್ನು ಮಾಡ್ತಾ ಇದ್ದಾನೆ ಅಂತ. ಅದಕ್ಕೆ ಕಾರಣ ಇಂತಹ ಭಜನಾ ಮಂಡಳಿಗಳಲ್ವಾ? ಆ ಹೆಸರುಗಳೇ ಸುಂದರ, ಹೆಸರಿನ ಮಹಿಮೆ. ಹಾಗೆಂತೇಳಿ ಹೆಸರಲ್ಲಿ ಎಲ್ಲ ಇದೆ ಅಂತ ಹೇಳಲಿಕ್ಕಾಗುತ್ತಿಲ್ಲ. ಇತ್ತೀಚೆಗೊಬ್ಬ ಹೇಳ್ತಾನೆ, ಅವನ ಹೆಸರಿನಲ್ಲಿ ರಾಮ ಇದೆ, ನನ್ನ ಹೆಸರಿನಲ್ಲಿ ಶಿವ ಇದೆ, ಮತ್ತೆ ಯಾಕೆ ಅಯೋಧ್ಯೆಗೆ ಹೋಗ್ಬೇಕು ಅಂತ. ಹಾಗೆ ಒಬ್ಬ DC ಹೆಸರಿನಲ್ಲಿ ಹುಚ್ಚಪ್ಪ ಅಂತ ಇದೆ, ಅವನನ್ನು ಕಂಕನಾಡಿಗೆ ಸೇರಿಸಲಿಕ್ಕೆ ಆಗುದಿಲ್ಲ ಅಲ್ಲ. ಹೆಸರಿನಲ್ಲಿ ಹುಚ್ಚ ಇದೆ ಅಂತ ಕಂಕನಾಡಿಗೆ ಹಾಕ್ಲಿಕ್ಕೆ ಸಾಧ್ಯನಾ? ಹಾಗೆ ಹೆಸರಿನಲ್ಲಿ ರಾಮ ಇದೆ ಅಂತ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅವನ ಪ್ರವೃತ್ತಿ ರಾವಣಂದಾದ್ರೆ. ಆ ಹೆಸರಿನಂತ ನಮ್ಮ ನಡವಳಿಕೆಯೂ ಬೇಕು ಅಂತ. ಅದು ಏನೇ ಇರಲಿ, ಇಂತಹ ಸಂಸ್ಕಾರ ಇರುವಲ್ಲಿಯವರೆಗೆ ನಮ್ಮ ಭಾರತವನ್ನು ವಶಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಸಂಸ್ಕಾರ ಕೊಟ್ಟವಳು ತಾಯಿ. ಹಾಗಾಗಿ ಮಾತೃ ಸಂಸ್ಕಾರದ ನಾಡು ಅಂತ ಕರೆದ್ರು, ಮಾತೃ ಸಂಸ್ಕಾರದ ನಾಡು ಅಂತ ಕರೆದ್ರು. ಆದರೆ ವಿದೇಶಿಗಳು ಆಲೋಚನೆ ಮಾಡಿದ್ರು, ಮಾತೃ ಸಂಸ್ಕಾರವನ್ನು ಮೊದಲಾಗಿ ತುಂಡು ಮಾಡಬೇಕು, ತಾಯಿ ಸಂಸ್ಕಾರ ಕೊಡಬಾರದು. ನಮ್ಮ ತಾಯಿ ಸಂಸ್ಕಾರ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಸಂಜೆಯ ಹೊತ್ತಿಗೆ ಮೊದಲೆಲ್ಲ ಅಕ್ಕಿ ರುಬ್ಬುವ ಕಾಲದಲ್ಲಿ ಆ ರುಬ್ಬುವ ಕಡಪ್ಪಿ ಕಲ್ಲಿನ ಹತ್ತಿರ ತಾಯಿ ಕೂತಿರ್ತಾಳೆ, ಕಾಲಲ್ಲಿ ಮಗುವನ್ನು ಕೂತುಕೊಡಿಸಿಕೊಂಡು ಆ ಮಗುವಿಗೆ ಸಂಸ್ಕಾರವನ್ನು ಕೊಡುವಂಥದ್ದು. ಮುಂದಿನ ದಿನಗಳಲ್ಲಿ ಅದು ಮಾಯ ಆಗ್ತಾ ಹೋಯ್ತು, ಯಾಕಂದ್ರೆ ಕಡಪ್ಪಿಗಲ್ಲಿ ಕಂಡವರಿಲ್ಲ ಈಗಿನ ಮಕ್ಕಳಲ್ಲಿ. ಅದು ಮುಂದೆ ಹೋಗುತ್ತಾ ಸಂಜೆ ಹೊತ್ತಾದ್ರೆ ಮನೆಯ ಯಜಮಾನ ಮನೆಗೆ ಬರುವಾಗ ಎಷ್ಟು ಚಂದ ಭಜನೆಗಳು ಕೇಳ್ತಾ ಇತ್ತು ಮನೆಯಲ್ಲಿ ಅಂತ. ಭಜನೆ ಪ್ರಾರಂಭವಾದದ್ದು ಭಜನಾ ಮಂದಿರದಲ್ಲ, ಮನೆಯ ದೇವರ ಕೋಣೆಯಲ್ಲಿ, ಮನೆಯ ಚಾವಡಿಯಲ್ಲಿ
ಎಂಥ ಭಜನೆಗಳು! ಒಂದಿಪೆ ನಿನಗೆ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ ಅದೊಂದು ಭಜನೆ ಇದೆ. ಎಲ್ಲರಿಗೂ ಗೊತ್ತಿದೆ, ಸಾಮಾನ್ಯರಿಗೆ ಆ ಭಜನೆ ಗೊತ್ತಿದೆ. ಆದ್ರೆ ಅದರೊಳಗಿರುವ ಮರ್ಮವನ್ನೊಮ್ಮೆ ತಿಳಿಯಿರಿ ಅಂತ. ಭಜನೆಯಲ್ಲಿ ಜೀವನಾದರ್ಶವನ್ನು ರೂಪಿಸಿದ್ರು ಕವಿಗಳು. ಆ ಭಜನೆ ಎಷ್ಟು ಚಂದ ಹೇಳುತ್ತೆ, ದೇವರನ್ನು ನಂಬಿದ್ರೆ ಹೇಗೆ, ನಂಬದಿದ್ರೆ ಹೇಗೆ ಅಂತ. ಭಜನೆ ಹೇಳಿತಲ್ಲ, ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಸಂದನು ರಣದಲ್ಲಿ ಗಣನಾಥ. ಅಹಂಕಾರದಿಂದ ನಾನೇ ದೊಡ್ಡವ, ಕೊಂಚ ವೇದಿಕೆ ದಿಕ್ಕದಲ್ಲಿ 10 ಜನ ಇಂಕ ಸಾಲು ಬಾಡಿಯರು ನಮಸ್ಕಾರ ಕೊರ್ಪೇರು ಯಾನ ಮಲ್ಲೆ ಅಂತ ಹೇಳಿದ್ರೆ ಬಾಗಿ ನೀರಿಲ್ಲ ಸಾಯ್ತಾನೆ ನಾನು ಮರುದಿವಸ. ಅಹಂಕಾರ ನನ್ನದು ಅಂತ ಏನಿಲ್ಲ, ನನ್ನದೆಂಬುದೇನಿಲ್ಲ, ನನ್ನ ಸಾಧನೆ ಎಲ್ಲ ತಾಯ ಗೌರವಕ್ಕೆ ಮುಡಿಪು, ಅರ್ಪಣೆಯೊಳ ನನ್ನ ಮೆರ್ಪುಗೊಂಡಿಹುದಿಲ್ಲಿ ರಾಷ್ಟ್ರೀಯತೆ ಮೆರೆದಿದೆ ಕವಿ ಹೇಳ್ತಾನೆ. ನನ್ನದು ಅಂತ ಏನಿಲ್ಲ. ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಸಂದನು ಹೇಗೆ ಸಂದ, ಯುದ್ಧದಲ್ಲಿ ಬಾಯಿಗೆ ನೀರಿಲ್ಲದೆ ಸತ್ತ. ಅದೇ ದೇವರನ್ನು ನಂಬಿದವನಿಗೆ ಏನಾಯ್ತು, ಆದಿಯೋಳು ಧರ್ಮರಾಯ ಪೂಜಿಸಿದ ನಿನ್ನ ಪಾದ ಸಾಧಿಸಿದ ರಾಜ್ಯವ ಗಣನಾಥ. ಧರ್ಮರಾಯ ಎಲ್ಲವನ್ನು ಕಳ್ಕೊಂಡ ನಂತರವು ಕೃಷ್ಣನನ್ನು ನಂಬುವುದನ್ನು ಬಿಡ್ಲಿಲ್ಲ ಅಲ್ಲ, ಹಾಗಾಗಿ ಯಾವುದನ್ನು ಕಳ್ಕೊಂಡೋ ಅದಕ್ಕಿಂತ ಹೆಚ್ಚು ಪಡ್ಕೊಂಡ ಧರ್ಮರಾಯ. ಎಷ್ಟು ಚಂದವಾಗಿ ಆ ಭಜನೆ ಹೇಳಿತು. ಬಂಧುಗಳು, ನಾವು ಭಜನೆಯನ್ನು ಮಾಡ್ತೇವೆ, ಆ ಭಜನೆಯನ್ನು ಆಲೋಚಿಸ್ತೇವೆ, ಅರ್ಥ ಮಾಡಿಕೊಳ್ತೇವ ಅಂತ. ತಾಯಿ ಈ ರೀತಿ ಭಜನೆ ಮಾಡ್ತಿದ್ಲು. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ತಾಯಿ ಪುಟ್ಟ ಮಗುವನ್ನ ಕಾಲಲ್ಲಿ ಕೂರಿಸಿ ಚಪ್ಪಳೆಯನ್ನು ತಟ್ಟಿಸಿ ಭಜನೆಯನ್ನು ಹೇಳಿಕೊಡ್ತಾ ಇದ್ಲು. ದೇಶ ಸಂಸ್ಕೃತಿ ಬೆಳೀತಿತ್ತು, ಕಾಲಗಳು ಉರುಳಿತು. ಸಂಜೆಯ ಹೊತ್ತಿಗೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೇಳ್ತಾ ಇದ್ದ ತಾಯಿ ಚಾವಡಿಯಲ್ಲಿ ಕಪ್ಪು ಪೆಟ್ಟಿಗೆ ಎದುರು ಕೂತ್ಕೊಳ್ಳಿಕ್ಕೆ ಶುರು ಮಾಡಿದ್ಲು. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೇಳಬೇಕಾದ ತಾಯಿಯ ಮಂಡೆಯಲ್ಲಿ ಚಿಂತನೆ ಉರುಳಿತು. ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಒಳಗೋಯ್ತು. ಲಚ್ಚಿದಾಯ್ತ ಮಾಡ್ಕೊಳ್ಳೋ. ಅಲ್ಲಿ ಪುಟ್ಟಗೌರಿ ಮದುವೆಗೆ ಸಮಯ ಆಯ್ತು. ಇಲ್ಲಿ ತನ್ನ ಕಾಲಲ್ಲಿರುವ ಪುಟ್ಟಗೌರಿಯ ಬಗ್ಗೆ ಚಿಂತನೆ ಇಲ್ಲ ತಾಯಿಗೆ. ಆಗ ಆ ಮನೆಯಲ್ಲಿರುವ ಪುಟ್ಟಗೌರಿ ಏನು ಮಾಡಬೇಕು, ಪಕ್ಕದ ಮನೆಯ ಯುವಕನೊಂದಿಗೆ ಪುಂಡಿಯಲ್ಲಿ ನಿರತ. ತಾಯಿ ಟಿವಿಯ ಒಳಗೆ ಧಾರಾವಾಹಿಯಲ್ಲಿ ನಿರತ, ಮಗಳು ಪುಂಡಿಯಲ್ಲಿ ನಿರತ. ತಪ್ಪಿ ಅರ್ಧಾಯ್ತು. ಸಂಸ್ಕಾರಗಳು ಕುಂಠಿತ ಆಗ್ತಾ ಹೋಯ್ತಲ್ಲ. ಒಂದು ದೇವಸ್ಥಾನಕ್ಕೆ ತಾಯಿ ಹೊರಡ್ತಾಳೆ, 6 ಮೊಳದ ಸೀರೆ ಉಟ್ಕೊಂಡು ಹೋಗ್ತಾಳೆ. ಮಗಳು ಹೇಗೆ ಹೊರಡ್ತಾಳೆ, ಓ ಇಲ್ಲಿ ಸ್ವಲ್ಪ ಹರಿದದ್ದು, ಓ ಇಲ್ಲಿ ಸ್ವಲ್ಪ TT ಇಂಜೆಕ್ಷನ್ ಕೊಡುವುದು, ಒಂದಿಷ್ಟಿಷ್ಟು ತೋರಿಸ್ಕೊಂಡು ಹರಿದ ಪ್ಯಾಂಟ್ ಹಾಕಿ ಮಗಳು ಹೊರಡ್ತಾಳೆ. ಕಾರಣ ಯಾರಾಯ್ತು, ತಾಯಿ ಆಯ್ತು. ತಾಯಿ ಹೇಳಬೇಕಿತ್ತಲ್ಲ, ಲೆಸ್ಸ ಪಾಡ್ಯರ ಬಲ್ಲಿ ಬಾಲ್ಯ ಲೆಸ್ಸ ಪಾಂಡೆ ಈ ಎಲ್ಲಂಜಿ ಇಲ್ಲಾಡ್ತೇ ಲೆಸ್ಸಪ್ಪ, ಪಕ್ಕದ ಮನೆ ಯುವಕನೊಂದಿಗೆ ಪರಾರಿ ಹೇಳಿಕೊಡಬೇಕಿತ್ತು. ತಾಯಿ ಸಂಸ್ಕಾರವನ್ನು ಹೇಳಿಕೊಡುವಲ್ಲಿ ಸೋತ್ಲು. ನಮ್ಮ ಧರ್ಮದ ಪಾವಿತ್ರತೆಯನ್ನು ನಾವು ಹೇಳಿಲ್ಲ. ತಿಲಕ ಹಾಕಬೇಕು, ಯಾಕೆ ಹಾಕಬೇಕು ಅಂತ ಮಗಳು ಕೇಳುವಾಗ ಆ ತಿಲಕದಲ್ಲಿ ಇರುವಂತಹ ವೈಜ್ಞಾನಿಕತೆ ಏನು ಅಂತ ಹೇಳಬೇಕಿತ್ತಲ್ಲ. ಅಮ್ಮ ಬೊಟ್ಟು ದಾಯ ಪಾಡೋಡು, ನೀವು ಗೊತ್ತು ಮಗೆ ನಿನ್ನ ಅಜ್ಜಿ ಪಾಡೊಂದು ತೆರಿಯಿಲ್ಲ ಪಾಡೋಡು, ಆ ಅಜ್ಜಿಗಿತ್ತು ಸೂ ಯಾರು ಪಾಡು. ತಲೆಗೆ ಮಲ್ಲಿಗೆ ಹಾಕಿ ಮುಡಿಬೇಕು, ಹೆಂಗೆ ಕಾಪುಣ್ ಮಮ್ಮಿ, ಮಲ್ಲಿಗೆ ಮುಡಿದ್ರೆ ತಲೆನೋವಾಗುದು ನಮ್ಮ ಹುಡುಗಿಗೆ. ಅದನ್ನಾಯ್ತು. ಮೊನ್ನೆ ಒಬ್ಬರ ತಾಯಿ ಹೇಳ್ತಾರೆ, ನಾ ಹೀಗೆ ಭಾಷಣ ಮಾಡುವಾಗ, ಈಗಿನವರ ಪ್ಯಾಂಟಿನ ಅವಸ್ಥೆ ಕೇಳಬೇಕು ಬಟ್ರೆ ಪುಷ್ ಲೆಗ್ಗಿನ್ಸ್ ಅಕ್ಳು ಒಯ್ನು ಬೋರ್ಡ್ ಅಂಡಲ ಪಾಡೋಡಂಡ ಅಮ್ಮೆಲ ಅಪ್ಪೆಲ ರಡ್ಡು ಜನಲ ಬೋರ್ಡ್ಗೆ ಪಾತ್ರದ ವೈಪ್ಯರ ಕಾರಿಗೆ ತೊಟ್ಟೆ ಮಾಡುದು ಎಂಥದಿದು ದುರಾವಸ್ಥೆಗಳು ಅಂತ. ಅಂದ್ರೆ ನಮ್ಮ ತನ ಏನಿತ್ತು, ನಾವೀಗ ರಾಮ ಮಂದಿರದಲ್ಲಿ ಸೀತೆಯನ್ನು ಪುಷ್ಪ ಲೆಗ್ಗಿನ್ಸ್ ಹಾಕಿ ಬಿರ್ಕುಳಿ ಮಂಡೆಯಲ್ಲಿ ನೋಡುದಿಲ್ಲ. ಅಲ್ಲಿ ಸೀತೆ ಹೇಗಿರ್ತಾಳೆ, ಭಾವಚಿತ್ರದಲ್ಲಿ ಭಾರತ ಮಾತೆ ಹೇಗಿರ್ತಾಳೆ, ಅವರನ್ನು ನೋಡುವಾಗ ನಮಗೆ ಗೌರವ ಬರ್ತದೆ, ಕೈ ಮುಗಿಯುವ ಅಂತ ಆಗ್ತದಲ್ಲ. ಹಾಗೆ ನಮ್ಮ ಮನೆಯ ಮಗಳು ನಮ್ಮ ತಂಗಿ ಇರ್ಬೇಕಲ್ಲ, ಆ ಆಸೆ ಅಲ್ವ ನಮ್ಮದು. ಒಬ್ಬ ಅಣ್ಣ ತಂಗಿಗೆ ಬುದ್ಧಿ ಹೇಳ್ತಾನೆ ಅಂತ ಆದ್ರೆ ಅವನ ರಾಮಾಯಣ ಶುರು ಆಯ್ತು, ಪಿಟೀಲ್ ಶುರು ಆಯ್ತು, ಒಮ್ಮೆ ನಿಲ್ಲಿಸಿ ಅಂತ ಹೇಳುದಲ್ಲ. ಒಬ್ಬ ತಾಯಿ ಮಗಳಿಗೆ ಬುದ್ಧಿ ಹೇಳ್ತಾಳೆ ಅಂದ್ರೆ ಒಮ್ಮೆ ಸಾಕು ಮಾಡಮ್ಮ ನಿನ್ನ ಹರಿಕತೆ ಅಂತ ಹೇಳುದಲ್ಲ. ಆ ತಾಯಿ ಯಾಕೆ ಹೇಳ್ತಾಳೆ ಗ್ರಹಿಸ್ಬೇಕಲ್ಲ, ಆಲೋಚನೆ ಮಾಡಬೇಕಲ್ಲ ಬಂಧುಗಳೇ. ಈ ಸಂಸ್ಕಾರ ತುಂಡಾಗ್ತಾ ಬಂತು. ಗಂಡಸರಿಗೆ ಬಾರಿ ಖುಷಿ ಆಗ್ತದೆ. ಆಗೊಂದು ಯಾರು ವಿಸಿಲ್ ಹಾಕಿದ್ರು, ಸಕಾತ ನಂಚನೆ ಆತನ ಪಣ್ಣೋಡು ಅಂತ. ಆ ಅಂಜೋನ ಕಳದ ದಾಲ ಬುಡ್ತಿಜ್ಜಿ
ನಮ್ಮ ಹುಡುಗರ ಸ್ಟೈಲ್ ಒಮ್ಮೆ ನೋಡ್ತೀರಾ? ನಾನು ಇತ್ತೀಚೆಗೆ ಒಂದು ಬಸ್ಸಲ್ಲಿ ಹೋಗ್ತಿದ್ದೆ. ಬಸ್ಸಲ್ಲಿ ಹೋಗುವಾಗ ನನ್ನ ಪಕ್ಕದಲ್ಲಿ ಒಬ್ರು ಅಜ್ಜ ಕೂತಿದ್ರು. ಅವರ ಹತ್ರ ಒಬ್ಬ ಕಾಲೇಜ್ ಸ್ಟೂಡೆಂಟ್ ಈಗ ಪುಸ್ತಕ ಹಿಡ್ಕೊಂಡು ಬಂದಿತ್ತ. ಆ ನಾಯಿ ಪರಚಿದ ಪ್ಯಾಂಟ್ ಹಾಕಿದ್ದಾನೆ, ಎಲ್ಲ ಹರಿದ. ಮೊದ್ಲೆಲ್ಲ ನಾವು ಶಾಲೆಗೆ ಹೋಗುವಾಗ ಪ್ಯಾಂಟ್ ಹರಿದಿದ್ರೆ ಬೇ ನೋಡ ಅವನ ಪ್ಯಾಂಟ್ ಹರಿದಿದ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಹಾಗಲ್ಲ, ಅವನ ಪ್ಯಾಂಟ್ ಹರಿಲಿಲ್ವ ಅಂತ ಹೇಳ್ತಾರೆ. ಹರಿದ ಪ್ಯಾಂಟ್ ಹಾಕಿದ್ರೆ ಸ್ಟೈಲ್ ಅಂತ ಪ್ಯಾಂಟ್ ಹಾಕೊಂಡು ಬಂದಿತ್ತ. ಈ ಸೀಟಲ್ಲಿ ಕೂತ ಅಜ್ಜನಿಗೆ ಬಸ್ ಸ್ಟಾಪ್ ಬಂತು. ಅಜ್ಜ ಇವನ ಪ್ಯಾಂಟ್ ಅನ್ನು ಹಿಡಿದು ಮೇಲೆ ಇದ್ರು, ಇವನ ಪ್ಯಾಂಟ್ ಪುಸ್ತಕ ಕೆಳಗೆ ಲಾಬೆಸ್ಟ್ ಪ್ಯಾಂಟ್. ಒಳಗಿನ ರಿಪಾಕ್ ಪಟ್ಟಿ ಹೆಸರು ಕಾಣಬೇಕು ಸ್ವಾಮಿ, ಎಂತ ಹೇಸಿಗಲ್ಲ. ಆಯ್ತು, ಹೇರ್ ಸ್ಟೈಲ್ ಅಲ್ಲಿ ನೋಡಿ, ಇಲ್ಲಿ ತೆಳುಪು ಮಾಡುದು. ಓ ಇಲ್ಲೊಂದು ಎಂ ಅವು ದುಂಬು ತಲವರ್ನ ಪುದಾರ್ ಪಣಿ ಮಾಜಿ ದಿಪ್ಪುನು ಮೂಳಂಜಿಜ್ಜಿ ಅವು ಇತ್ತ ತಲವರ್ನ ಪುದಾರ್. ಇಲ್ಲಿ ಹುಪ್ಪಿಗೆ 25 ಉಜಿರ ಗಣಿ ಕೊಡ್ಲಿಕ್ಕೆ ಉಂಟು ಗವರ್ಮೆಂಟಿನವರು ಮಾರ್ಗದ ಬದಿಯಲ್ಲಿ ಕೊಟ್ಟಾಗಿ. ಮತ್ತೆ ತಲೆಯಲ್ಲಿ ಒಂದು ಕಟ್ಟಿಂಗ್ ಕುಂಡೆಚ್ಚ ಕಟ್ಟ, ಹೀಗೆ ಓತಿಗೆ ಗೊತ್ತಾಗಿದ್ರೆ ಒಳಗೆ ಎಂತ ಕಟ್ಟಿಂಗ್ ಸ್ವಾಮಿ. ಮೊದಲೆಲ್ಲ ಗಡ್ಡ ನೋಡಿ ಪಂಥ ಯಾವುದು ಅಂತ ನೋಡ್ಬೋದಿತ್ತು. ಗಡ್ಡ ಮೀಸೆ 2 ಬಿಟ್ರೆ ಹಿಂದೂ, ಇಲ್ಲ ಫುಲ್ ಶೇವ್ ಮಾಡಿದ್ರೆ ಹಿಂದೂ. ಹೀಗೆ ಗಡ್ಡ ಬಿಟ್ಟವನು ಡಿಸೋಜ, ಹೀಗೆ ಗಡ್ಡ ಬಿಟ್ಟವನು ಮಮ್ಮದೆ. ಈಗ ಈಗ ಮಮ್ಮದೆ ಯಾರು ಡಿಸೋಜ ಯಾರು ಗೊತ್ತೇ ಆಗುದಿಲ್ಲ. ಸಂಘಟನೆಯವರು ಹೋಗಿ ಅರಟಿ ಬಿಡುದು, ಹಿಂದೂ ಪಂಡಲೆಲ್ಲ ತಂದು ಒಪ್ಪ ನಮ್ಮ ಇಚ್ಚ ನವೆನ್ನ ಸಂಗಡಿ ಪೆಟ್ಟದಿಂದಾನೆ ಗೊತ್ತಪ್ಪನ ರಾಮಿ ದುರಂತಗಳು ಅಂತ. ನಮ್ಮ ಸಂಸ್ಕಾರವನ್ನು ನಾವೇ ಹಾಳು ಮಾಡಿ ಕೊಡ್ತಾ ಇದ್ದೇವಲ್ಲ. ಪಾಶ್ಚಾತ್ಯ ವಿಕೃತಿಯ ಅಂಧಾನುಕರಣ ಇದು. ಪಾಶ್ಚಾತ್ಯ ವಿಕೃತಿಯ ಅಂಧಾನುಕರಣ. ಕಣ್ಣು ಮುಚ್ಚಿ ನಾವು ನಂಬಿ ಬಿಡುವುದು ಯಾವುದನ್ನಾದ್ರೂ, ಅದು ಮಾಡಬಹುದಾ? ಯಾಕಾಯ್ತದು? ನಾವು ನೋಡುವಂತಹ, ನಾವು ಅನುಭವಿಸುವಂತಹ ವ್ಯವಸ್ಥೆ ಒಳಗಾಯ್ತು. ನಾವು ಭಜನೆ ಮಾಡ್ತೇವೆ ಬಂಧುಗಳೇ, ಭಜನೆಯನ್ನು ಅನುಭವಿಸ್ತೇವಾ? ದಾಸ ಸಾಹಿತ್ಯ, ನಾನು ಎಲ್ಲರಿಗೆ ಕೈ ಮುಗಿದು ಹೇಳ್ತೇನೆ, ನಾಳೆಯಿಂದ ಹೋಗಿ ನೀವು ಪುಸ್ತಕ ಖರೀದಿಸಿ ಓದಿ ಅಂತ ಹೇಳುವುದಿಲ್ಲ. ನನಗೆ ಗೊತ್ತಿದೆ ಎಲ್ಲರೂ ಪುಸ್ತಕದ ಶತ್ರುಗಳೇ ಇರುವುದಿಲ್ಲ ಅಂತ, ನನ್ನನ್ನು ಸೇರಿಸಿ. ಪುಸ್ತಕ ಆಗೋದಿಲ್ಲ, ಓ ಇದೊಂದುಂಟಲ್ಲ, ಇದರಲ್ಲಿ ಒಂದು ಸರ್ಚ್ ಮಾಡುವ. ದಾಸ ಸಾಹಿತ್ಯಗಳನ್ನ ಎಷ್ಟು ಚೆನ್ನಾಗಿದೆ ಗೊತ್ತಾ? ದೇವರು ಹೇಗೆ ಒಲಿತಾನೆ ಅಂತ ದಾಸರು ಹೇಳ್ತಾರೆ, ನೀವು ಕೇಳಿರ್ಬೋದು. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿತ್ತರೆ ನಲಿವ, ನಲಿದರೆ ತಾವೊಲಿವೆ ಅಂತ. ಎಷ್ಟು ಚೆನ್ನ ನೋಡಿ. ಮಲಗಿ ಬೇಕಾದ್ರೆ ಭಜನೆ ಮಾಡಬಹುದಂತೆ. ಮಲಗಿಕೊಂಡು ಕಚ್ಚಾ ಬಾದಮ್ ಅಚ್ಚಾ ಬಾದಮ್ ಅಂತ ಇಯರ್ಫೋನ್ ಹಾಕೊಂಡು ನಾವು ಕುಣಿತೇವಲ್ಲ ಬೆಡ್ಡಲ್ಲಿ, ಅದೇ ಮಾಡ್ಬೇಕು ಅಂತ ಇಲ್ಲ ಅಂತ ದಾಸರು ಹೇಳ್ತಾರೆ. ಮಲಗಿದ ಪರಮಾದರದಿ ಪಾಡಲು, ಕುಳಿತು ಕೇಳುವ. ನಾವು ಮಲಗಿ ಕೇಳಿದ್ರೆ, ಹಾಡಿದ್ರೆ ದೇವರು ಕುಳಿತುಕೊಂಡು ಕೇಳ್ತಾನಂತೆ. ಕುಳಿತು ಪಾಡಲು ನಿಲ್ಲುವ. ನೋಡಿ, ನಮ್ಮ ಶ್ರಮ ಸ್ವಲ್ಪ ಜಾಸ್ತಿ ಆಯ್ತು. ಮಲಗಿದಲ್ಲಿಂದ ಕೂತೆವು, ಸ್ವಲ್ಪ ಶ್ರಮ ಹಾಕಬೇಕು ದೇವರಿಗೆ. ಕೂತುಕೊಂಡು ಹಾಡಿದಾಗ ನಿಂತು ಕೇಳ್ತಾನಂತೆ. ದೇವರಿಗೆ ಬೇಕಾಗಿ ನಮ್ಮದೇನೋ ಒಂದು ಕಷ್ಟದ ಸಮರ್ಪಣೆ ಆಗಬೇಕು ಅಂತ. ಕುಳಿತು ಪಾಡಲು ನಿಲ್ಲುವ, ನಿತ್ತರೆ ನಲಿವ. ನಾವು ನಿಂತುಕೊಂಡು ಭಜನೆ ಮಾಡಿದ್ದಾದ್ರೆ, ಭಜನೆಯನ್ನು ಆನಂದಿಸಿದ್ದಾದ್ರೆ, ದೇವರು ಕುಣಿದುಕೊಂಡು ಭಜನೆಯನ್ನು ಕೇಳ್ತಾನಂತೆ. ಕುಣಿದರೆ ತಾ ಒಲಿವೆ ತಾನೆಂದ. ಯಾವುದಕ್ಕೆ ಕುಣಿದರೆ? ಮನೆಯಲ್ಲಿ ಡಿಜೆ ಹಾಕಿ ಅಪ್ಪಲೂಸ ಕುಣಿದ್ರಲ್ಲ, ಭಜನೆಗೆ, ರಾಮ ರಾಮ ಭಜನೆಗೆ ಕುಣಿದರೆ ನಾ ಒಲಿವೆ ತಾನೆಂದ. ಇದಲ್ವ ನಾವು ದೇವರಿಗೆ ಸಮರ್ಪಿಸಬೇಕಾದ್ದು. ದಾಸ ಸಾಹಿತ್ಯ ಎಷ್ಟು ಚೆನ್ನಾಗಿದೆ ನೋಡಿ. ದಾಸರು ಒಂದು ಕಡೆ ತನ್ನ ಭಜನೆಯಲ್ಲಿ ಹೇಳ್ತಾರೆ, ಕೈ ಮೀರಿ ಹೋದ ಮಾತಿಗೆ ಮರುಗಬಾರದು, ಮೈ ಮೇಲೆ ಇಚ್ಚರಿಲ್ಲದೇನೆ ನಡೆಯಬಾರದು. ಪ್ರತಿಯೊಬ್ಬರು ನಡೆಯುವಾಗ ಸಹಿತ ಹೊಟ್ಟೆ ಪ್ಯಾಂಟ್ ಹೊಟ್ಟೆ ಚಡ್ಡಿ ಹಾಕಿಕೊಂಡು ಹೋಗುವುದಲ್ಲ, ಮೈ ಮೇಲೆ ಎಚ್ಚರಿಲ್ಲದೇನೆ ನಡೆಯಬಾರದು. ತಂದೆ ತಾಯಿ ಮಾತು ಕೇಳದ ಮಕ್ಕಳಿರಲೇಬಾರದು. ಅವು ಒಂಜಿ ಕಷ್ಟ. ಎನ್ನ ಪೆಂಚಿನ ಕಿರಿಕಿರಿ 24 ಗಂಟೆ ಅಡಿಗೆ ಕಲ್ಪು, ಐನು ಮಳಪು, ಇನ್ನೇನ ಮಳಪು, ಮೊಬೈಲ್ ಒಂದು ತೊಡ್ಚಿ ಅವೊಂದು ಬಣ್ಣಿರಾಜಿ. ಆ ಎತ್ತು ಬರ್ತಿದ್ದುಂಡೆಲ್ಲ ಕೈಟ ಮೊಬೈಲ್ ದೆತ್ತು ದೀಲದಿ ಐನು ಬಣ್ಣಿರಲ್ಲಿ. ಎನ್ನ ಅಪ್ಪೆ ಚೊರ್ರೆ ಅಮ್ಮೆರು ಪಿರ್ಪಿರಿ ಅಣ್ಣೆ ಮರಲಿ. ಆದ್ರೆ ದಾಸರು ಹೇಳಿದ್ರು, ತಂದೆ ತಾಯಿ ಮಾತು ಕೇಳದ ಮಕ್ಕಳಿರಲೇಬಾರದು, ಬಂಧು ಬಳಗದಲ್ಲಿ ಜಗಳವಾಡಬಾರದು. ಅವೊಂಜಿ ಬಣ್ಣಿರ ಜಗಳ ಆಡಿದ್ರೆ ನಮಗಿರ್ಲಿಕ್ಕೆ ಆಗುದಿಲ್ಲ. ನೋಡಿ, ದಾಸರು ಯಾವತ್ತೋ ನೋಡಿದ ಪ್ರಪಂಚದಲ್ಲಿ ಇದೆಲ್ಲ ಇರ್ಲಿಲ್ಲ ಅಂತ, ಈ ಮೊಬೈಲ್ ಎಲ್ಲ ಇರ್ಲಿಲ್ಲ. ಆದ್ರೂ ಕೂಡ ದಾಸರದನ್ನು ಹೇಳ್ತಾ ಹೋದ್ರು. ನಮ್ಮ ಜೀವನ ಹೇಗಿತ್ತು ಅಂತ, ಒಳ್ಳೆಯದನ್ನು ತಗೊಳ್ಳೋದಿಲ್ಲ, ಇನ್ನೊಬ್ಬರನ್ನು ನೋಡಿ ಒಳ್ಳೆಯದನ್ನು ನಾವು ತಗೊಳ್ಳೋದಿಲ್ಲ, ಕೆಟ್ಟದ್ದನ್ನು ತಗೊಳ್ತೇವೆ. ಅದಕ್ಕೆ ಕನಕದಾಸರು ಒಂದು ಕೀರ್ತನೆ ಮಾಡೋಕೆ ಹೇಳಿದ್ರು, ಕುರುಡು ನಾಯಿ ಸಂತೆಗೆ ಬಂತಂತೆ. ಅದು ಯಾತಕ್ಕೆ ಬಂತು?
ಒಂದು ನಾಯಿಗೆ ನಮ್ಮನ್ನು ಹೋಲಿಸಿ ಹೇಳ್ತಾರೆ, ಕಂಡ ಸಕ್ಕರೆ ಹಿತವಿಲ್ಲವಂತೆ, ಕಂಡ ಎಲುಬುಗಳ ಜಗಿತಿತ್ತಂತೆ, ಹಿಂಡಿರ ಮಕ್ಕಳ ನೆಚ್ಚಿತ್ತಂತೆ, ಕೊಂಡು ಹೋಗುವಾಗ ಯಾರಿಲ್ಲವಂತೆ. ಏನು ಮಾಡಿತ್ತಂತೆ? ಒಳ್ಳೆ ಕಲ್ಲ ಸಕ್ಕರೆ ಉಂಟು, ತಿನ್ನು ನಾಯಿ ಅಂತ ಹೇಳಿದ್ರೆ ನಾಯಿ ತಿನ್ನಲಿಲ್ಲ. ಅದರ ಬದಲು ಮಾರ್ಗದ ಬದಿಯಲ್ಲಿದ್ದ ಒಂದು ಎಲುಬನ್ನು ಕಟ್ಟ ಕಟ್ಟ ಜಗಿಯಿತ್ತಂತೆ. ನೋಡಿ, ನಮಗೆ ಒಳ್ಳೆಯ ದಾಸ ಸಾಹಿತ್ಯದ ಕೀರ್ತನೆಗಳು ಬೇಕಿಲ್ಲ, ಅಪ್ಪಲೂಸ ಅಮ್ಮಲೂಸ ಕಚ್ಚಾ ಬಾದಾಮ್ ಅಚ್ಚಾ ಬಾದಾಮ್ ಬೇಕು ಅಂತ. ಅದನ್ನು ದಾಸರು ಆವತ್ತೇ ಹೇಳಿದ್ರು. ಹೆಂಡಿನ ಮಕ್ಕಳ ನೆಚ್ಚಿತ್ತಂತೆ, ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಲವ್ವರ್, ಅದೇ ತಲೆಯಲ್ಲಿ. ಆದ್ರೆ ಲಾಸ್ಟಿಗೆ ಕೊಂಡು ಹೋಗ್ಲಿಕ್ಕಾಗುವಾಗ ಏರ್ಲ ಹೆಚ್ಚಿ. ದಾಸ ಸಾಹಿತ್ಯದ ಚಂದ ಅದು ಅಂತ ದಾಸರ ಆವತ್ತಿಂದಲೇ ಹೇಳ್ತಾ ಇದ್ರು. ಇದನ್ನು ನಾವು ಕಲಿತುಕೊಳ್ಳುವಲ್ಲಿ ಸೋತೆವಲ್ಲ. ಅದಕ್ಕೆ ಆ ಭಜನೆ ಹೇಳಿತು, ಕುಣಿದರೆ ಒಲಿವೆ. ಆದ್ರೆ ಇತ್ತೀಚೆಗೆ ಈಗ ಕುಣಿತ ಭಜನೆಗಳು ಬಂದಿದೆ. ಹೇಗೆ ಕುಣಿತ ಭಜನೆಗಳು? ಎಲ್ಲೋ ಒಂದು ರೆಕಾರ್ಡ್ ಹಾಕುದು, ಆ ರೆಕಾರ್ಡ್ಗೆ ಇಲ್ಲಿ ಸ್ಟೆಪ್ ಅನ್ನು ನೆನಪು ಮಾಡಿಕೊಂಡು ಕುಣಿಯುವುದು. ಈ ಕುಣಿಯೋನಿಗೆ ದೇವರನ್ನು ಕಾಣುವ ಆಸೆ ಇಲ್ಲ, ಭಜನೆ ಅಂತೂ ಬಾಯಲ್ಲಿ ಬರುವುದೇ ಇಲ್ಲ. ನನವು ಸ್ಟೆಪ್ಯ ಅವು ಎದುರ್ತಕಾರ ಪಿರಾವತಕಾರ, ಭಜನೆ ಎಲ್ಲ ಎದುರ್ತಕಾರ ಪಿರಾವತಕಾರಲ್ಲಿ ಇವರ ಭಜನೆ ಹೋಯ್ತು. ಆ ರೆಕಾರ್ಡ್ಗೆ ಕುಣಿಯೋ ಮಕ್ಕಳ ಒಮ್ಮೆ ಮುಖ ನೋಡಿದ್ದೆ, ಹಿಂದೆ ಅವರಿಗೆ ಬೈಯುವುದೇ ಆಯ್ತು ಅಂತ ಭಜನೆ ಇಲ್ಲ. ಆದ್ರೆ ಭಜನೆ ಹೇಗೆ? ಕುಣಿತ ಭಜನೆ ಅಂದ್ರೆ ನಮ್ಮ ಭಜನೆ ನಮ್ಮನ್ನು ಕುಣಿಸಬೇಕು ಅಂತ, ಆನಂದದಲ್ಲಿ ಮೈ ಮರೆಸಬೇಕು, ಅದು ಭಜನೆ. ಅಂತ ಭಜನೆಗಳಿಗೆ ನಮ್ಮನ್ನು ತಾನು ಮರೆಯುವಂತೆ ಮಾಡಿ ಕುಣಿಸುವ ಭಜನೆಗಳು, ಅಂತ ಭಜನೆಗಳು, ಅದು ಸಾರ್ಥಕತೆ. ಕುಣಿತ ಭಜನೆ ರೆಕಾರ್ಡ್ ಹಾಕಿ ಕುಣಿಯುವುದಲ್ಲ ಬಂದು. ಅಂತ ಭಜನೆಗಳು ಹೆಚ್ಚಾಗಬೇಕು. ಮತ್ತೆ ದೇವಸ್ಥಾನಕ್ಕೆ ಹೋಗ್ತೇವಲ್ಲ, ದೇವಸ್ಥಾನಕ್ಕೆ ಹೋಗುವಾಗ ಹೇಗೆ ಹೋಗ್ತೇವೆ? ನಾನು ಎಲ್ಲ ಕಡೆಗಳಲ್ಲಿ ಒಂದು ಕಥೆಯನ್ನು ಹೇಳ್ತೇನೆ, ತಾಯಂದ್ರು ನೆನಪಿಟ್ಟುಕೊಳ್ಳಬೇಕು. ಒಂದು ಕಡೆ ನಾನು ನೋಡಿದ್ದಿದ್ದು, ಮನೆಯಲ್ಲಿ ಮಗಳಿಗೆ ಏಜ್ ಆಯಿತು, ಮದುವೆ ಆಗಲಿಲ್ಲ. ತಂದೆ ತಾಯಿಗೆ ಟೆನ್ಷನ್ ಆಯಿತು. ತಂದೆ ತಾಯಿ ಮಣಿಮಂಚದ ಎದುರು ನಿಂತು ತಾಯಿ ಕಲ್ಲುಟ್ಟಿಗೆ ಹರಿಕೆ ಹೇಳಿದ್ರು, ಅಪ್ಪೆ ಬರ್ಪ ವರ್ಷ ದುಂಬೆಯನ್ನ ಮಗಳಿಗೆ ಮದಿಮೆನಿ ಗಂಟ ಅಂದ ಮದಿಮೆಡ್ತು ದುಂಬು ನಿಕ್ಕೊಂಜಿಕೊಂಡೆ ಪೇರು ಕೊಡ್ಪೆ ಅಂದ್ರೆ ನೇಮ ಕೊಡ್ಪೆ ಅಂತ ಆಯ್ತು. ಹರಿಕೆ ಹೇಳಿ 6 ತಿಂಗಳ ಒಳಗೆ ಮಗಳಿಗೆ ಮದುವೆ ನಿಗದಿ ಆಯ್ತು, ನೇಮ ನಿಶ್ಚಯ ಆಯ್ತು. ನೇಮಕ್ಕೆ ನಾವು ಹೋಗಿದ್ದು. ದೈವ ಕ್ರಮ ಯಾಕಾಗಿ ನೇಮ ಅಂತ ಕೇಳುವಾಗ ಮನೆ ಯಜಮಾನ ಹೇಳಿದ, ನನ್ನ ಮಗಳಿಗೆ ಮದುವೆ ನಿಗದಿ ಆಗ್ಲಿಲ್ಲ ದೈವ, ಹಾಗಾಗಿ ನಿಗದಿ ಆದ್ರೆ ನಿನಗೊಂದು ಕೊಂಡೆ ಹಾಲು ಕೊಡ್ತೇನೆ ಅಂತ ಹೇಳಿದ್ದೇನೆ, ನಾಡಿತು ಮದುವೆ, ಹಾಗಾಗಿ ಆ ಲೆಕ್ಕದಲ್ಲಿ ನಿನಗೆ ನೇಮ. ದೈವ ಕರೆಯಿತು, ಮದಿಮಾಳ ಬರಾಡು ಅಂತ. ಹೇಗೆ ಬರಬೇಕು? ಒಂದು ನೈಟಿ ಹಾಕಿಕೊಂಡು ಹೀಗೆ ಬೆಳ್ಚಪ್ಪನಾಗೆ ಬಂದು ದೈವದ ಎದುರು ನಿಂತಲು, ಹೀಗೊಂದು ಫೋಸ್. ದೈವ ಕೇಳಿತು, ಮದಿಮೇರೆಗೆ ಮದಿಮೆಂಬೊಳೆಗೆ ಸರಂಗ ಬತ್ತ ಬಾಲೆ ಅಂತ ದೈವ ಹೇಳಿತು. ಸರಂಗ ಬತ್ತ ಸರಂಗೋಳುಂಡು, ಸರಂಗಜ್ಜಿ ಹತ್ರ ನಿಂತ ಅಮ್ಮ ಒಂದು ಬೈರಸ್ ಅಂತ ತೆಗೆದು ಕುತ್ತಿಗೆ ಹಾಕಿದ್ರು. ದೈವ ಹೇಳಿತು, ನನ್ನ ಕಟ್ಟಗ ಕಣ್ಣು ಕಟ್ಟವನ್ನೇ ಬಿಡ್ತಿ, ಅವು ಬೈರಸ್, ಅವು ಸರಂಗ ಬತ್ತು, ಸರಂಗಿಲ್ಲ. ಆಗ ದೈವ ಹೇಳಿದ ಮಾತು ಎಷ್ಟು ಚಂದ ನೋಡಿ. ತುಳುನಾಡಿನ ನಂಬಿಕೆಗಳು, ದೈವಾರಾಧನೆಗಳು ಮನುಷ್ಯನನ್ನು ತಿದ್ದುತ್ತದೆ, ಮನುಷ್ಯನನ್ನು ಸಾಕುತ್ತದೆ, ಮನುಷ್ಯನನ್ನು ಸಲಹುತ್ತದೆ ಅಂತ ಹೇಳುವುದಕ್ಕೆ ಇದೊಂದು ಸಾಕ್ಷಿ. ಕಲ್ಲುರ್ಟಿ ದೈವದ ನುಡಿಯಾಯಿತು. ತುಲಮಗ ನಿನ್ನ ಮೂಕುತಿದ ಹೆಸರ, ನಿನ್ನ ತಾಳಿ ಭಾಗ್ಯ, ನಿನ್ನ ಸೆರಂಗಿದ ಒರಿಪು ಏಪಲ ಒರಿಯೋಡು ಒಂದು ಪಂಡದ ನಿನ್ನ ಅಮ್ಮೆ ಪಣ್ಣ ಪರಕ್ಕೆ ನಿಕ್ಕ ಸೆರಂಗ ಪಾಡಿಯರ್ನ ಗತಿಜ್ಜತ್ತ ಬಾಲೆ ಬುಕ್ಕೈನಿ ಇಂಚ ಒರಿಪ ಹೊಡಿಯ. ದೈವ ಕೇಳುವಾಗ ಮಗುವಿಗೆ ಕಣ್ಣಲ್ಲಿ ನೀರು ಬಂತು. ಮನೆಯೊಳಗೆ ಹೋಗಿ ಸೀರೆ ಉಟ್ಟುಕೊಂಡು ಬಂದು ಕ್ರಮದಲ್ಲಿ ಸೆರಗನ್ನು ಒಡ್ಡಿ ತಾಯಿಯಲ್ಲಿ ಕ್ಷಮೆಯನ್ನು ಕೇಳ್ತಾಳೆ. ಆ ನಂತರ ಸೆರಗನ್ನು ಹಾಕದೆ ಆ ತಂಗಿ ಇರಲಿಲ್ಲವಂತೆ. ಇದು ಸಂಸ್ಕಾರ. ದೈವಾರಾಧನೆ, ದೇವತಾರಾಧನೆಗಳು ಇರುವುದು ನಮ್ಮನ್ನು ತಿದ್ದುವುದಕ್ಕೆ, ನಮ್ಮನ್ನು ತೀಡುವುದಕ್ಕೆ, ನಮ್ಮನ್ನು ಮನುಷ್ಯರಾಗಿಯೇ ನಡೆಸುವುದಕ್ಕೆ ಬಂಧುಗಳೇ. ಯಾವುದು ಮೂಢನಂಬಿಕೆಗಳಲ್ಲ, ಯಾವುದು ಮೂಢನಂಬಿಕೆಗಳಲ್ಲ. ನಾವು ಅದನ್ನು ತಿಳ್ಕೊಳ್ಳುವಲ್ಲಿ ಸೋತಿದ್ದೇವೆ ಅಷ್ಟೇ. ಆ ರೀತಿಯಲ್ಲಿ ನಾವು ಮುಂದೆ ಹೋಗಬೇಕಲ್ಲ. ದೇವಸ್ಥಾನಕ್ಕೆ ಹೋದ್ರೆ ಹೇಗೆ ಹೋಗ್ತೇವೆ? ಫ್ರೆಂಡ್ಸ್ ಜೊತೆಗೆ ನಾವು ದೇವಸ್ಥಾನಕ್ಕೆ ಹೋಗುದು. ಯಾವಾಗ ಹೋಗುದು? ಪರೀಕ್ಷೆ ದಿವಸ ಬೆಳಿಗ್ಗೆ ಹೋಗುದು. ಏನ್ಕೊ ನಿಮ್ಮ ಮಾರ್ಕ್ ಕಡಿನಿತ್ತ ಪರೀಕ್ಷೆ ಟಿ ಕೋಡೆ ಓದುದಿಜ್ಜಿ, ಕೋಡೆ ಮೊಬೈಲ್ ಓದ್ತಂದಿತ್ತೆ ಓದುದಿಜ್ಜಿ ಇನಿ ಒಂಜಿ ಶಾಸ್ತ್ರಲಿಂಗ ಒಂಜಿ ಮಾರ್ಕ್ ಕೊರವ ಎಂಕ್ ಅಲ್ಲಿ ಹೋಗಿ ಕೈ ಮುಗಿಯಿತು. ಒಂದು ಕೈ ಮುಗಿ ಹೋಗಿ ಹೇಗೆ ಫ್ರೆಂಡ್ ಎಲ್ಲ ಜೊತೆಗೆ ಹೋಗಿಕೊಂಡು, ನಿನ್ನೆ ಅವ ಮೆಸೇಜ್ ಮಾಡಿದ್ದ, ನಿನ್ನೆ ಇವಳು ಮೆಸೇಜ್ ಮಾಡಿದ್ಲು, ಅವಳ ಅಪ್ಪ ಬೈದ್ರಂತೆ, ಅಮ್ಮ ಬೈದ್ರಂತೆ ಅಂತ ಹೇಳಿಕೊಂಡು ಭಟ್ರಿಗೆ ಶಾಪ ಹಾಕಿಕೊಂಡು ತೀರ್ಥ ತಕೊಂಡು ಅಂದ್ರೆ ಬುರ್ರ್ ಅಂತ ಹೇಳಿತ್ತು. ಗೊತ್ತಿದ್ದವರು ಹೇಳಿದ್ರು, ಶಬ್ದ ಕೇಳಿ ತೀರ್ಥವನ್ನು ಸ್ವೀಕರಿಸುವುದು ಶ್ವಾನ ಮೂತ್ರಕ್ಕೆ ಸಮಾನ ಅಂತ. ನಾಯಿಯ ಉಚ್ಚ ಕುಡಿದ ಫಲ ಅಂತ ಬುರ್ರ್ ಅಂತ ಹೇಳಿದ್ರೆ
ಹಾಗೆ ಎಳಿಬಾರದು. ಅದರ ಬದಲು ಆ ತೀರ್ಥ ಅಂದ್ರೆ ಏನು ಅಂತ ನಾವು ಅನುಭವಿಸಬೇಕು. ದೇವರೇ, ನಿನ್ನ ಕಾಲ್ ತೊಳೆದು ಬಂದಂತಹ ನೀರು ನನಗೆ ಅಮೃತ ಸಮಾನ, ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳಿ ಶಬ್ದ ಬಾರದ ರೀತಿಯಲ್ಲಿ ಗೋಕರ್ಣಾಕೃತಿಯಲ್ಲಿ ಕೈಯನ್ನು ಇರಿಸಿ ಇಲ್ಲಿ ತೀರ್ಥವನ್ನು ತಕೊಂಡು ತನ್ನಿಂದ ತಾನೇ ಇಲ್ಲಿ ಒಂದು ಕಣಿ ಆಗ್ತದಾಗ ಕುಡಿಲಿಕ್ಕೆ ಒಂದು ದಾರಿ ಆಗ್ತದೆ. ಇಲ್ಲಿ ತೀರ್ಥವನ್ನು ಸ್ವೀಕರಿಸಬೇಕು. ಅದು ತೀರ್ಥ ಯಾವುದು ಅಂತ ನೋಡಿಕೊಳ್ಳಬೇಕು. ನೀರು ಪಚ್ಚೆ ಕರ್ಪೂರದಲ್ಲಿ ಮಾಡಿದ್ದಾದ್ರೆ ತಲೆಯಲ್ಲಿ ಉಜ್ಜಿಕೊಳ್ಳಿ, ಸಿಹಿ ತೀರ್ಥ ಆದ್ರೆ ತಲೆಯಲ್ಲಿ ಉಜ್ಜಿಕೊಂಡ್ರೆ ಮತ್ತೆ ಏನು ಹೆಚ್ಚಾಗ್ತದೆ, ಇರುವೆ ಹೆಚ್ಚಾಗ್ತದೆ, ಒಟ್ಟು ತಲೆಗೆ ಉಜ್ಜಿಕೊಳ್ಳುವುದಲ್ಲ. ಹೀಗೆ ತೀರ್ಥವನ್ನು ತಗೊಳ್ಬೇಕು. ಪ್ರಸಾದವನ್ನು ತಗೊಳ್ಳುವಾಗ ಬಟ್ಟೆಯಲ್ಲಿ ಸ್ವೀಕರಿಸಬೇಕು ಅಂತ ಅರ್ಥ. ಗುರುಗಳಲ್ಲಿ ಮಂತ್ರಾಕ್ಷತೆಯನ್ನ, ಹಿರಿಯರಲ್ಲಿ ಪ್ರಸಾದವನ್ನು ಸ್ವೀಕರಿಸುವಾಗ ಕಾಲಿಕಯ ಬರಡೆ ಲಂಚ ಸ್ವೀಕರಿಸುವುದಲ್ಲ ಅಂತೆ. ಆ ಪ್ರಸಾದಕ್ಕೊಂದು ಸ್ಥಾನಮಾನ, ಆ ಪ್ರಸಾದಕ್ಕೊಂದು ಗೌರವವನ್ನು ಕೊಡಬೇಕು, ಬಟ್ಟೆಯಲ್ಲಿ ಸ್ವೀಕರಿಸಬೇಕು ಅಂತ. ಆ ರೀತಿಯಾಗಿ ನಾವು ಗೌರವಯುತವಾಗಿ ಸ್ವೀಕರಿಸಬೇಕು. ಇದು ಪ್ರಸಾದವನ್ನು ತಗೊಳ್ಳುವ ರೀತಿ. ಇದರಲ್ಲಿ ಕಷ್ಟ ಏನೂ ಇಲ್ಲವಲ್ಲ. ಈ ರೀತಿಯಾಗಿ ನಮ್ಮ ನಡತೆಗಳನ್ನು ನಾವು ತಿದ್ದಿಕೊಳ್ಳಬಹುದಲ್ಲ, ಏನು ಕಷ್ಟ ಇಲ್ಲ. ಇದು ನಮಗೆಲ್ಲ ಗೊತ್ತಿರುವ ವಿಚಾರವೇ, ನಾನೇನು ಹೊಸ್ತಂದು ಹೇಳ್ತಾ ಇಲ್ಲ. ಮುಖದಲ್ಲಿ ಒಂದು ತಿಲಕ ಇರಬೇಕು, ಏನು ಕಷ್ಟ ನೋಡಿ. ಬೇರೆ ಪಂಥದವರಿಗೆ ಕಪ್ಪು ಬಟ್ಟೆಯೊಳಗೆ ಬಂದಿಯಾಗುವುದು ಕೂಡ ಕಷ್ಟ ಆಗ್ಲಿಲ್ಲ ಅಂತ ಉಡುಪಿಯಲ್ಲಿ ಗಲಾಟೆ ಮಾಡ್ತಾರೆ, ನನಗೆ ವಿದ್ಯೆಯಿಂದ ನನ್ನ ಧರ್ಮವೇ ಶ್ರೇಷ್ಠ ಅಂತ. ನಾವು ಹೇಳಿದೆವು, ನನ್ನ ಬೊಟ್ಟಿಂದ ನನ್ನ ಸ್ಟೈಲೇ ಶ್ರೇಷ್ಠ. ಮುಖದಲ್ಲಿ ಕೆಂಪು ಹಾಕುವುದಕ್ಕಾಗದ ತಂಗಿಗೆ ತುಟಿಯಲ್ಲಿ ಕೆಂಪು ಬಳಿಯುವುದಕ್ಕೆ ಅರ್ಧ ಗಂಟೆ ಪುರುಸೊತ್ತುಂಟಲ್ಲ, ದುರಂತ ಅಲ್ವಾ ಇದು? ಎಂತ ದುರಂತಗಳು! ನಮ್ಮ ಸಂಸ್ಕೃತಿಯನ್ನು ಯಾಕೆ ನಾವೇ ಕಡೆಗಣಿಸ್ತೇವೆ? ಹಿಂದೂ ಸಂಸ್ಕಾರ ಸಾಯ್ತಾ ಉಂಟು ಅಂತಾದ್ರೆ ಇವರಿಂದ ಅಂತ ಹೇಳುವುದಲ್ಲ, ಮೊದಲು ನಮ್ಮಿಂದಲೇ ಸಾಯ್ತಾ ಉಂಟಲ್ಲ ಬಂಧುಗಳೇ, ಆಲೋಚಿಸಬೇಕಲ್ಲ. ಗೊತ್ತಿದೆ, ಹೊಟ್ಟೆ ತಾಳ ಆಗ್ತಾ ಇದೆ. ನನಗೆ 45 ನಿಮಿಷ ಸಮಯಾವಕಾಶ ಕೊಟ್ಟಿದ್ದಾರೆ. ಆಂಡ್ ಬಂಡರ್ ಅಂತ ಹೇಳಿದ್ರು. ಒಮ್ಮೆ ಭುಜನ 3 ಗಂಟೆ. ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟು ಆದಷ್ಟು ಬೇಗ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಈ ಸಂಸ್ಕಾರವನ್ನು ನಾವು ರೂಢಿಸಿಕೊಳ್ಳಬೇಕು ಒಂದಾದ್ರೆ, ಇನ್ನೊಂದು ನಾವು ಯಾವ ವಿಕೃತಿಯಿಂದ ಹೊರಗೆ ಬರಬೇಕು ಅಂತ. ಬಂಧುಗಳೇ, ವಿಭಜನೆ ಮಾಡುವುದು ನಮ್ಮ ಸಂಸ್ಕೃತಿ ಅಲ್ಲ, ನಮಗೆ ಗೊತ್ತಿದೆ. ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ. ಆದ್ರೆ ನಮ್ಮ ಮನೆಯ ಮಕ್ಕಳಿಗೆ ನಾವು ಯಾವುದನ್ನು ಕಲಿಸ್ತಾ ಇದ್ದೇವೆ ಒಮ್ಮೆ ಗ್ರಹಿಸಿದ್ದೀರಾ? ನಮ್ಮಲ್ಲಿ ಇರುವಂತಹ ಶ್ರೇಷ್ಠ ಸಂಪ್ರದಾಯಗಳು ನೋಡಿ, ತಾಳಿಯನ್ನು ಕಟ್ಟುವುದು, ರಕ್ಷೆಯನ್ನು ಕಟ್ಟುವುದು ಅಲ್ವಾ? ಭಾವ ಬಂಧನ, ಫ್ರೆಂಡ್ಶಿಪ್ ಅಂದ್ರೆ ಅಂತ ಭಾವನೆಗಳ ಬಂಧನ ಅದು. ಆದ್ರೆ ಪಾಶ್ಚಾತ್ಯ ವಿಕೃತಿ ನಮಗೆ ಕಟ್ಟಿಂಗ್ ಅನ್ನು ಹೇಳಿಕೊಟ್ಟಿತ್ತು, ಬಂಧಿಸುವುದನ್ನು ಹೇಳಿಕೊಡ್ಲಿಲ್ಲ. ಮನೆಯಲ್ಲಿ ಬರ್ತ್ಡೇ ಪಾರ್ಟಿ ಹೇಗೆ ಆಚರಣೆ? ದೊಡ್ಡ ಒಂದು ಟೀಪಾಯಿ ಬಂದು ಎದುರು ಕೂತ್ಕೊಂಡಿತ್ತು, ಅದರಲ್ಲಿ 1 kg ಕೇಕ್ ಐಟೆ, ಆಮೇಲೆ ಅಪ್ಪೆಲ್ಲ ಬಾಳಿನ ತಟ್ಟಿನಲ್ಲಿ ಪಾಠ, ಕೇಕಿನಲ್ಲಿ ಫೋಟೋ. ಆ ಮಗುವನ್ನು ಎದುರು ತಂದು ನಿಲ್ಲಿಸುದು, ಒಂದು ಕ್ಯಾಂಡಲ್ ಅನ್ನು ಅಮ್ಮ ಉರಿಸುದು, ಮಗುವಲ್ಲಿ ಹೇಳುದು ಐಕ್ ಉರಿಪ್ಪು ಮಗ, ಮಗು ಅಂತ ಹೇಳುದು, ಕ್ಯಾಂಡಲ್ ತೆಕ್ಕು. ನಮ್ಮ ಹಿರಿಯರು ಹೇಳಿದ್ರು ತಮಸೋಮ ಜ್ಯೋತಿರ್ಗಮಯ. ಆಗ ಇಲ್ಲಿ ಹಿರಿಯರೆಲ್ಲ ಸೇರಿ ದೀಪವನ್ನು ಬೆಳಗಿಸಿದ್ದ, ದೀಪಕ್ಕೆ ಉಫ್ವ ಮಾಡಿದ್ದ. ಯಾಕೆ? ಕತ್ತಲಿನಿಂದ ಬೆಳಕಿನ ಕಡೆಗೆ ನಮ್ಮ ಊರು ಬರಬೇಕು ಅಂತ ಹೇಳುವ ಸಂದೇಶ. ಆದ್ರೆ ವಿಕೃತಿ ಹೇಳಿಕೊಟ್ಟಿತು ಬೆಳಕಿನಿಂದ ಕತ್ತಲೆಗೆ ಹೋಗು ಮಗನೇ ಅಂತ. ಆಯ್ತು, ಕೇಕನ್ನು ಹಾಗೆ ಬಿಟ್ಟುವ, ಆ ಮಗುವಿನ ಕೈಯಲ್ಲಿ ಒಂದು ತಲುವಾರು ಕೊಟ್ಟೆವು, ಐಕ್ ಕಡಪ ಮಗ. ಆ ಮಗು ಒಂದು ಬಟ್ಟಾಕಿತ್ತು, ಅಮ್ಮೆ ಹಂಚಿ ಅಪ್ಪ ಇಂಚಿ, ಅಮ್ಮೆ ವೃದ್ಧಾಶ್ರಮಗ, ಅಪ್ಪ ಅಬಲಾಶ್ರಮ, ಕಟ್ 2 ತುಂಡು. ಮತ್ತೆ ದೊಡ್ಡವರಾದ ಮತ್ತೆ ಹೇಳುದು, ಎನ್ನ ಮಗೆ ಕಲ್ತದ ಇಂಜಿನಿಯರೇ, ಅವಳೊಂಜಿ ಲವ್ ಮಾಡ್ತದ ಪರಾರೇ, ಐಡಿದ ಮುಖ್ಯ ಇಂಟ್ಲೆಗೆ ಆಶ್ರಮನೆ ಗತಿ ಅಂತ. ಕಲಿಸಿದ್ಯಾರು ತುಂಡು ಮಾಡುವುದಕ್ಕೆ? ನಾವೇ ಅಲ್ವಾ? ಎಂತಾದ್ರೂ ಒಂದು ಅರ್ಥ ಉಂಟು ಸ್ವಾಮಿ ಆ ಕೇಕ್ ಕಟ್ಟಿಂಗ್ ಅಲ್ಲಿ? ಒಮ್ಮೆ ಆಲೋಚನೆ ಮಾಡಿ. ದೀಪವನ್ನು ಬೆಳಗುವುದರಲ್ಲಿ ಎಷ್ಟು ಅರ್ಥವನ್ನು ಹೇಳಬಹುದು, ಕೇಕ್ ಕಟ್ಟಿಂಗಿಗೆ ಏನು ಅಂತ ಹೇಳ್ತೀವಿ. ಆದ್ರೂ ನಾವು ಮಾಡ್ತೇವಲ್ಲ ದುರಂತ. ಬೇಕೇನು ಇದು? ಅಷ್ಟೇ ಅಲ್ಲ, ಬರ್ತ್ಡೇ ಪಾರ್ಟಿ ಆಗುವಾಗ ಒಂದು ಶುರು ಮಾಡ್ತೇವೆ, ಹ್ಯಾಪಿ ಬರ್ಡೇ ಟು ಯು. ಇಲ್ಲ ಅಜ್ಜಿಗೆ ಎಂತ ಅಂತ ಗೊತ್ತಿಲ್ಲ, ಹ್ಯಾಪಿ ಬರ್ಡೇ ಆಯ್ತಾ. ಬರ್ತ್ಡೇ ಹೋಗಿ ವಿಷಯಕ್ಕೆ ಹ್ಯಾಪಿ ಬರ್ಡೇ. ಯಬ್ಬಾ, ಎಂತ ಬಡ್ಡೆನ ಎಂತ ಸೋಂಟೆನ ಯಾರಿಗೂ ಅರ್ಥ ಆಗ್ಲಿಕ್ಕಿಲ್ಲ. ಯಾಕೆ ಇಂತಹ ವಿಕಾರಗಳು ಬಂಧುಗಳೇ? ಇಂಗ್ಲಿಷ್ ಬೇಕು, ಊಟದ ಜೊತೆಗೆ ಉಪ್ಪಿನಕಾಯಿ ಬೇಕೇ ಹೊರತು ಉಪ್ಪಿನಕಾಯಿ ಹೆಚ್ಚು ತಿಂದ್ರೆ ಅಪೆಂಡಿಸೈಟಿಸ್ ಬರ್ತದೆ. ಊಟಕ್ಕೆ ತಕ್ಕ ಉಪ್ಪಿನಕಾಯಿಯ ಊಟ ಆಗಬಾರದು ಅಂತ ಇಂಗ್ಲಿಷ್ ಬೇಕು. ನಮ್ಮ ಭಾಷೆಯೊಂದಿಗೆ ಆಂಗ್ಲ ಇರಲಿ, ಆಂಗ್ಲವೇ ಜೀವನ ಅಲ್ಲ. ಆದ ಕೂಡಲೇ ಹೀಗೆ. ಅಷ್ಟೇ ಅಲ್ಲ, ನಮ್ಮ ಭಾಷೆಗಳ ಮೊತ್ತವನ್ನು ನಾವು ಕಳ್ಕೊಂಡ್ವಿ. ನಮ್ಮ
ನಮ್ಮದು ಪರಮ ಪವಿತ್ರ ತುಳುನಾಡು. ತುಳು ಒಂದು ಪಣಪೆ ಕನ್ನಡ ಭಾಷಣ ಮಾಡ್ಪೆ ಅಂತ ಹೇಳ್ಬೋದು ಕೆಲವು ಜನ. ಯಾಕಂದ್ರೆ ನನಗೂ ಕೂಡ ನನ್ನ ವ್ಯಾವಹಾರಿಕ ಭಾಷೆ ಕನ್ನಡ, ಹವಿಗನ್ನಡ ಆದ ಕಾರಣ ನನಗೂ ತುಳುವಿನಲ್ಲಿ ಅಷ್ಟು ಸುಲಲಿತವಾಗಿ ಮಾತಾಡ್ಲಿಕ್ಕೆ ಆಗುದಿಲ್ಲ. ಆದ್ರೂ ತುಳುವಿನ ಬಗ್ಗೆ ಅಪಾರವಾದಂತಹ ಅಭಿಮಾನ ಇದೆ. ಎಷ್ಟು ಚಂದ ಭಾಷೆಗಳು ನೋಡಿ. ಅಪ್ಪೆ, ಅಮ್ಮೆರು, ನೇಲ್ಲೆಪ್ಪೆ, ನೇಲ್ಲೆಮ್ಮೆರು, ಸಿದ್ದೆಮ್ಮೆರು, ಮಾಮಿ, ಸಮ್ಮಲೆ. ಆ ಜೋಕ್ಳು ತುಪ್ಪ ಒಳ್ಳೆರು ಮಕ್ಕಳು ಮಾತ್ರ. ಏನಾಯ್ತು? ಅಪ್ಪೆ ಅಂತ ಕರೆದ್ರೆ ನಾವು ಸಣ್ಣವರಾದೇವು. ಮೊದಲೆಲ್ಲ ತುಳುವಿನ ಅಪ್ಪೆ ಹೋಗಿ ಅಮ್ಮ ಬಂತು, ಕನ್ನಡದ ಅಮ್ಮ. ತೊಂದ್ರೆ ಇಲ್ಲ, ಎಜೆಸ್ಟ್ ಆಯ್ತು ಅಲ್ಲಿಂದ ಅಲ್ಲಿಗೆ. ಅಮ್ಮ ಅಂತ ಹೇಳುವ ಶಬ್ದ ಎಷ್ಟು ಒಳ್ಳೇದು ನೋಡಿ. ಆ ಉ ಮ ಅಮ್ಮ, ಆ ಉ ಮ ಓಂ. ಅಮ್ಮ 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 ಅಂತ ದಿನಕ್ಕೆ 1000 ಸಲ ಹೇಳಿದ್ರೆ ಓಂ 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 ಅಂತ ಹೇಳಿದ ಫಲ ಅಂತ. ಅಮ್ಮ ಮಮ್ಮಿ ಆದ್ಲು, ಇಂಗ್ಲಿಷ್ ಮೀಡಿಯಂ. ಮಮ್ಮಿ ಹೇಳೋದಕ್ಕೆ ಕಷ್ಟ ಆಯ್ತು, ಮಮ್ಮಿ ಮಾ. ಯಬ್ಬ ದೇವಿ ಮಾತ್ಮೆಂಟ್ ಮಹಿಷಾಸುರ ಯಾರದ್ದಿ ಲೆಕ್ಕ. ಅಮ್ಮೇರಿ ಡ್ಯಾಡಿ ಯಾರು? ಡ್ಯಾಡಿ ಬಣ್ಣಿಯರ ಉತ್ತಾಂಡಿ ಡ್ಯಾಡ್. ಯಬಾ, ಈ ಮಮ್ಮಿ ಡ್ಯಾಡ್ ಆದ್ರೂ ಸುಧಾರಿಸಬಹುದು ಬಂಧುಗಳು. ಇನ್ನೆರಡು ಶಬ್ದ ಉಂಟು. ಹಾಯ್ ಬ್ರಾ, ಹೌ ಆರ್ ಯು ಬ್ರಾ. ಕೇಳಲಿಕ್ಕೆ ಸಾಧ್ಯ ಇಲ್ಲ ಶಬ್ದವನ್ನ. ಹಾಯ್ ಸಿಸ್, ಎಷ್ಟು ಹೇಸಿಗೆ ಅಲ್ಲ. ಅದೇ ಹೇಗಿದ್ದೀರಿ ತಂಗಿ, ನಮಸ್ಕಾರ ತಂಗಿ, ಶುಭೋದಯ ತಂಗಿ, ಎಷ್ಟು ಚಂದ ಆಗ್ತದೆ ಕೇಳಲಿಕ್ಕೆ. ಬ್ರೋ ಅಂತ ಹೇಳೋ ಬದಲು ಅಣ್ಣ ಅಂತ ಕರೆದ್ರೆ ನಮ್ಮ ಅಪ್ಪನ ಮನೆ ಗಂಟೆ ಏನು ಹೋಗ್ತದೆ ಬಂಧುಗಳೇ. ಯಾಕೆ ಈ ಕೊಳಕು ಶಬ್ದಗಳ ಉಚ್ಚಾರಗಳು ಬೇಕು ಅಂತ. ಅಷ್ಟೇ ಅಲ್ಲ, ಇಲ್ಲಿ ಇತ್ತೀಚೆಗಂತೂ ಲವ್ ಮ್ಯಾರೇಜ್ ಹೆಚ್ಚು ತಾನೆ. ಸಂಬಂಧದ ಒಳಗೆ ಲವ್ ಆಗ್ತದೆ. ಯಾರನ್ನ ಲವ್ ಆಗ್ತದೆ? ಆಂಟಿಯ ಮಗಳನ್ನು ಲವ್ ಆಗ್ತದೆ. ಇನ್ನು ಹೇಗಾದಿತ್ತು, ಈಚೆ ಚಿಕ್ಕಪ್ಪನ ಹೆಂಡತಿಯೂ ಆಂಟಿ, ಆಚೆ ಮಾವನ ಹೆಂಡತಿಯೂ ಆಂಟಿ. ಈ ಲವ್ ಮಾಡೋದು ನೇರೇನಿತ್ತೆ, ವಾ ಆಂಟಿನ ಮಗನೇ. ಚಿಕ್ಕಮ್ಮ ಅಂತ ಹೇಳುವ, ಅತ್ತೆ ಅಂತ ಹೇಳುವ ಭಾವಬಂಧನವೇ ಇಲ್ಲವಲ್ಲ. ಚಿಕ್ಕಪ್ಪನ ಹೆಂಡತಿಯು ಆಂಟಿ ಆಯ್ತು, ಮಾವನ ಹೆಂಡತಿಯು ಆಂಟಿ ಆಯ್ತು, ಮಾವನು ಅಂಕಲ್ ಆಯ್ತು, ಚಿಕ್ಕಪ್ಪನೂ ಅಂಕಲ್ ಆಯ್ತು, ದೊಡ್ಡಪ್ಪನೂ ಅಂಕಲ್ ಆಯ್ತು. ನಮ್ಮ ಮಕ್ಕಳಿಗೆ ನಾವು ಏನು ಭಾವನೆಯನ್ನು ಹೇಳಿಕೊಟ್ಟೆವು ಬಂಧುಗಳೇ? ಭಾಷೆಯಲ್ಲಿ ಭಾವನೆಯನ್ನು ಹುಟ್ಟಿಸಿದ ದೇಶ ನಮ್ಮದು, ಅದನ್ನೇ ಕೊಂದ ದೇಶವು ನಮ್ಮದೇ ಆಯ್ತು. ಮತ್ತೆ ನಾವು ಮಕ್ಕಳನ್ನು ಬೈದು ಏನು ಪ್ರಯೋಜನ? ಅಮ್ಮನನ್ನು ಮಮ್ಮಿಯಾಗಿ ಮಾಡಿದ್ದು ನಾವೇ, ಅಮ್ಮನನ್ನು ದೇವರು ಮಾಡಿದ್ದು ನಾವೇ. ಅಮ್ಮನಲ್ಲಿ ದೇವರು ಕಾಣ್ತಾ ಇದ್ದ ಮಗು ಅಮ್ಮ ಮಮ್ಮಿ ಆದಾಗ ದೇವರನ್ನು ಕಾಣುವುದು ಬಿಟ್ಟಿತು, ಅಮ್ಮೆ ಪಂಡ ದೇವು ಅಂತ ಹೇಳಲಿಕ್ಕೆ ಶುರು ಮಾಡಿತ್ತು. ನಾವೇ ಅಲ್ವಾ? ಸಂಸ್ಕಾರದ ಕೊರತೆ ಬಂಧುಗಳೇ, ಸಂಸ್ಕಾರದ ಕೊರತೆ. ಈ ಭಾಷೆಯನ್ನು ಉಳಿಸಬೇಕಾದ್ರು ಯಾವುದೇ ಇಂಗ್ಲಿಷ್ ಮೀಡಿಯಂ ಕಳಿಸಿ ನಮ್ಮ ತನವನ್ನು ನಾವು ಯಾಕೆ ಮರಿಬೇಕು ಅಂತ. ಅಷ್ಟೇ ಅಲ್ಲ, ಮನುಷ್ಯರೊಳಗೆ ಭೇದ, ಜಾತಿ ತಾರತಮ್ಯಗಳು. ಕೆಲವು ಜಾತಿಯವರ ಮನೆಗೆ ಆ ಜಾತಿಯವರು ಬರ್ಲಿಕ್ಕಿಲ್ಲ, ಈ ಜಾತಿಯವರ ಮನೆಗೆ ಈ ಜಾತಿಯವರು ಬರ್ಲಿಕ್ಕಿಲ್ಲ. ನಾನು ಯಾವ ಜಾತಿಯನ್ನು ಹೇಳುವುದಿಲ್ಲ, ಎಲ್ಲರಲ್ಲಿಯೂ ಜಾತಿ ಭೇದ ಉಂಟು ಅಂತ. ಯಾವ ಹಿರಿಯನೋ ಇದಲ್ಲ, ದೊಡ್ಡ ಜಾತಿಯವನು ಅಲ್ಲ, ಯಾರು ಕೆಳಗೆ ಜಾತಿಯವರು ಅಲ್ಲ. ಕೆಲವರ ಮನಸ್ಥಿತಿ ಹೇಗುಂಟು ಅಂದ್ರೆ, ಮನೆಯಲ್ಲಿ ಇರುವ ಮಗು ಇನ್ನೊಂದು ಜಾತಿಯವರನ್ನ ಆಂಟಿ ಅಂತ ಕರಿಬಾರ್ದು, ನಾಚಿಗೆ ಆಗುದು. ಆ ಆಂಟಿನೆಲ್ಲ ಪಡ್ಚಾಳೆ ಅಳದಾಯ್ತ ಸಾವು. ದುರಂತಗಳು ಅಂತ, ಇದೆಲ್ಲ ದುರಂತಗಳು. ಯಾರು ಹಾಗಾದ್ರೆ ಅಂಕಲ್ ಯಾರು? ಇವನಾಗ್ತಾನ ಮೊನ್ನೆ ಬಂದವನು ಮಮ್ಮದೇ ಬ್ಯಾರಿ ಆಗುದಿಲ್ವಲ್ಲ. ನಮ್ಮ ರಕ್ತವನ್ನು ಹಂಚಿಕೊಂಡು ಹಿಂದುವಾಗಿ ಹುಟ್ಟಿದವಳು ಯಾಕೆ ನಮ್ಮವರಲ್ಲ ಬಂಧುಗಳೇ? ರಾಮ ಹೇಳಿಕೊಟ್ಟದ್ದನ್ನ ಆ ಗುಹನನ್ನ ಬಾಚಿ ಅಪ್ಪುವ ಮೂಲಕ ಗುಹ ನೀನು ನಮ್ಮವನು ಅಂತ ಹೇಳಿದ. ಕೃಷ್ಣ ಹೋಗಿ ಬಡವ ಸುಧಾಮನನ್ನು ಅಪ್ಪುವ ಮೂಲಕ ಜಾತಿ ನಿರ್ಬಂಧವೇ ಇಲ್ಲ ಅಂತ ತೋರಿಸಿದ. ಆದರೆ ಅದೇ ಕೃಷ್ಣನ ಭಕ್ತರು, ಅದೇ ರಾಮನ ಭಕ್ತರು ಇವತ್ತಿಗೆ ಜಾತಿ ಅಂತ ಸಾಯ್ತಾ ಇದ್ದೇವೆ. ಹಾಗಾದ್ರೆ ನಾವು ರಾಮ ಭಕ್ತರಾಗ್ಲಿಕ್ಕೆ ಹೇಗೆ ಸಾಧ್ಯ ಬಂಧುಗಳೇ? ಒಮ್ಮೆ ಆಲೋಚನೆ ಮಾಡಿದ್ದೀರಾ? ಇದರ ಬದಲಾವಣೆಯನ್ನು ನಾವು ಮಾಡಬೇಕಲ್ಲ. ಇನ್ನೊಂದು ಶ್ರೇಷ್ಠ ಆಚರಣೆ ಇದೆ, ಮದುವೆ. ಹೇಗಿದೆ ತುಳುನಾಡಿನ ಮದುವೆ? ಎಷ್ಟು ಚಂದ ಇತ್ತು ಮದುವೆ. ಒಂದು ನಿಘಂಟು, ಆ ನಂತರ ಒಂದು ನಿಶ್ಚಯ ಅಂತ. ಆ ನಿಶ್ಚಯ ಅಂದ್ರೆ ಈಗ ಅಲ್ಲ, ರಿಂಗ್ ಎಕ್ಸ್ಚೇಂಜ್ ಅಂತ ಹೇಳ್ತಾರೆ, ನಿಶ್ಚಯ ಅಂತ ಹೇಳುವುದಿಲ್ಲ. ಮೊದಲೆಲ್ಲ ನಿಶ್ಚಯ ಎಲೆ ಅಡಿಕೆ ಬದಲಾಯಿಸಿಕೊಳ್ಳುವುದು. ಅದು ಆ ನಿಶ್ಚಯ ಆದ ನಂತರ ಗಂಡಿನ ಮನೆಯಲ್ಲಿ ಗಂಡಿಗೆ, ಹೆಣ್ಣಿನ ಮನೆಯಲ್ಲಿ ಹೆಣ್ಣಿಗೆ ಮಧುರಂಗಿ ಶಾಸ್ತ್ರ. ಹೇಗಿತ್ತ ಮಧುರಂಗಿ ಶಾಸ್ತ್ರ? ಅದು ಇತ್ತೀಚೆಗೆ ಬಂದದ್ದಂತೆ, ತುಳುನಾಡಿನ ಮೂಲ ಅಲ್ಲ ಅಂತೆ. ಆದ್ರೂ ಅದು ಬಹಳ ಚಂದ ಇದೆ. ಮದುಮಗನ ಮನೆಯಲ್ಲಿ ಮದುಮಗನನ್ನ ಸಿಂಗರಿಸುವುದು, ಮದುಮಗಳ ಮನೆಯಲ್ಲಿ ಮದುಮಗಳನ್ನು ಸಿಂಗರಿಸುವುದು. ಆದ್ರೆ ಈಗ ನಮ್ಮ ಹುಡುಗರಲ್ಲಿ ಕೇಳಿ, ಇನ್ನ ಮೇಲೆ ಮದಿಮೆ ಉಂಡದ ಪವರುಂಡ ಇಜ್ಜಿ ಮಧುರಂಗಿ ಪವರುಂಡು ದಾಯಿ ಅಪ್ಪಿ ತಪ್ಪಿ ಸತ್ಯನಾರಾಯಣ ಪೂಜೆ ಉಂಡು ಪೋಪೆ ಅಂತ ಹೇಳೋರು ಯಾರು ಇಲ್ಲ.
ಯಾಕೆ ಹೋಗುದು? ಒಂದು ದೊಡ್ಡ ದೊಡ್ಡ ಸೌಂಡ್ ಬಾಕ್ಸ್ ಅಟ್ಟಿ ಇಟ್ಟಿರ್ತಾರೆ, ಮತ್ತೆ ಶವರ್ ಬಾತ್ ಅಂಡ್ ಡ್ಯಾನ್ಸ್ ಇರ್ತದೆ ಅಂತ. ಇದು ಅಂತ ಇದು. ಎಲ್ಲಿಯಾದ್ರೂ ಸತ್ಯನಾರಾಯಣ ಪೂಜೆ ಇದ್ರೆ ಭಟ್ರ ಚಾನ್ಸ್, ಮನೆಯವರ ಚಾನ್ಸ್ ಅಲ್ಲ. ಸತ್ಯನಾರಾಯಣ ಪೂಜೆ ಆಯ್ತು, ಮಂಟಪವನ್ನು ತಕೊಂಡೋಗಿ ತೆಂಗಿನ ಮರದ ಬುಡಕ್ಕೆ ಬೀಸಾಡಿತು. ಅಷ್ಟೊತ್ತು ಗಣನಾಂತ್ವ ಗಣಪತಿ ಕುಂಭವಾಮಯ ಕೇಳಿಕೊಂಡಿದ್ದಲ್ಲಿ ಅಪ್ಪಲ್ಲೂಸ ಅಮ್ಮಲ್ಲೂಸ ಖಾಲಿ ಕ್ವಾರ್ಟರ್ ಬಾಟ್ಲಿನಂಗೆ ಲೈಫು, ಆಚೆಗೆ ಹಾಕೊಳ್ಳೆ ವೈಫ್. ಮರುದಿವ್ಸ ಮದುವೆ ಆಗಬೇಕು ಪಾಪ. ಅವ ಏನೋ ಒಂದು ಕನಸನ್ನು ಹೊತ್ತುಕೊಂಡಿರ್ತಾನೆ, ಎನ್ನ ಬಿಡಿದೆ ಅಂಚೆ ಇಪ್ಪಳು, ಎನ್ನ ಕಂಡಣಿ ಇಂಚೆ ಇಪ್ಪಿ. ಈ ಡಿಜೆ ಹೇಳ್ತಾರೆ ಖಾಲಿ ಕ್ವಾರ್ಟರ್ ಬಾಟ್ಲಿನಂಗೆ ಲೈಫ್, ದಾಲ ಇಜ್ಜು ಮಾರೆ ಮರಲ್ಲ. ಎಂತ ಅವಸ್ಥೆ ಅಲ್ವಾ? ಭಟ್ರು ಮಂತ್ರದಲ್ಲಿ ಹೇಳಿದ್ರು ಸಾಕ್ಷಾತ್ ಲಕ್ಷ್ಮೀನಾರಾಯಣ ಸ್ವರೂಪರು ಮದುಮಗ ಮದುಮಗಳು ಅಂತ ಹಾಡು ಹೇಳ್ತಲ್ಲ, ಖಾಲಿ ಕ್ವಾರ್ಟರ್ ಬಾಟ್ಲು ಅಂತ. ಕಚ್ಚಾ ಬಾದಾಮ್ ಅಚ್ಚಾ ಬಾದಾಮ್ ಅಂತ ಹೇಳಿಕೊಂಡು ಅರೆಬೆತ್ತಲ ನೃತ್ಯವನ್ನು ಮಾಡಿದೆವು. ಬಂಧುಗಳೇ, ತಾಯಿ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿದ್ದೀರಿ. ಈ ಮಾತಿಗೆ ಒಂದು ಗಮನ ಕೊಡಿ. ನಾನು ಸ್ವತಃ ಅನುಭವಿಸಿದ ಘಟನೆ ಇದು. ಒಂದು ಕಡೆಯಲ್ಲಿ ಕ್ವಾರ್ಟರ್ಸ್ ಮನೆಯ ಮೇಲಿನ ಮನೆಯಲ್ಲಿ ಈ ಡಿಜೆ ಹಾಕಿ ನೃತ್ಯ ಆಗ್ತಾವ. ನಾವು ಕೆಳಗೆ ಬಂದೆವು, ಕೇಳಲಿಕ್ಕಾಗ್ಲಿಲ್ಲ, ಕೆಳಗೆ ಬಂದೆವು. ಕೆಳಗೆ ಬರ್ತಾ ಇರುವಾಗ ಒಂದು ಮನೆಯಿಂದ ಒಂದು ತಾಯಿಯ ತುಂಬಾ ರೋದನೆಯ ಸ್ವರ, ಏರಂಡಲ ಬಲೆ ಅಣ್ಣ ಇಂಕ ಮೊಬೈಲ್ ತಿಕ್ಕೊಂದಿಜ್ಜಿ ಏರಂಡಲ ಬಲೆ ಅಂತ ಬೊಬ್ಬೆ ಹಾಕ್ತಾ ಇದ್ದಾರೆ. ನಾವು ಹೋಗಿ ನೋಡಿದ್ರೆ ಆ ಮನೆಯ ಪರಿಸ್ಥಿತಿ ಹೇಗಿತ್ತು ಗೊತ್ತಾ? ಜೋಪಡಿ ಮನೆ, ಪಾಪ ಮಗುವಿಗೆ ಜನ್ಮ ಕೊಟ್ಟು 10 ದಿವಸವಾದಂತಹ ತಾಯಿ. ಮಗು ಅಡಿಕೆ ಹಾಳೆಯಲ್ಲಿ ಮಲಗಿದೆ, 10 ದಿನ ಆಗಿದಷ್ಟೇ ಪ್ರಪಂಚದ ಬೆಳಕನ್ನು ಕಂಡು ಆ ಮಗುವಿಗೆ ತಾಯಿ ರೋದನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಲವ್ ಮ್ಯಾರೇಜ್ ಆದ ಮನೆ ಅದು. ಗಂಡಿನ ಮನೆಯವರು ಸಪೋರ್ಟಿಗಿಲ್ಲ, ಹೆಣ್ಣಿನ ಮನೆಯವರು ಸಪೋರ್ಟಿಗಿಲ್ಲ. ಕಣ್ಣು ಕಾಣದ ಒಬ್ರು ಅಜ್ಜಿ ಇದ್ದಾರೆ, ಅನಾಥ ಅಜ್ಜಿ, ಅವರ ಜೊತೆಗೆ ಎಲ್ಲರೂ ಬೊಬ್ಬೆ ಹಾಕ್ತಾ ಇದ್ದಾರೆ. ಆ ಮಗುವಿನ ತಂದೆ ಎಲ್ಲಿದ್ದಾನೆ ಅಂದ್ರೆ ಮೇಲೆ ಫುಲ್ ಆಗಿ ಕುಣಿತಾ ಇದ್ದಾನೆ ಡಿಜೆಗೆ. ಈ ತಾಯಿ ಯಾಕೆ ಬೊಬ್ಬೆ ಹಾಕ್ತಾ ಇದ್ರು ಅಂದ್ರೆ, ಹುಟ್ಟಿ 10 ದಿನ ಆದ ಮಗಳು, ಆ ಮಗು ಅಷ್ಟೊತ್ತು ಮೈ ಬೆಚ್ಚಗಿತ್ತಂತೆ, ಬಾಯನ್ನು ಎಲ್ಲ ಅಲಗಾಡಿಸ್ತಾ ಇತ್ತು. ಆದ್ರೆ ಈಗ ಮೈ ತಣ್ಣಗಾಗಿದೆ, ಶರೀರ ತಣ್ಣಗಾಗಿದೆ, ಮಗುವಿನಲ್ಲಿ ಚಲನೆ ಇಲ್ಲ ಅಂತ ತಾಯಿ ಬೊಬ್ಬೆ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಬಂದು ನೋಡಿದೆವು, ನಮಗೆ ಅಂದಾಜಾಯ್ತು. ಕೊನೆಗೆ ಡಾಕ್ಟರ್ ಕರೆದಾಗ ಡಾಕ್ಟರ್ ಏನು ಹೇಳಿದ್ರು ಗೊತ್ತಾ? ಮೇಲೆಯ ಮನೆಯ ಡಿಜೆಯ ಶಬ್ದಕ್ಕೆ ಮಗು ಹೃದಯಾಘಾತ ಆಗಿ ಸತ್ತು 1 ಗಂಟೆ ಆಯ್ತು. ಆ ತಾಯಿ ಅಡಿಕೆ ಹಾಳೆಯಲ್ಲಿ ಮಲಗಿದ್ದ ಕಂದಮ್ಮನ ಹೆಣವನ್ನು ತಂದು ತುಳಸಿ ಕಟ್ಟೆ ಎದುರಿಟ್ಟು ನಮ್ಮ ಎದುರೇ ಬಲವಾಗಿ ಬಲದ ಕೈಯನ್ನು ನೆಲಕ್ಕೆ ಬಡಿದು ಹೇಳ್ತಾರೆ, ಡಿಜೆ ಪಾಡ್ತಿ ಎನ್ನ ಬಾಲನ ಕೆರ್ತೆ ಎಲ್ಲ ಮದಿಮೆ ಪೆತ್ತ ಆಯ್ಗೆ ನಿಸ್ಸಂತಾನ ಆತ ಪೋವಾಡು, ಮಣ್ಣು ತಿಂದುದು ಪೋವಾಡು ಅಂತ ಶಾಪ ಹಾಕಿದ್ದಾರೆ. ಬೇಕ ಸ್ವಾಮಿ ಡಿಜೆ? ಮೈಕ್ಕದ ಅಣ್ಣನಕ್ಲೊಂದು ಎಂಕ ನೆರಡು ಚಣ್ಣ ಎಲ್ಲೆಡ್ದು ತಿಕ್ಕಿಜ್ಜಿಂದು ನಿಕ್ಲೆಗೆ ದೇವರ ಬೇತೆ ಒಳ್ಳಾಂಡದ ಕೂರ್ವೆ ಡನ್ ಅಂತ ಹೇಳಿದ್ರು. ಆಲೋಚನೆ ಮಾಡ್ಬೇಕಲ್ಲ. ಒಂದು ಕಡೆ ಓಪನ್ ಬಾರ್, ಅದು ಮಾಮೂಲಿ, ಅದು ಅಲ್ಲಿ ಕುಡಿಲಿಕ್ಕೆ ಕಲ್ತ ಒಬ್ಬ 10ನೇ ಕ್ಲಾಸ್ನ ಸ್ಟೂಡೆಂಟ್ ಫ್ರೆಂಡಿನ ಬೈಕ್ ತಗೊಂಡು ಹೋಗ್ತಾನೆ, ಡಿವೈಡರ್ಗೆ ಬಡಿದು ಸತ್ತ. ಆ ಮಗುವಿನ ಹೆಣದ ಎದುರೆಯೂ ತಾಯಿ ಹಾಕಿದ್ದು ಇದೇ ಹಿಡಿ ಶಾಪ. ತಾಯಿ ಅಂದ್ರೆ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ. ರಾಮಸೇವಾ ಭಜನಾ ಮಂದಿರದವರು ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ತಾರೆ ಅಂದ್ರೆ, ಇಂತಹ ವಿಕೃತಿಗಳು ನಮ್ಮ ಊರಿನಿಂದ ದೂರ ಆಗಬೇಕು, ರಾಮನ ಸಂಸ್ಕೃತಿ ಮತ್ತೆ ನಮ್ಮನ್ನು ಊರಿನಲ್ಲಿ ನೆಲೆ ಊರಬೇಕು, ಇದು ರಾಮ ಮಂದಿರವಾಗಬೇಕು, ಇದು ರಾಮ ಭೂಮಿ ಆಗಬೇಕು ಎನ್ನುವ ಕನಸಿನಲ್ಲಿ ಬಂಧುಗಳೇ ಅವರಿಗೆ ಸಮಯ ಉಂಟು, ನಿಮಗೆ ಪುರುಷತ್ತುಂಟು ಅಂತಲ್ಲ. ಈ ವಿಕೃತಿಗಳಿಂದ ನಾವು ದೂರ ಆಗಬೇಕು, ಸಂಸ್ಕೃತಿಗಳಿಗೆ ನಾವು ಹತ್ತಿರ ಆಗಬೇಕು ಅಂತ. ಇದನ್ನು ನಾವು ಮಾಡಬೇಕಲ್ಲ, ಇದಕ್ಕೆ ನಾವು ಹತ್ತಿರ ಆಗಬೇಕಲ್ಲ. ಆಗಬೇಕಾದ್ರೆ ನಮ್ಮ ಪ್ರೀತಿ ಡಿಜೆಯಿಂದ ದೂರವಾಗಿ ಭಜನೆಗೆ ಹತ್ತಿರ ಆಗಬೇಕು. ಭಜನೆಯನ್ನು ನಾವು ಅನುಭವಿಸಬೇಕು. ನಾವು ಕೆಲವು ಘಟನೆಗಳನ್ನು ಹೇಳಬಲ್ಲೆ. ಒಬ್ಬ ಹುಡುಗ ಭಜನೆಯಲ್ಲಿ ಲೀನ ಆಗಿ ಹೋದವನು, ಭಜನೆಯನ್ನೇ ತನ್ನ ಪ್ರಾಣ ಅಂತ ಅನುಭವಿಸಿದವನು, ವಿಧಾನಸೌಧದಲ್ಲಿ ಅವನಿಗೊಂದು ಕೆಲಸ ಆಯ್ತು. ಕೆಲಸ ಆದಾಗ ಗೊತ್ತಾಯ್ತು, ಕೆಲವು ಲಕ್ಷಗಳ ಹಣ ಕೊಟ್ರೆ ಮಾತ್ರ ಅವನಿಗೆ ಕೆಲಸ ಸಿಗತ್ತೆ, ಇಲ್ಲ ಅಂದ್ರೆ ಇಲ್ಲ ಅಂತ. ಯಾವ ರಾಜಕಾರಣಿಯ ಕಾಲು ಹಿಡಿಲಿಕ್ಕೆ ಹೋಗ್ಲಿಲ್ಲ. ಅವ ಹೇಳಿದ, ನನಗೆ ನಂಬಿಕೆ ಇರುವುದು ನನ್ನ ಭಜನೆಯ ಮೇಲೆ ಅಂತ ಹೇಳಿ ಅವರ ಟೀಮ್ ಹಿಡ್ಕೊಂಡು ಭಜನೆ ಮಾಡ್ಲಿಕ್ಕೆ ಹೋದ. ಭಜನೆ ಮಾಡ್ತಾನೆ ದಿನ ಮುಂದೆ ಹೋಯ್ತು. ಯಾರಿಗೂ ಗೊತ್ತಿಲ್ಲದೆ ಏನು ದೇವರು ತಲೆ ತಿರುಗಿಸಿದ್ರು ಗೊತ್ತಿಲ್ಲ, 1 ರೂಪಾಯಿ ಲಂಚ ಸಿಗದೆ ಬೆಂಗಳೂರಿನಲ್ಲಿ ಅವನಿಗೆ ಕೆಲಸ ಆಯ್ತು ವಿಧಾನಸೌಧದಲ್ಲಿ. ಇದು ರೀ ಭಜನೆಯ ತಾಕತ್ತು. ಇಂಥ ಎಷ್ಟು ಉದಾಹರಣೆ ಕೊಡಬಹುದು. ನಮ್ಮೂರಲ್ಲಿ ಒಬ್ಬ ಹುಡುಗ ಲವ್ವರ್ ಕೈ ಕೊಟ್ಲು, ಆ ಮಂಡೆ ಬಿಸಿಯಲ್ಲಿ ತಲೆ ತುರಿಸ್ತಾ ಇದ್ದ. ಅದೇ ಸಮಯಕ್ಕೆ ನಮ್ಮ ಊರಿನಲ್ಲಿ ಸಪ್ತಾಹ, ಭಜನಾ ಸಪ್ತಾಹ, ಅಖಂಡ ಭಜನಾ ಸಪ್ತಾಹ, ಆ ಭಜನೆಯನ್ನು ಕೇಳಿಕ್ ಪ್ರಾರಂಭ ಮಾಡ್ದ.
ಆಗ ಅವನಿಗೆ ಗೊತ್ತಾಯ್ತು, ನಿಜವಾಗಿ ನಾನು ಲವ್ ಮಾಡಬೇಕಾದ್ದು ಆ ಕೈ ಕೊಟ್ಟವಳನ್ನಲ್ಲ, ಈ ದೇವಿಯನ್ನ ಅಂತ. ಭಜನೆ ಮಾಡ್ತಾ ಮಾಡ್ತಾ ಒಳ್ಳೆ ಭಜಕ ಆದ. ಹಾಗೆ ಕೆಲವೇ ವರ್ಷದಲ್ಲಿ ಅವನ ಭಜನೆಯನ್ನು ಒಪ್ಪಿ ಒಂದು ಹುಡುಗಿ ಮತ್ತೆ ಲವ್ ಮಾಡಿದ. ಅವರಿಗೆ ಮದುವೆ ನಿಗದಿ ಆಯಿತು. ಆದ್ರೆ ಆ ಹುಡುಗಿಗೆ ಭಜನೆಯ ಗಂಧಗಾಳಿ ಇರಲಿಲ್ಲ. ಭಜಕನನ್ನು ಲವ್ ಮಾಡಿದ ಹುಡುಗಿ ಭಜನೆಗೆ ತೊಡಗಿದ್ಲು. ಅಪ್ಪ ಲೂಸ ಅಮ್ಮ ಲೂಸ ದೂರ ಆಯ್ತು. ಚೂಡಿದಾರ ಹಾಕದ ಹುಡುಗಿ ಶಾಲ ಹಾಕದ ಹುಡುಗಿ ಚೂಡಿದಾರ ಶಾಲ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಹೆತ್ತ ತಾಯಿಗೆ ಆಶ್ಚರ್ಯ ಆಯ್ತು, ಭಜಕನ ಲವ್ ಮಾಡ್ತಾನೆ ಇಂಚಲಾಪಣದ. ಬದಲಾವಣೆಗೆ ಭಜನೆಯೇ ದಾರಿ. ಇದು ನಡೆದ ಘಟನೆ ಬಂಧುಗಳೇ. ಅದೇ ಒಬ್ಬ ಕುಡುಕನನ್ನು ಲವ್ ಮಾಡಿದ್ರೆ ಮತ್ತೆ ಹುಡುಗಿ ಬಟ್ಟೆ ಬಿಚ್ಚಿ ಹೋಗ್ಬೇಕಷ್ಟೇ. ಭಜಕರು ಅಂದ್ರೆ ಹೀಗೆ. ಇದನ್ನೆಲ್ಲ ನೆನಪಿನಲ್ಲಿಟ್ಟುಕೊಳ್ತಾ, ನೀವು ನನಗೆ ಕೊಟ್ಟ ಸಮಯದಲ್ಲಿ ಇನ್ನೂ ಕೂಡ 10 ನಿಮಿಷ ಉಳಿದಿದೆ. ನನ್ನ ಕಂಠಕ್ಕೂ ನಿಮ್ಮ ಸೊಂಟಕ್ಕೂ ಯುದ್ಧ ಆಗ್ತಾ ಉಂಟು. ಏತೆ ಪಣಪೆ ಮಾರೆ ಮಾತ ಇಲ್ಲ ದೋಸೆ ಎಲ್ಲ ಹೊಟ್ಟೇನಿ, ನಮ್ಮ ಮಾತ್ರ ಕಾವಲಿಲ್ಲ ಹೊಟ್ಟೆ. ಹೀಗೆ ಹೇಳಿ ನನ್ನನ್ನು ನೀವು ಬೀಳ್ಕೊಡ್ತೀರಿ ಅಂತ ಗೊತ್ತುಂಟು. ಇಮ್ಮೆ ಬಣ್ಣ ವಿಷಯ ಮಾತ್ರ ಸತ್ಯನೇ, ಅಂಡ್ ಅವು ಇತ್ತೆ ಮಾತ್ರ ಏನು ಮಾಡ್ತಾರೆ ಅಪ್ಪುಜಿ ಅಂತ ಕೊನೆಯದಾಗಿ ಬರುವುದಲ್ಲಿ. ಆದರೂ ಕೂಡ ನಮ್ಮ ಸಂಸ್ಕೃತಿಯನ್ನ, ನಮ್ಮ ಸಂಸ್ಕಾರವನ್ನು ಉಳಿಸಿ ಬೆಳೆಸಬೇಕಾದ್ದು ನಾವು ಬಂಧುಗಳೇ. ಅಲ್ಲದಿದ್ರೆ 500 ವರ್ಷಗಳ ಹಿಂದೆ, ಅದಕ್ಕೂ ಹಿಂದೆ ಹೇಗೆ ರಾಮ ಮಂದಿರವನ್ನು ಕೆಡವಿ ಅಲ್ಲೊಂದು ಅಕ್ರಮ ಕಟ್ಟಡ ತಲೆ ಎತ್ತಿತೋ, ಹಾಗೆ ನಾಳೆ ನಮ್ಮ ರಾಮ ಮಂದಿರದಲ್ಲೂ ಅಕ್ರಮ ಕಟ್ಟಡ ತಲೆ ಎತ್ತಬಹುದು. ಅದು ಅವರ ಸಾಮರ್ಥ್ಯ ಅಲ್ಲ, ದೌರ್ಬಲ್ಯತೆ, ರಾಮನನ್ನು ಪ್ರೀತಿಸದ ಕೊರತೆ. ನಾವು ಅದನ್ನು ಪ್ರೀತಿಸುವ. ಈಗ ಕೆಲವು ಕಡೆ ಭಜನೆಗೆ ಹೋದ್ರೆ ನಮಗೆ ಕಾಣ್ತದೆ, ತಲೆನೆರೆತ ಕೆಲವು ಮುದುಕರು ವಂದಿ ಪೆನಿನಾಗೆ ಅಂತ ಹೇಳಿಕೊಂಡು ಕೂತ್ಕೊಳ್ತಾರೆ. ಅವರ ಮಕ್ಕಳು ಮೊಮ್ಮಕ್ಕಳು ಮನೆಯಲ್ಲಿ ಪಬ್ಜಿ ಆಡಿಕೊಂಡಿರ್ತಾರೆ. ದುರಂತ ಅಲ್ವಾ? ಎಷ್ಟು ಯುವಕರು ಭಜನೆಗೆ ಹೋಗ್ತೇವೆ. ಆ ಸಂಖ್ಯೆಯನ್ನು ಹೆಚ್ಚು ಮಾಡೋಣ. ನಮ್ಮ ಧರ್ಮದ ಪ್ರತೀಕವಾದಂತಹ ಮನೆ ಎದುರು ಒಂದು ತುಳಸಿ ಕಟ್ಟೆ, ಆ ತುಳಸಿ ಗಿಡಕ್ಕೆ 1 ಚೊಂಬು ನೀರು ದಿವಸಕ್ಕೆ ಹಾಕುವುದನ್ನು ಕಲಿಯೋಣ. ಇದು ನಮ್ಮ ಸಂಸ್ಕಾರ ಬಂಧುಗಳೇ. ಇಷ್ಟ ಆದ್ರೆ ಮಾತ್ರ ಸನಾತನ ಧರ್ಮ ಸನಾತನ ಧರ್ಮವಾಗಿಯೇ ಇರುತ್ತದೆ. ಭಾರತ ಭಾರತವಾಗಿಯೇ ಸಾವಿರ ವರ್ಷಗಳ ಕಾಲ ಬದುಕುತ್ತದೆ ಅಂತ ಹೇಳ್ತಾ, ನನ್ನ ಮಾತಿನಲ್ಲಿ ಒಳ್ಳೆಯ ಅಂಶ ಅಂತ ಇದ್ರೆ ನನ್ನ ಆರಾಧ್ಯ ಮೂರ್ತಿಗೆ ಆ ಒಳ್ಳೆಯ ಅಂಶ ಎನ್ನುವಂತಹ ಪುಷ್ಪವನ್ನು ಅರ್ಚಿಸ್ತಾ, ಮಾತಿನಲ್ಲಿ ಏನಾದರೂ ತಪ್ಪು ಬಂದಿದ್ರೆ ನಿಮ್ಮ ಮನೆಯ ಮಗ ಅಂತ ಹೇಳುವ ನೆಲೆಯಲ್ಲಿ ನನ್ನನ್ನು ಕ್ಷಮಿಸಿ ಅಂತ ಹೇಳ್ತಾ ಮಾತಿಗೆ ವಿರಮಿಸ್ತೇನೆ. ಜೈ ಭಾರತ್ ಮಾತಾ, ಜೈ ಶ್ರೀರಾಮ್. ಉತ್ತರ ಪದವೀಧರನಾಗಿ ವಿಸಿಟರ್ ಆಫ್ ಸ್ಕೂಲ್ ಆಫ್ ಮ್ಯಾಥಮೆಟಿಕ್ಸ್ ಈ ಪದವಿಗೆ ಪಡೆದು ಅಲ್ಲಿ ಸೇರಿ ದೀರ್ಘ ಸೇವೆಯನ್ನು ಮಾಡಿ ರಾಷ್ಟ್ರದ ನೌಕಾದಳದಲ್ಲಿ ಒಳ್ಳೆಯ ಉತ್ತಮ ಸೇವೆ ಮಾಡಿದವರು ಈಗ 2 ಮಾತನ್ನು ಆಡಬೇಕು ಅಂತ ಕೇಳಿಕೊಳ್ತೇನೆ. ವೇದಿಕೆಯಲ್ಲಿರುವಂತಹ ಗಣರಾಜ್ ಅವರೇ, ಅದರ ಮೊದಲು ನಮ್ಮನ್ನೆಲ್ಲ ಆಶೀರ್ವಚನ ಕೊಟ್ಟು ಒಳ್ಳೆ ಮಾತುಗಳನ್ನು ಆಡಿದ ವಿದ್ಯೇಂದ್ರ ತೀರ್ಥ ಸ್ವಾಮಿಗಳು, ಅಧ್ಯಕ್ಷತೆ ವಹಿಸಿರುವಂತಹ ನವೀನ್ ರಾಜ್, ಯುವರಾಜ್ ದೇವಿನಗರ್, ಯಶೋಧರ್ ಶೆಟ್ಟಿ, ಮಹೇಶ್ ಶೆಟ್ಟಿ ಮತ್ತು ವಿನಯ್ ಭಾಸ್ಕರ್ ಮತ್ತು ನೆರೆದ ಸಭಿಕರೇ, ಕಳೆದ 45 ನಿಮಿಷ ನಮ್ಮನ್ನು ಮಂತ್ರಮುಗ್ಧ ಮಾಡಿ ನಮಗೆ ಬೇಕಾದಂಥ ವಿಷಯಗಳನ್ನು ಹೇಳಿಕೊಟ್ಟ ಗಣರಾಜ್ ಭಟ್ ಹೆದಿಲ ಇವರಿಗೆ ಪೂರ್ವಕ ವಂದನೆಗಳು. ಅವರು ಹೇಳಿದ್ದು ಎಲ್ಲವೂ ಸರಿ, ಅದರಂತೆ ನಾವು ಮಾಡುತ್ತಾ ಕೂಡ ಇದ್ದೇವೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತದೆ. ಯಾಕಂದ್ರೆ ಈ ಊರು ಒಳ್ಳೆ ಗುಣಮಟ್ಟದಲ್ಲಿದೆ. ಇಲ್ಲಿಯ ತಾಯಂದಿರು, ಇಲ್ಲಿಯ ತಂದೆಯಂದಿರು ಒಳ್ಳೆ ಕೆಲಸ ಮಾಡಿಕೊಂಡು ಬರ್ತಾ ಇದ್ದಾರೆ. ಆ ಕಾರಣ ಬಹುಶಃ ಇಲ್ಲಿಯ ಭಜನಾ ಮಂದಿರ ಇರಬಹುದು. 76 ವರ್ಷಗಳಿಂದ ನಡೆಯುತ್ತಿರುವ ಭಜನೆ, ಮನೆ ಮನೆಯಲ್ಲಿ ಭಜನೆ, ವಾರದ ಭಜನೆ ಗುರುವಾರ, ಅದರ ಹಾಗೆ ಸ್ಪೆಷಲ್ ಭಜನೆ ಶನಿವಾರ. 150ಕ್ಕೂ ಹೆಚ್ಚು ಮಂದಿ ಬರ್ತಾರೆ. ಮಂಗಳ ಮುಗಿಸ್ತಾರೆ, ರಾತ್ರಿ 10:30 ಗಂಟೆವರೆಗೆ ಇರ್ತಾರೆ. ಹಾಗಾಗಿ ಒಳ್ಳೆ ವಿದ್ಯಾಭ್ಯಾಸ, ಧಾರ್ಮಿಕ ತಿಳುವಳಿಕೆ ನಮ್ಮ ಮಕ್ಕಳಿಗೆ ಸಿಕ್ಕಿದೆ. ಅವರು ಕುಣಿತ ಭಜನೆ ಬಗ್ಗೆ ಮಾತಾಡಿದರು. ಇಲ್ಲಿ ಭಜನೆ ಹೇಳ್ತಾ
ಅದರ ಅರ್ಥೈಸಿಕೊಂಡು ಕುಣಿತ ಮಾಡುವ ಮಕ್ಕಳು ನಮ್ಮಲ್ಲಿದ್ದಾರೆ, ಬೇರೆ ಭಜನೆ ಮಂದಿರ ಕೂಡ ಹೋಗ್ತಾರೆ. ಅದನ್ನು ನಾವು ಮುಂದುವರಿಸಬೇಕು. ಹಾಗಾಗಿ ಇಂಥ ಧಾರ್ಮಿಕ ಪ್ರವಚನದಿಂದ ನಮಗೊಂದು ಹುರುಪು ಬರ್ತದೆ. ಇಲ್ಲಾದ್ರೆ ಇದೆಲ್ಲ ನಾವು ಮಾಡೋದು ಆಗ್ತದೆ ಮಾಡಿತ ಸ್ಲೋ ಆಗಿ ಅದು ಕಡಿಮೆ ಆಗಬಹುದು. ಆಗ ಒಂದೊಂದು ಒದೆ ಕೊಟ್ರೆ ಮುಂದುವರಿಸ್ತದೆ. ಇನ್ನೊಂದು ವರ್ಷಕ್ಕೆ ಅದು ಗ್ಯಾರಂಟಿಯಾಗಿ ನಮ್ಮನ್ನು ನೆನಪಿಸ್ಕೊಂಡು, ಯಾಕಂದ್ರೆ ನಾವು ಮಾಡ್ತಾ ಇದ್ದೇವೆ, ಅದು ಮಾಡೋದು ಸರಿ ಅಂತ ಒಬ್ಬರು ಬಂದು ಧಾರ್ಮಿಕ ಪ್ರವಚನ ಕೊಟ್ಟಿದ್ದಾರೆ, ಆದ್ರಿಂದ ನಾವು ಅದನ್ನು ಇನ್ನೂ ಮುಂದುವರಿಸಬೇಕು ಅಂತ ಒಂದು ಹುರುಪು ಬರ್ತದೆ. ಇಲ್ಲಾಂದ್ರೆ ನಡೆಸ್ಕೊಂಡು ಬರ್ತಾ ಇದೆ, ಇನ್ನು ಕಡೆಗೆ ಆಗುವಾಗ ಅವ್ರು ಹೇಳಿದ ಹಾಗೆ ವಯಸ್ಸಿನವರು ಮಾತ್ರ ಬಂದು ಭಜನೆ ಮಾಡೋ ಸ್ಥಿತಿ ಬರ್ಬೋದು. ಅದು ಬರದಿರ್ಲಿಕ್ಕೆ ವರ್ಷಕ್ಕೊಂದ್ಸಾರಿ ನಾವು ಈ ತರ ಧಾರ್ಮಿಕ ಪ್ರವಚನ ಒಳ್ಳೆಯವರನ್ನು ಕರೆದು ನಮಗೆಲ್ರಿಗೂ ಇನ್ನೊಂದ್ಸಾರಿ ನೆನಪಿಸ್ಕೊಳ್ಳಿಕ್ಕೆ. ಹೆಚ್ಚು ಮಾತಾಡುವುದಿಲ್ಲ, ಯಾಕಂದ್ರೆ ಮಾತಾಡೋದನ್ನೆಲ್ಲ ಸ್ವಾಮೀಜಿಯವರು ಮಾತಾಡಿದ್ದಾರೆ, ಧಾರ್ಮಿಕ ಪ್ರವಚನ ಮಾಡಿ ಆಗಿದೆ. ಇದನ್ನು ನೆನಪಿಡುವುದು, ಅದನ್ನು ಕಾರ್ಯಕ್ಕೆ ತರುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನಾನು ಈಗಾಗಲೇ ನೋಡಿದಂತೆ ಇಲ್ಲೆಲ್ಲರೂ ಅಂತ ಮಾಡುವವರು. ಉದಾಹರಣೆಗೆ ಇಷ್ಟು ದೊಡ್ಡ ಕಾರ್ಯಕ್ರಮ ನಡಿಬೇಕಾದ್ರೆ ಎಲ್ಲರೂ ಅವರವರ ಕೆಲಸ ಯಾರು ಕೇಳಬೇಕಂತ ಇಲ್ಲ. ಯುವಕರು, ಯುವತಿಯರು, ತಾಯಂದಿರು, ಇಲ್ಲಿ ತಾಳಮದ್ದಳೆ, ಯಕ್ಷಗಾನ, ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ, 3 ವರ್ಷದಿಂದ ಹಿಡಿದು ಭಜನೆಯಲ್ಲಿ ಪಾತ್ರ ವಹಿಸೋರು ಎಲ್ಲರೂ ಇದ್ದಾರೆ ಇಲ್ಲಿ. ಹಾಗಾಗಿ ಈ ಗ್ರಾಮಕ್ಕೆ ಒಳ್ಳೆ ಭವಿಷ್ಯ ಇದೆ, ಅದನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕು. ಇಲ್ಲಿ ಬಂದ ಧನ್ಯವಾದ ಸಮರ್ಥನೆ ಮತ್ತೆ ಬೇರೆ ಮಾಡ್ತಾರೆ, ಅವರವರ ಕೆಲಸ ಬಿಟ್ಟು ನಮ್ಮ ಆಮಂತ್ರಣಕ್ಕೆ ಹೋಗೊಟ್ಟು ಬಂದು ಇಲ್ಲಿ ನಮ್ಮನ್ನು ಆಶೀರ್ವದಿಸಿದ ವೇದಿಕೆಯಲ್ಲಿರೋ ಎಲ್ಲರಿಗೂ ನನ್ನ ಕಡೆಯಿಂದ, ಭಜನಾ ಮಂದಿರ ಅಧ್ಯಕ್ಷರಾದ ಕಡೆಯಿಂದ, ನನ್ನ ಕಡೆಯಿಂದ ಪೂರ್ವಕ ವಂದನೆಗಳು. ನಮಸ್ಕಾರ. ಸಮಯೋಚಿತ ಮಾತುಗಳು ವಿಜಯ್ ಕುಮಾರ್. ಇದೀಗ ನಮ್ಮ ಅತಿಥಿಗಳಾದ ಯುವರಾಜ್ ದೇವಿ ನಗರ ಹಾಗೂ ನಮ್ಮ ಯಶೋಧರ್ ಶೆಟ್ಟಿ ಇವರು, ನಾವು ಇಲ್ಲಿಂದಲೇ ಒಂದು ಸಮಯೋಚಿತವಾದಂಥ ಶುಭಾಶಯವನ್ನು ಸಲ್ಲಿಸ್ತಾ ಇದ್ದೇವೆ, ನಾವು ಮಾತಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರ ಬಗ್ಗೆ ಒಂದೊಂದೇ ವಿಷಯ, ಒಂದು ವಾಕ್ಯವನ್ನು ನಾನು ಹೇಳಬೇಕಾಗ್ತದೆ. ಇಲ್ಲಿ ಉದಯೋನ್ಮುಖ ಕಲಾವಿದ ಯುವರಾಜ್ ದೇವಿನಗರ, ಅತ್ಯುತ್ತಮ ಚೆಂಡೆವಾದಕರು, ತಲಪಾಡಿ ಪಂಚಾಯತಿನ ಮಾಜಿ ಸದಸ್ಯರು, 10 ಸಂಸ್ಥೆಗಳಲ್ಲಿ ರಚನಾತ್ಮಕವಾಗಿ ಕೆಲಸ ಮಾಡುವ ಯುವಕ. ಈ ಸಂದರ್ಭದಲ್ಲಿ ದೇವರು ಶ್ರೀರಾಮ ಚಂದ್ರ ಅವರಿಗೆ ಉನ್ನತ ಅವಕಾಶಗಳನ್ನು ಒದಗಿಸಿಕೊಡಲಿ ಅಂತ ಇಲ್ಲಿಂದಲೇ ನಾನು ಹೇಳುತ್ತೇನೆ. ಅಂತೆಯೇ ನಮ್ಮ ಕಣ್ಣು ತೀರ್ಥದಲ್ಲಿ ಅತ್ಯಂತ ಜನಪ್ರಿಯರಾಗುತ್ತಾ ಹಲವಾರು ವರ್ಷಗಳಿಂದ ಎಲ್ಲರಿಗೂ ಬೇಕು ಯಶೋಧರ ಶೆಟ್ಟರು. ಇಲ್ಲಿ ಕಟ್ಟಡ ರಚನೆಯಲ್ಲಿ ಬಹಳ, ಈ ಊರಿನಲ್ಲಿ ಬಹಳ ಜನಪ್ರಿಯರು. ಅವರನ್ನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಅವರು ಕೂಡ ಮಾತಾಡೋದಿಲ್ಲ ಅಂತ ಹೇಳಿಡ್ತಾರೆ. ಅಂತೆಯೇ ನಮ್ಮ ಗ್ರಾಮದ ಪಂಚಾಯತ್ ಸದಸ್ಯೆ ಅವರು ವಿನಯ ಭಾಸ್ಕರ್ ಪಯ್ಯತ್ತೋಡು, ಅವರು ಕೂಡ ಹೇಳಿದ್ದಾರೆ, ನಾನು ಮಾತಾಡೋದಿಲ್ಲ, ಶುಭಾಶಯವನ್ನು ಸಲ್ಲಿಸ್ತಿದ್ದೇನೆ ಅಂತ. ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇಲ್ಲಿ. ಅವರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈಗ ನಾವು ನೇರವಾಗಿ ಸಭಾಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ನವೀನ್ ರಾಜ್ KG, ನ್ಯಾಯವಾದಿ, ನೋಟರಿ, ಅಧ್ಯಕ್ಷರು, ಮಂಜೇಶ್ವರ ಗಣೇಶೋತ್ಸವ ಸಮಿತಿ, ಒಳ್ಳೆಯ ಸಮಾಜಮುಖಿ ಕೆಲಸವನ್ನು ಮಾಡುವವರು, ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಂತ ಕೇಳ್ಕೊಳ್ತೇನೆ. ಗಣಪತಿಗೆ ವಂದಿಸುತ್ತಾ ಶ್ರೀರಾಮದೇವರ ಪಾದಾರವಿಂದಕ್ಕೆ ವಂದಿಸುತ್ತಾ ಬಹಳ ಅಚ್ಚುಕಟ್ಟಾದಂತಹ ಈ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಇವತ್ತಿನ ಕಾರ್ಯಕ್ರಮದ ಬಹಳಷ್ಟು ಚಂದವಾಗಿ, ಮನೋಹರವಾಗಿ ಧಾರ್ಮಿಕ
ಪ್ರವಚನವನ್ನು ಧಾರ್ಮಿಕ ಉಪನ್ಯಾಸವನ್ನು ನೀಡಿದಂತಹ ಶ್ರೀಮಾನ್ ಗಣರಾಜ್ ಭಟ್ ಕೆದಿಲ್ಲ ಅವರೇ, ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀ ಯುವರಾಜ್ ಅವರೇ, ಅದೇ ರೀತಿ ಶ್ರೀ ಯಶೋಧರ ಶೆಟ್ಟಿ ಅವರೇ, ಮಂಜೇಶ್ವರ ಪಂಚಾಯತಿನ ಸದಸ್ಯರಾದಂತಹ ವಿನಯ ಭಾಸ್ಕರ್ ಅವರೇ, ಶ್ರೀರಾಮ ಸೇವಾ ಭಜನಾ ಮಂದಿರದ ಅಧ್ಯಕ್ಷರಾದಂತಹ ವಿಜಯ್ ಕುಮಾರ್ ಅವರೇ, ಸೇರಿರುವಂತಹ ಎಲ್ಲ ಭಕ್ತಾದಿಗಳೇ, ಕಳೆದ 76 ವರ್ಷಗಳಿಂದ ಇಲ್ಲಿ ಈ ಏಕಾ ಭಜನಾ ಮಹೋತ್ಸವ ನಡೆಯುತ್ತಾ ಇದೆ ಎಂಬುದಾಗಿ ಕೇಳುವಾಗ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಈ ನಮ್ಮ ಪರಿಸರದಲ್ಲಿ ಇಷ್ಟೊಂದು ವೈಭವಪೂರ್ಣವಾಗಿ ಏಕಃ ಭಜನೆಯನ್ನು ಮಾಡ್ತಾ ಇರೋದು ಬಹಳಷ್ಟು ಸಂತೋಷದ ವಿಷಯ. ಯಾಕಂದ್ರೆ ಈಗಾಗಲೇ ನಮ್ಮ ಧಾರ್ಮಿಕ ಉಪನ್ಯಾಸವನ್ನು ಮಾಡಿದವರು ನಮ್ಮ ಧರ್ಮದ ಬಗ್ಗೆ, ಸಂಸ್ಕಾರದ ಬಗ್ಗೆ, ಭಜನೆಯ ಬಗ್ಗೆ ವಿವರವಾಗಿ ವಿಸ್ತೃತವಾಗಿ ನಮಗೆಲ್ಲರಿಗೂ ತಿಳಿಸಿದ್ರು. ಅದೇ ರೀತಿ ಸ್ವಾಮೀಜಿಯವರು ಕೂಡ ಒಳ್ಳೆಯ ರೀತಿಯಲ್ಲಿ ಬಹಳಷ್ಟು ಮನದಟ್ಟುವ ರೀತಿಯಲ್ಲಿ ಆಶೀರ್ವಚನವನ್ನು ಕೂಡ ಮಾಡಿದ್ದಾರೆ. ಭಜನೆ ಎಂಬುದು ನಮ್ಮ ಶಾರೀರಿಕವಾಗಿಯೂ ಮಾನಸಿಕವಾಗಿ ನಮ್ಮನ್ನು ಬಹಳಷ್ಟು ಸಮೃದ್ಧಿ ಶಕ್ತಿಯನ್ನು ನೀಡುವಂತಹ ಒಂದು ಬಹಳಷ್ಟು ಶಕ್ತಿಯುತವಾದಂತಹ ಒಂದು ಶಕ್ತಿಯ ಒಂದು ರೀತಿಯ ಶಕ್ತಿಯಾಗಿದೆ. ಈಗಾಗಲೇ ಹೇಳಿರುವ ಹಾಗೆ ಭಜನೆಯನ್ನು ನಾವು ಯಾವ ರೀತಿ ಅಂದ್ರೆ ಅದು ಸಂಪೂರ್ಣವಾಗಿ ಮಗ್ನನಾಗಿರುವ ರೀತಿಯಲ್ಲಿ ಭಜನೆ ಆಡಿದ್ರೆ ಅಲ್ಲಿರುವಂತಹ ಎಂತ ದೋಷ ಇದ್ರು, ಎಂತ ಆ ಮಾನಸಿಕವಾದಂತಹ ಎಂತ ದೋಷ ಇದ್ರು, ಅದೇ ರೀತಿ ದೈಹಿಕವಾದಂತಹ ಏನಾದರೂ ಕಷ್ಟಗಳಿದ್ರು ಕೂಡ ಯಾವುದು ಅಂದ್ರೆ ಕೆಲವೊಮ್ಮೆ ಡಾಕ್ಟರ್ ಕೂಡ ಸಾಧ್ಯವಿಲ್ಲದಂತಹ ಕೆಲಸಗಳು ಈ ಭಜನೆಯಿಂದ ಸಾಧ್ಯ ಆಗ್ತದೆ. ಕುಣಿತ ಭಜನೆಯ ಬಗ್ಗೆ ಹೇಳಿದ್ರು. ಆ ಕುಣಿತ ಭಜನೆಯಲ್ಲಿ ಕೂಡ ಮಗ್ನರಾಗಿ ನಾವು ಆ ಕುಣಿತ ಭಜನೆಯನ್ನು ಮಾಡುವಾಗ ನಮ್ಮಲ್ಲಿ ಅಷ್ಟೊಂದು ನಾವು ಬಹಳಷ್ಟು ಮಾನಸಿಕವಾದಂತಹ ಧೈರ್ಯ, ಸ್ಥೈರ್ಯ ಇದೆಲ್ಲ ನಮಗೆ ಸಿಕ್ಲಿಕ್ಕೆ ಸಾಧ್ಯವಾಗ್ತಾ ಇದೆ. ಆ ರೀತಿಯಲ್ಲಿ ಭಜನೆಯನ್ನು ಮಾಡುತ್ತಾ ಈ ಪರಿಸರದಲ್ಲಿ ಒಳ್ಳೆಯ ಸಂಸ್ಕಾರಯುತವಾದಂತಹ ಒಂದು ಯುವಕರ ತಂಡವನ್ನು ನಿರ್ಮಾಣ ಆಗಿದೆ. ಭಜನೆ ಆಗಿರ್ಲಿ, ಯುವತಿಯರಾಗಿರ್ಲಿ, ಮಕ್ಕಳಾಗಿರ್ಲಿ ಎಲ್ಲರೂ ಕೂಡ ಮಾಡ್ಬೇಕಾದ್ದೆ. ಯಾಕಂದ್ರೆ ಈಗ ನೀವು ನೋಡಿರೋ ಸಂಜೆ ಹೊತ್ತಿನಲ್ಲಿ ನಮ್ಮ ಮಕ್ಕಳು ಈಗಾಗಲೇ ಇವರು ಹೇಳಿದಾಗೆ ಸಂಜೆ ಹೊತ್ತಿನಲ್ಲಿ ಮಕ್ಕಳು ಯಾವ್ದಾದ್ರು ವ್ಯಸನಕ್ಕೆ ಸಿಲುಕಿ ಮದ್ಯಪಾನ ಆಗಿರ್ಲಿ, ಡ್ರಗ್ಸ್ ಆಗಿರ್ಲಿ, ಈ ರೀತಿ MDMA ಆಗಿರ್ಲಿ, ಈ ರೀತಿಯ ಒಂದು ರೀತಿಯಲ್ಲಿ ಈ ಯುವ ಜನತೆ ಹಾಳಾಗ್ತಾ ಹೋಗ್ತಾ ಇರುವುದು ನಾವು ಕಾಣಬಹುದು. ಈ ಪರಿಸರವಂತೂ ಒಳ್ಳೆಯ ರೀತಿಯಲ್ಲಿ ಈ ಭಜನಾ ಸಂಘಗಳಂತಹ ಸಂಘಗಳು ಹಲವಾರು ಇದೆ. ಆದ್ರಿಂದ ಈ ಪರಿಸರ ಒಳ್ಳೆಯ ಒಂದು ಸಂಸ್ಕಾರ ಭರಿತವಾದಂತಹ ಪರಿಸರವಾಗಿದೆ. ಆದ್ರೆ ಇತರ ಪ್ರದೇಶಗಳಲ್ಲಿ ಕೂಡ ನಾವು ನೋಡ್ತಾ ಇರೋದು ಏನಂದ್ರೆ ಹೇಳಿದ್ರೆ ಸಂಜೆ ಹೊತ್ತಲ್ಲಿ ಈ ರೀತಿಯ ಒಂದು ಮದ್ಯ ವ್ಯಸನದಿಂದ ಆಗಿರ್ಲಿ, ಡ್ರಗ್ಸ್ ಮೂಲಕವಾಗಿರ್ಲಿ, ಆ ರೀತಿಯಲ್ಲಿ ನಮ್ಮ ಸಮಾಜ, ಯುವ ಸಮಾಜ ಹಾಳಾಗ್ತಾ ಇದೆ. ಯುವ ಸಮಾಜ ಎಂಬುದಾಗಿ ಈಗಾಗಲೇ ನಮ್ಮ ಪ್ರಧಾನಮಂತ್ರಿ ಅವರೆಲ್ಲ ಹೇಳ್ತಾ ಇದ್ದಾರೆ, ಯುವ ಸಮಾಜ ನಮ್ಮ ಶಕ್ತಿ. ಈಗಾಗಲೇ ನಮ್ಮ ಈ ಸಂಸ್ಕೃತಿ, ಭಾರತದ ಸಂಸ್ಕೃತಿ ಇಂದ ಮಾತ್ರ ನಮ್ಮ ಭಾರತ ಇವತ್ತು ಕೂಡ ಯಾವುದೇ ಆಕ್ರಮಣ ಇದ್ರೂ ಕೂಡ ನಾಶವಾಗ್ಲಿಲ್ಲ. ಹಲವಾರು ಆಕ್ರಮಣಗಳಾಗಿದೆ, ಆದ್ರೂ ಕೂಡ ನಾಶವಾಗದೆ ಇರುವಂತಹ ನಮ್ಮ ಭಾರತ. ಯಾಕೆಂದ್ರೆ ನಮ್ಮಲ್ಲಿರುವಂತಹ ಮನೋಭಾವ, ನಮ್ಮ ಭಾರತ ಯಾವತ್ತೂ ಕೂಡ ತ್ಯಾಗಕ್ಕೆ ಕೂಡ ಬಹಳಷ್ಟು ಹೆಸರುವಾಸಿಯಾಗಿದೆ. ನಾವು ಹಲವರನ್ನು ಕೂಡ ಆಕ್ರಮಣ ಮಾಡಿದವರನ್ನು ಕೂಡ ಯಾರು ಕೂಡ ಬಂದರೂ ಕೂಡ ಅವರಿಗೆ ನಾವು ಒಂದು ಸ್ಥಳವನ್ನು ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡುವಂತಹ ನಮ್ಮ ಇಲ್ಲಿಯ ಪೂರ್ವಜರು ಆಳಿದಂತಹ ರಾಜರು ಕೂಡ ಎಲ್ಲರೂ ಕೂಡ ಇತರರನ್ನು ಸ್ವಾಗತಿಸಿ ಅವರಿಗೆ ಒಂದು ಸ್ಥಳವನ್ನು ನೀಡುವಂತಹ, ಅವರಿಗೆ ಒಂದು ಇರ್ಲಿಕ್ಕೆ ಸ್ಥಳವನ್ನು ನೀಡುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ರು. ಆದ್ರೆ ಅವರು ನಮ್ಮನ್ನು ಆಕ್ರಮಣ ಮಾಡಿ ಹೋಗ್ತಾ ಇದ್ರು. ಆದ್ರೂ ಕೂಡ ಇವತ್ತು ಕೂಡ ನಾಶವಾಗದೆ ಇರ್ಲಿಕ್ಕೆ ಕಾರಣ ಇಲ್ಲಿನ ಸಂಸ್ಕೃತಿ, ಸಂಸ್ಕಾರ, ಇಲ್ಲಿನ ವಿವಾಹ ಪದ್ಧತಿ ಕುರಿತು ಹೇಳಿದ್ರು. ಹಲವಾರು ಪಾಶ್ಚಾತ್ಯರು ನಮ್ಮ ವಿವಾಹ ಪದ್ಧತಿಯನ್ನು ಅನುಸರಿಸಲಿಕ್ಕೆ ಬರ್ತಾ ಇದ್ದಾರೆ. ಆದ್ರೆ ನಾವು ಪಾಶ್ಚಾತ್ಯವನ್ನು ಅನುಸರಿಸುವಂತಹ ವ್ಯವಸ್ಥೆಗೆ ಹೋಗ್ತಾ ಇದ್ದೇವೆ. ಅಂತ ರೀತಿಯಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಭಜನೆ, ನಾವು ಯಾವ ರೀತಿಯಲ್ಲಿ ಜೀವನ ನಡೆಸಬೇಕು, ಹಿಂದೂ ಧರ್ಮದ ಬಗ್ಗೆ ಎಲ್ಲರೂ ಕೂಡ ವಿವರವಾಗಿ ಇವರು ಹೇಳಿದ್ರು.
ಈ ನಿಟ್ಟಿನಲ್ಲಿ ನಾವು ಅಧ್ಯಕ್ಷತೆ ಎಂಬ ನಿಟ್ಟಿನಲ್ಲಿ ನಾನು ಹೇಳುವುದೇನೆಂದ್ರೆ, ನಮ್ಮ ಈ ಸಂಸ್ಕಾರ ಇವರಿಗೆ ಈಗ ಧಾರ್ಮಿಕ ಉಪನ್ಯಾಸವನ್ನು ಬಹಳ ಮನೋಹರವಾಗಿ, ನನಗಂತೂ ಬಹಳ ಇಷ್ಟ ಆಗಿದೆ. ಯಾಕೆಂದ್ರೆ ಅವರಿಗೆ ಪ್ರತಿಯಂತೆ ಹೇಳ್ತಾ ಇರುವಂತಹ ಮಾತುಗಳು ಒಂದು ಮನದಟ್ಟುವಾದಂತಹ ರೀತಿಯಲ್ಲಿ ಹೇಳ್ತಾ ಇದ್ರು. ಅದನ್ನು ಅನುಸರಿಸುವ ನಾವೆಲ್ಲರೂ ಕೂಡ ಈ ಭಾರತದ ಸಂಸ್ಕೃತಿಯನ್ನು ಸಂರಕ್ಷಣೆ ಮಾಡುವ ಎಂಬುದಾಗಿ ಮಾತ್ರ ಹೇಳುತ್ತಾ, ನಿಮಗೆಲ್ಲರಿಗೂ ಕೂಡ ಒಳ್ಳೆಯ ರೀತಿಯಲ್ಲಿ ಈ ಭಜನಾ ಸಂಘ ಶ್ರೀರಾಮ ಸೇವಾ ಭಜನಾ ಮಂದಿರವು ಇನ್ನಷ್ಟು ಬೆಳಗಲಿ, ಇಂತಹ ಮಂದಿರಗಳು ಅಲ್ಲಲ್ಲಿ ಉದ್ಭವವಾಗಲಿ, ನಮ್ಮ ಸಂಸ್ಕಾರ ಇನ್ನಷ್ಟು ಕೂಡ ಒಳ್ಳೆ ರೀತಿ ಆಗ್ಲಿ ಎಂಬುದಾಗಿ ಹೇಳುತ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಒಂದೇ ಮಾತು. ಪೀಠದಿಂದ ಶ್ರೀ ನವೀನ್ ರಾಜ್ ಕೆಜೆ ತಾವು ಸಮಯೋಚಿತವಾದಂತಹ ಮಾತುಗಳನ್ನು ಆಡಿದ್ದೀರಿ. ವಂದನೆಗಳು. ಇದೀಗ ನಾವು ಕೊನೆಯ ಭಾಗಕ್ಕೆ, ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಲಾಸ್ಟ್ ಬಟ್ ಒನ್ ಧನ್ಯವಾದ ಸಮರ್ಪಣೆ ಪ್ರದೀಪ್ ಕುಮಾರ್ ಪಯ್ಯತ್ತೋಡು ಇವರಿಂದ. ಶ್ರೀರಾಮ ಸೇವಾ ಭಜನಾ ಮಂದಿರ ರಿಜಿಸ್ಟರ್ಡ್ ಪಯ್ಯತ್ತೋಡು ಕಣತೀರ್ಥ ಇದರ 76ನೇ ವರ್ಷದ ಏಕಹ ಭಜನೆಯ ಅಂಗವಾಗಿ ನಡೆದ ಧಾರ್ಮಿಕ ಸಮಾರಂಭಕ್ಕೆ ಆಶೀರ್ವಚನವನ್ನು ನೀಡಲು ಆಗಮಿಸಿದ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯೇಂದ್ರ ತೀರ್ಥ ಶ್ರೀಪಾದರು, ಶ್ರೀ ಮಧ್ವಾಚಾರ್ಯ ಮೂಲ ಸಂಸ್ಥಾನ ಮಹಾಸಂಸ್ಥಾನ ವಿಜಯಧ್ವಜ ತೀರ್ಥ ಪೀಠ ಚಿತ್ರಾಪುರ ಇವರಿಗೆ ಶ್ರೀರಾಮ ಸೇವಾ ಭಜನಾ ಮಂದಿರದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಧಾರ್ಮಿಕ ಉಪನ್ಯಾಸ ನೀಡಿದ ಬಡಕಿಲ ಗಣರಾಜ್ ಕೆದಿಲ ಮಾತೃ ಸುರಕ್ಷಾ ವಿಭಾಗದ ಜವಾಬ್ದಾರಿ ಹೊತ್ತು ಇಡೀ ಭಾರತದಾದ್ಯಂತ ಓಡಾಟ ನಡೆಸಿ ಸುಮಾರು 540ಕ್ಕಿಂತಲೂ ಹೆಚ್ಚು ಲವ್ ಜಿಹಾದಿಗೆ ಒಳಪಟ್ಟಂತಹ ಹೆಣ್ಣು ಮಕ್ಕಳ ಮನ ಪರಿವರ್ತನೆ ಮಾಡಿ ಹಿಂದೂ ಧರ್ಮಕ್ಕೆ ಮರಳಿ ಬರುವಂತೆ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಶ್ರೀರಾಮಾಂಜನೇಯರು ಇನ್ನೂ ಶಕ್ತಿಯನ್ನು ನೀಡಲೆಂದು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಉಪನ್ಯಾಸವನ್ನು ನೀಡಿದ ಇವರಿಗೆ ಶ್ರೀರಾಮ ಸೇವಾ ಭಜನಾ ಮಂದಿರದ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ಈ ಧಾರ್ಮಿಕ ಸಮಾರಂಭದ ಸಭಾಧ್ಯಕ್ಷರಾದಂತಹ ಶ್ರೀ ನವೀನ್ ರಾಜ್ ಕೆಜೆ, ನ್ಯಾಯವಾದಿ, ನೋಟರಿ, ಅಧ್ಯಕ್ಷರು ಮಂಜೇಶ್ವರ ಗಣೇಶೋತ್ಸವ ಸಮಿತಿ ಇವರಿಗೆ ಶ್ರೀರಾಮ ಸೇವಾ ಭಜನಾ ಮಂದಿರದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಯುವರಾಜ್ ದೇವಿನಗರ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಶ್ರೀ ದುರ್ಗಾ ಭಜನಾ ಮಂದಿರದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ಮಹೇಶ್ ಶೆಟ್ಟಿ ಇವರಿಗೆ ಬರಲಿಕ್ಕೆ ಆಗಲಿಲ್ಲ, ಶುಭ ಸಂದೇಶವನ್ನು ಕಳಿಸಿರುತ್ತಾರೆ. ಇವರಿಗೂ ಕೂಡ ಶ್ರೀರಾಮ ಸೇವಾ ಭಜನಾ ಮಂದಿರದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ವಿಘ್ನೇಶ್ವರ ಪಾಹಿ ಮಾಂ. ಗಜಮುಖದವಗೆ ಗಣಪಗೆ ಗೆಲುವಾತಿ ಜಾಗ ವಂದಿತ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ.
ನೆನೆಯಿರೋ ಜನರೆಲ್ಲ ಗೋಯನುತನ ಧನಮೂರ್ತಿ ಮದವೂರ ಗಣನಾಥನ ದೇವರ ದೇವತಿ ಮಾತರಣ
ಹೊರಟೆವು. ಆದರೆ ತಮ್ಮ ಅಣ್ಣ ವರ್ಷ ಒಂದರೊಳಗೆ ಹಿಂತಿರುಗಿ ಬರುತ್ತೇವೆಂದು ತಂದೆಯವರಿಗೆ ಧೈರ್ಯದ ಮಾತುಗಳನ್ನು ಹೇಳಿದೆವು. ಹೌದಣ್ಣ, ಹೊರಟು ಕೆಲವು ಸಮಯಗಳು ಸಂದೋಯಿತು. ಹಲವು ದೇಶಗಳನ್ನು ಹೊಕ್ಕೆವು. ಆದರೆ ತಮ್ಮ ಅದೇ ಯಾವುದು? ಹೌದು ತಮ್ಮ. ತಮ್ಮ, ಯಾವುದೇ ಕಾರ್ಯದಲ್ಲಿ ಕಾರಣವೇ ಪ್ರಧಾನ. ತಂದೆಗೆ ಕೊಟ್ಟ ಮಾತನ್ನು ಉಳಿಸುವುದು ನಮ್ಮ ದಿಗ್ವಿಜಯದ
ಕಾರಣ. ಇದಕ್ಕಾಗಿ ನಿನ್ನ ಮಾತಿಗೆ ಒಪ್ಪಿಗೆಯನ್ನು ಕೊಡುತ್ತೇನೆ. ಇದೇ ಸ್ಥಳದಲ್ಲಿ ನೀನು ಪೂರ್ವಾಭಿಮುಖವಾಗಿ, ನಾನು ಪಶ್ಚಿಮಾಭಿಮುಖವಾಗಿ ತೆರಳೋಣ. ಆ ಉದ್ದೇಶ ನೆರವೇರಿದ ಬಳಿಕ ಇದೇ ಸ್ಥಳದಲ್ಲಿ ಪುರಪ್ರವೇಶ ಮಾಡಬಹುದು. ಆದರೆ ತಮ್ಮ ಅಣ್ಣ, ಈ ನಿಟ್ಟಿನಲ್ಲಿ ನಿನಗೊಂದು ಸೂಚನೆ. ಏನನ್ನ? ಯಾವುದೇ ಕಾರಣಕ್ಕೂ ನಮ್ಮ ಆರಾಧ್ಯ ದೇವನಾದಂತ ಶ್ರೀಹರಿಯ ನಾಮೋಚ್ಚರಣೆಯನ್ನು ಬಿಡಬೇಡ. ಆ